ಎಲ್ರಿಗೂ ನೋಡ್ರಿ ಸ್ಕ್ರೀನು ಕೇಳಿಸಿದೆ ಎಲ್ಲರೂ. ಸೊ ಅದು ರೆಕಾರ್ಡಿಂಗ್ ಪ್ರಾಬ್ಲಮ್ ಆಗೈತೆ. ಸೊ ಒಂದ್ಸರಿ ಹೇಳಿರ್ತೀನಿ ನೋಡ್ರಿ. ದ ಫಸ್ಟ್ ಕ್ವಶನ್ ಏನಪ್ಪ ಅಂತಂದು ಹೇಳಿದ್ರೆ ಡೈಸ್ ಮೇಲೆ ಇರುತ್ತೆ, ನೆಕ್ಸ್ಟ್ ನೋಡೋರ್ಗೆ ಈಸಿ ಆಗಲಿ ಅಂತಂದು ಹೇಳಿ. ಸೊ 18ರದ ಅಪೋಸಿಟ್ ಏನಂತ ಕೇಳಿದಾರೆ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದು ಹೇಳಿದ್ರೆ ಸೊ ಈ ರೀತಿ ಆಗೈತೆ. ನಾವು ಇಲ್ಲಿ ನೋಡಿದ್ದೀವಿ ನೋಡ್ರಿ, +5 ಆ್ಯಂಡ್ +7 +5 ಆ್ಯಂಡ್ +7 ಏನಪ್ಪ ಅಂತಂದು ಹೇಳಿದ್ರೆ ನಮ್ದು ಏನೋದು ಒಂದು ಪ್ಯಾಟ್ರನ್ ಬಂದೈತೆ. ಸೊ ಚೆಕ್ ಮಾಡ್ಕೊಂಡ್ವಿ. ಸೊ ಅದೇನಪ್ಪ ಅಂತಂದು ಹೇಳಿದ್ರೆ ನಮ್ದು ಆನ್ಸರ್ ಏನು ಬರುತ್ತೆ ಅಂತಂದು ಹೇಳಿದ್ರೆ WPZ ಅಂತಂದು ಬರುತ್ತೆ. ಸೊ ಎಲ್ರಿಗೂ ಇದು ಬಂದೈತೆ WFPZ ಅಂತಂದು ಬರುತ್ತೆ. ಸೊ ಒಂದ್ಸರಿ ಏನಂತಂದು ಹೇಳಿದ್ರೆ ಕ್ಲಿಯರಾಗಿ ನೋಡ್ಕೊಳ್ರಿ. ಸೊ ಫಸ್ಟ್ ಏನಂತಂದು ಹೇಳಿದ್ರೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಡೈರೆಕ್ಟಾಗಿ ಈ ರೀತಿಯಾಗಿ ಪ್ಯಾಟರ್ನ್ ಚೆಕ್ ಮಾಡಬೇಕು. ಯಾವುದೇ ಇರಲಿ, ಬರಲಿಲ್ಲ ಅಂತಂದು ಹೇಳಿದ್ರೆ ನೆಕ್ಸ್ಟ್ ಎಂಡ್ ಟು ಎಂಡ್ ಚೆಕ್ ಮಾಡಿರಿ. ಅದು ಬರಲಿಲ್ಲ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಚೆಕ್ ಮಾಡ್ಕೊಬೇಕು, ಈ ರೀತಿಯಾಗಿ. ಸೊ ಎಲ್ರಿಗೂ ಕ್ಲಿಯರ್ ಅಲ್ಲ ಇದು? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಕ್ವಶನ್ ಏನಪ್ಪ ಅಂತಂದು ಹೇಳಿದ್ರೆ ಸಿರೀಸ್ ಮೇಲೆ ಐತೆ 2, 10, 30. ನೆಕ್ಸ್ಟ್ ಕೇಳಿದಾನ. ಆಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂತಂದು ಹೇಳಿದ್ರೆ 130 ಅಂತಂದು ಐತೆ. ಸೊ ಟ್ರೈ ಮಾಡ್ರಿ. ನೋಡ್ರಿ, ನಾನು ಆಗಲೇ ಹೇಳ್ತಾ ಇದ್ದೆ. ಸೊ ಟೋಟಲ್ SSC GD ಗ್ರೂಪಲ್ಲಿ 7500 ಜನ ಇದ್ದರೂ ಕೂಡ ಅವ್ರಿಗೆ ಓಪನ್ ಲಿಂಕ್ ಕೊಟ್ಬಿಟ್ಟು ಕ್ಲಾಸ್ ಜಾಯ್ನ್ ಆಗ್ರಿ ಅಂತಂದು ಹೇಳಿದ್ರೆ ಯಾರು ಜಾಯ್ನ್ ಆಗಿಲ್ಲ, ಕೆಲವು ಜನ ಮಾತ್ರ ಜಾಯ್ನ್ ಆಗಿರೋದು. ನೋಡ್ರಿ, ನೀವೇ ಎಷ್ಟಪ್ಪ ಅಂತಂದು ಹೇಳಿದ್ರೆ 50 ಜನ ಅದ್ರಿ. ಜಾಸ್ತಿ ಏನಪ್ಪ ಅಂದ್ರೆ 9 ಜನ ಜಾಯ್ನ್ ಆಗಿದ್ದಾರೆ. ಸೊ ಕಾಂಪಿಟೇಷನ್ ಹೊಡಿಬೋದು, ನೀವು ಈ ಸಾರಿ ಜಾಬ್ ಹೊಡಿಬೋದು. ನಾನೇ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಸ್ಟಡಿ ಮಾಡ್ರೋ. ರಾತ್ರಿ ಹಗಲಿ ಏನಂತಂದು ಹೇಳ್ಬಿಟ್ಟು ಡೇ ಆ್ಯಂಡ್ ನೈಟ್ ಅಂತಂದು ಹೇಳಿ ಸ್ಟಡಿ ಮಾಡ್ರಿ ಹೇಳ್ತಾನೆ. ನಾನು ಹೇಳಿದ್ದು ಪಕ್ಕ ಜಾಬೇ. ಎಸ್, ಎಲ್ಲರೂ ಹೇಳಿದ್ರಿ. ಆನ್ಸರ್ ಏನಪ್ಪ ಅಂತಂದು ಹೇಳಿದ್ರೆ 68 ಅಂತಂದು ಹೇಳಿ. ಪ್ಯಾಟ್ರನ್ ಹಾಕ್ರಿ. ಏನು ಪ್ಯಾಟ್ರನ್, ಏನು ಪ್ಯಾಟ್ರನ್ ಏನು ಬರುತ್ತೆ ಇಲ್ಲಿ? ಪ್ಯಾಟರ್ನ್ ಯಾವ ಪ್ಯಾಟರ್ನ್ ಬರುತ್ತೆ? ಒನ್ ಕ್ಯೂಬ್, 2 ಕ್ಯೂಬ್ ಅಂತ ಬರುತ್ತಾ? ಎಸ್, ಇಲ್ಲಿ ನೋಡ್ರಿ, ಈ ರೀತಿಯಾಗಿ ಬಂದಾಗ ಏನಂತಂದು ಹೇಳಿದ್ರೆ ನಿಮ್ಗೆ ಹೇಳಿದ್ದೀನಿ, ಒಂದು ಪ್ಲಸ್ ಮಾಡಬೇಕು, ಆಮೇಲೆ ಮೈನಸ್ ಮಾಡಬೇಕು, ಇಂಟು ಮಾಡಬೇಕು ಯಾವುದಾದ್ರೂ ಸಂಖ್ಯೆಯಿಂದ ಹಿಡ್ಕೊಂಡು, ಆಮೇಲೆ ಇಲ್ಲ ಡಿವೈಡೆಡ್ ಬೈ ಮಾಡಬೇಕು. ಅವು ಯಾವುದೂ ಬರಲಿಲ್ಲ, ಇಲ್ಲಿ ಕರೆಕ್ಟಾಗಿ ಅನಿಸ್ಲಿಲ್ಲ ಅಂತಂದು ಹೇಳಿದ್ರೆ ಸ್ಕ್ವೇರ್ ಮಾಡಬೇಕು, ಆಮೇಲೆ ಕ್ಯೂಬ್ ಮಾಡಬೇಕು. ಸೊ ಇವುಗಳನ್ನ ಬಿಟ್ಟು ಏನೂ ಬರೋಂಗಿಲ್ಲ. ಬಟ್ ಅದ್ರ ಜಾಸ್ತಿ ಕ್ವಶನ್ಸ್ಗಳನ್ನ ಇದ್ರ ಮೇಲೆ ಕೇಳ್ತಾರೆ, ಸ್ಕ್ವೇರು, ಕ್ಯೂಬು. ನೋಡ್ರಿ, ಟ್ರೈ ಮಾಡಿರಿ. ಸೊ ಯಾವುದರಿಂದ ಬರುತ್ತಾ ಪ್ರಾಪರ್ ಆಗಿ? ಸೊ ಇಲ್ಲಿ ನೋಡ್ರಿ, 1 ಸ್ಕ್ವೇರ್ + 1 ಅಂತಂದು ಹೇಳಿದ್ರೆ 2 ಬಂತು. ಇಲ್ಲಿ 2 ಸ್ಕ್ವೇರ್ + 2 ಅಂತಂದು ಹೇಳಿದ್ರೆ ಬರುತ್ತಾ? ಅಥವಾ 4 ಸ್ಕ್ವೇರ್ ಪ್ಲಸ್ ಏನೋ ಅಂತಂದು ಹೇಳಿದ್ರೆ ಬರುತ್ತಾ? ಬರಂಗಿಲ್ಲ. ಸೊ ಕ್ಯೂಬ್ ನೋಡ್ರಿ, ಅವಾಗ 1 ಕ್ಯೂಬ್ + 1 ಆಯಿತು, ಅಂದರೆ 2 ಬಂತು. ಇಲ್ಲಿ 1 + 1 ಏನಂತಂದು ಹೇಳಿದ್ರೆ 2 ಆಗುತ್ತೆ. ಇಲ್ಲಿ 2 ಕ್ಯೂಬ್ ಅಂತಂದು ಹೇಳಿದ್ರೆ ಎಷ್ಟಾಯಿತು? 2 ಕ್ಯೂಬ್ ಅಷ್ಟೇ ನೋಡ್ರಿ, 8 ಆಯಿತು. ಪ್ಲಸ್ 2 ಮಾಡಿರಿ. ಇಲ್ಲಿ ನಂಬರ್ ಏನು ಕ್ಯೂಬ್ ಮಾಡತ್ತೀರಿ ಅದನ್ನು ಪ್ಲಸ್ ಮಾಡಕತ್ತೀರಿ. ನೆಕ್ಸ್ಟ್ ನೋಡ್ರಿ, 3 ಕ್ಯೂಬ್ ಮಾಡಿರಿ. ಎಷ್ಟಾಯಿತು ಸರ್? 27 ಆಯಿತು. ಪ್ಲಸ್ 3 ಮಾಡಿದ್ರಿ. ಇಲ್ಲಿ ಏನು ಕ್ಯೂಬ್ ಮಾಡತ್ತೀರಿ ಅದನ್ನೇ ಏನಂತಂದು ಹೇಳಿದ್ರೆ ಮತ್ತೆ ಪ್ಲಸ್ ಮಾಡಕತ್ತೀರಿ. ಹಾಗಂದ್ರೆ ಇಲ್ಲಿ ಏನು ಮಾಡಬೇಕು? 4 ಕ್ಯೂಬ್ ಕಂಟಿನ್ಯೂಸ್ ಆಗಿ ಸರಣಿಯಲ್ಲಿ ಬರಬೇಕಲ್ಲ. 4 ಕ್ಯೂಬ್ ಅಂದರೆ ಎಷ್ಟು? 4 × 4 = 16, 16 × 4 = 64. ಸೊ ಇನ್ನೆಷ್ಟು ಉಳಿತಿಲ್ಲಿ? ಸೊ ಇಲ್ಲಿ ಇದೇ ನಂಬರ್ನ ಪ್ಲಸ್ ಮಾಡಬೇಕು. ಸೊ ಎಷ್ಟಾಯ್ತು ಅಂತಂದು ಹೇಳಿದ್ರೆ 68 ಆಗುತ್ತೆ ಇದು. ನೆಕ್ಸ್ಟ್ ಇದಕ್ಕೆ ಕರೆಕ್ಟ್ ಐತಲ್ಲೋ ಚೆಕ್ ಮಾಡಿರಿ. 5 ಕ್ಯೂಬ್ ಮಾಡಿರಿ, ಆಮೇಲೆ +5 ಮಾಡಬೇಕು. 5 ಕ್ಯೂಬ್ ಅಂದರೆ ಎಷ್ಟು? 5 × 5 = 25, 25 × 5 ಅಂತಂದು ಹೇಳಿದ್ರೆ 125, ಆಮೇಲೆ +5 ಮಾಡ್ಬೇಕು. ಎಷ್ಟಾಗತ್ತೆ ಟೋಟಲು? 130 ಆಗುತ್ತೆ. ಹಂಗಂದ್ರೆ ಇದು ಕರೆಕ್ಟ್ ಆಗೈತಾ? ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ 3ಕ್ಕೆ 3 ಕ್ವಶನ್ ಯಾರು ಟಚ್ ಮಾಡಿದಿರಿ ನಿಮ್ಗೆ 6 ಮಾರ್ಕ್ಸ್ ನಿಮ್ಮ ಹತ್ರ ಐತೆ. ಎಂಥ ಬೇಕಂತ ಅವ್ನು ಟಫ್ ಕೇಳಿದ್ರು ಕೂಡ ಕ್ವಶನ್ಸ್ಗಳನ್ನ ನೀವು ಮಾಡೋ ಅಷ್ಟು ನಿಮ್ಗೆ ಧೈರ್ಯ ಐತಲ್ಲ ಎಲ್ರಿಗೂ? ಈ 3 ಟಾಪಿಕ್ ಮೇಲೆ, ಆಲ್ಫಾಬೆಟ್ ಸೀರೀಸ್ ಮೇಲೆ, ನಂಬರ್ ಸೀರೀಸ್ ಮೇಲೆ, ಅದಾದ ನಂತರ ನೆಕ್ಸ್ಟ್ ಡೈಸ್ ಪ್ರಾಬ್ಲಮ್ ಮೇಲೆ. ಈ 3 ಬಂದಾಗ ಡೈಸ್ ಪ್ರಾಬ್ಲಮ್ ಈಸಿ ಅನ್ಕೊತೀನಲ್ಲ. ಮೊದಲು ಎಲ್ರಿಗೂ ಡೈಸ್ ಪ್ರಾಬ್ಲಮ್ ಟಫ್ ಇತ್ತು ಅನ್ಕೊತೀನಿ. ಎಸ್, ಏನಾದರೂ ಕ್ವಶನ್ಸ್ ಇದೆಯಾ ಈ 3 ಟಾಪಿಕ್ ಮೇಲೆ? ಎನಿ ಕ್ವಶನ್ಸ್ ಈ 3 ಟಾಪಿಕ್ ಮೇಲೆ? ಎಸ್, ಪ್ರತಿಯೊಂದು ಟಾಪಿಕ್ ಮೇಲೆ ಏನಂತಂದು ಹೇಳಿದ್ರೆ 2-2, 3-3 ವಿಡಿಯೋಸ್ಗಳಿದಾವೆ. ಅದರಲ್ಲಿ ಇವಾಗೇನಿದಾವಲ್ಲ ಇದಕ್ಕಿಂತ ಕೆಲವೊಂದು ಟಫ್ ಆಗಿರೋ ಕ್ವಶನ್ಸ್ಗಳಿದಾವೆ. ಆಮೇಲೆ ಡಿಫ್ರೆಂಟ್ ಆಗಿರೋ ಅಂದ್ರೆ ಕಾನ್ಸೆಪ್ಟ್ ಮೇಲೆ ಇದಾವೆ.
ಸೊ ಎಲ್ಲನೂ ಏನಪ್ಪ ಅಂತಂದು ಹೇಳಿದ್ರೆ ನೀವೇನು ಮಾಡಬೇಕು, ಎಲ್ಲ ವೀಡಿಯೋಸ್ಗಳನ್ನ ಒಂದು ಸಾರಿ, ಟೈಮ್ ಐತೆ ನಿಮ್ಗಿನ್ನು, ಯಾರು ಟೈಮ್ ಇಲ್ಲ ಅಂತ ಅನ್ನೋಂಗಿಲ್ಲ, ಮಾರ್ನಿಂಗ್ ನೋಡ್ರಿ ಇಲ್ಲಾಂದ್ರೆ ಈವ್ನಿಂಗ್ ನೋಡ್ರಿ, ಇಲ್ಲ ನೀವು ಕಾಲೇಜ್ದಾಗಿದ್ದಾಗ ನೋಡ್ರಿ, ಇಲ್ಲ ಹೊಲ್ದಾಗ ಕೆಲಸ ಮಾಡ್ತಿದ್ರ ಮಧ್ಯಾಹ್ನದಾಗ ನೋಡ್ರಿ. ಡೈಲಿ ಏನಪ್ಪ ಅಂತಂದು ಹೇಳಿದ್ರೆ ಒಂದೊಂದು ಕಾನ್ಸೆಪ್ಟ್ನಲ್ಲಿ 2 ವಿಡಿಯೋ ನೋಡ್ರಿ. ಸೊ ಅಲ್ಲಿ ಕೇಳಿರೋ ಕ್ವಶನ್ಸ್ಗಳಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಲ್ಲ ಅವಲ್ಲ, ಎಕ್ಸ್ಪ್ಲೇನ್ ಮಾಡ್ತಿದ್ರು ಅಲ್ಲಿ ಸ್ಟಾಪ್ ಮಾಡ್ರಿ, ಅದು ವಿಡಿಯೋ ಸ್ಟಾಪ್ ಮಾಡಿ ನೀವು ಆನ್ಸರ್ ಮಾಡಿ ಹಾಕ್ರಿ ಕಮೆಂಟು, ಆಮೇಲೆ ಅದನ್ನು ಆನ್ಸರ್ ನೋಡ್ರಿ ಹೆಂಗೆ ಬಂದೈತೆ ಅಂತೇಳಿ. ಸೊ ಎಲ್ಲದಕ್ಕೂ ಮಾಡ್ಬೇಕು ನೀವು. ಟೋಟಲ್ 45 ವಿಡಿಯೋಸ್ದು ಏನಂತಂದು ಹೇಳಿದ್ರೆ ವಿಡಿಯೋ ಹಾಕಿರ್ತೀನಿ ನಾನು. ಇದು ಯಾರಿಗಂತಂದು ಹೇಳಿದ್ರೆ ಸೀರಿಯಸ್ ಆಗಿ ಯಾರು ಸ್ಟಡಿ ಮಾಡ್ತಿದ್ದೀರಲ್ಲ, ಕೆಲವೊಂದು ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಎಲ್ರಿಗೂ ಕರೆಕ್ಟಾಗಿ ಕೇಳಿಸ್ತಾ ಇತ್ತಲ್ಲ, ಎಲ್ರಿಗೂ ಕ್ಲಿಯರಾಗಿ ಕೇಳಿಸ್ತಾ ಇತ್ತಲ್ಲ? ಎಸ್, ಕರೆಕ್ಟಾಗಿ ಕೇಳಿಸ್ತಿಲ್ಲ ಅಂತಂದು ಹೇಳಿದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಅಪ್ಪ, ಸ್ವಲ್ಪ ಕಟ್ ಮಾಡಿ ಆಮೇಲೆ ಇನ್ನೊಂದ್ಸರಿ ಜಾಯ್ನ್ ಆಗು. ಡೈಲಿ ನನ್ನ ಕ್ಲಾಸ್ ಯಾರು ಅಟೆಂಡ್ ಆಗ್ತಿರಲ್ಲ ಅವ್ರ ಹೆಸರುಗಳು ಎಲ್ಲನೂ ಗೊತ್ತಾ ನನಗೆ. ಸೊ ಎಲ್ಲರೂ ಏನಂತಂದು ಹೇಳಿದ್ರೆ ಸಾಲ್ವ್ ಮಾಡಿ ಆನ್ಸರ್ಸ್ಗಳನ್ನ ಹಾಕಬೇಕು. ಎಸ್, ನೆಕ್ಸ್ಟ್ ನೋಡ್ರಿ 4ನೇದು, ಟ್ರೈ ಮಾಡಿ 1 ನಿಮಿಷ ಅಷ್ಟೇ. ಡೈಲಿ ಕ್ಲಾಸ್ ಅಟೆಂಡ್ ಆಗೋರು ಎಲ್ರದ್ದು ಆನ್ಸರ್ ಬರಬೇಕು. ಆಮೇಲೆ ಅಲ್ಲಿ ಯೂಟ್ಯೂಬ್ ಕ್ಲಾಸಲ್ಲೂ ಏನಂತಂದು ಹೇಳಿದ್ರೆ ಆನ್ಸರ್ಸ್ಗಳನ್ನ ಹಾಕಬೇಕು. ಇದನ್ನ 20ಕ್ಕೆ 20 ಕರೆಕ್ಟ್ ಮಾಡೋನ್ರೋ. 20ಕ್ಕೆ 20 ಇಲ್ಲ ಅಂತಂದು ಹೇಳಿದ್ರೆ 19 ಕರೆಕ್ಟ್ ಆದ್ರೂ ಕೂಡ 38 ಮಾರ್ಕ್ಸ್ ಬರುತ್ತೆ. 38 ಮಾರ್ಕ್ಸ್. ಯಾರು ಕೊಡ್ತಾರೆ 38 ಮಾರ್ಕ್ಸ್? ಯಾರೂ ತೆಗಿಯಂಗಿಲ್ಲ, ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಆಗುತ್ತ ಜಾಬ್. ಸೊ ಈ ರೀತಿಯಾಗಿ ಬಂದಿರ್ತಾವಲ್ಲ ಅವುಗಳನ್ನ ಹೆಂಗೆ ಬರ್ಕೋಬೇಕಂತಂದು ಹೇಳಿದ್ದೀನಿ. ಡೈರೆಕ್ಟಾಗಿ YWUS ಅದ್ರ ಕೆಳಗಡೆನೇ ಬರ್ಕೊಡ್ರಿ, RPNL ಅಂತಂದೇಳಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಕೇಳಿದಾನ ಅದ್ರ ಕೆಳಗಡೆ ಏನಂತಂದು ಹೇಳಿದ್ರೆ DBZX ಅಂತಂದು ಹೇಳಿ ಬರ್ಕೊಂಡ್ರಿ. ನಮ್ಮದು ಫಸ್ಟ್ದು ಏನೈತಿ ಚೆಕ್ ಮಾಡೋದು, ಈ ರೀತಿ ಡೈರೆಕ್ಟಾಗಿ ಚೆಕ್ ಮಾಡಬೇಕು. ಡೈರೆಕ್ಟಾಗಿ ಚೆಕ್ ಮಾಡ್ರಿ. Y ಎಲ್ಲೈತಿ? ಇಲ್ಲೈತಿ. ಅದನ್ನ ಏನಂತ ಬರ್ದಾನ? R ಅಂತ ಬರ್ದಾನ. R ಎಲ್ಲೈತಿ? ಇಲ್ಲೈತಿ. ಚೆಕ್ ಮಾಡ್ರಿ ಎಷ್ಟು ಹಿಂದೆ ಬರತ್ತಾನ ಅವನು. 1 ಹೆಜ್ಜೆ, 2 ಹೆಜ್ಜೆ, 3, 4, 5, 6, 7 7 ಹೆಜ್ಜೆ ಹಿಂದೆ ಬಂದ, -7 ಅಂತಂದಾಯ್ತು. ನೆಕ್ಸ್ಟ್ ನೋಡ್ರಿ W ಅಂತಂದೈತ. ನೆಕ್ಸ್ಟ್ W ಅಂತಂದೈತೆ. ಅದನ್ನ ಏನು ಬರ್ದಾರ? P ಅಂತ ಬರ್ದಾರ. ಇಲ್ಲಿ ನೋಡ್ರಿ 1 ಹೆಜ್ಜೆ, 2, 3, 4, 5, 6, 7 ಹೆಜ್ಜೆ. ಇಲ್ಲಿ ಕೂಡ ಏನಂತಂದು ಹೇಳಿದ್ರೆ 7 ಹೆಜ್ಜೆ ಹಿಂದೆ ಬಂದಿದ್ದಾನ. ನೆಕ್ಸ್ಟ್ದು ಕೂಡ ಏನು ನೋಡ್ರಿ U ಅಂತಂದೈತೆ. U ಅನ್ನ ಏನಂತ ಬರ್ದಾರ? N ಅಂತ ಬರ್ದಾರ. ಸೊ 1, 2, 3, 4, 5, 6, 7 ಹೆಜ್ಜೆ. ಇಲ್ಲೂ ಕೂಡ ಏನಂತಂದು ಹೇಳಿದ್ರೆ 7 ಸ್ಟೆಪ್ಸ್ ಹಿಂದ್ಗಡೆ ಬಂದಿದ್ದಾನ. ನೆಕ್ಸ್ಟ್ S ಅಂತಂದೈತೆ. ಎಸ್ ಅದನ್ನು L ಅಂತ ಬರ್ಕೊಂಡಿದ್ದಾರೆ. ಇದು ಕೂಡ ಏನಪ್ಪ ಅಂತಂದು ಹೇಳಿದ್ರೆ ಏನೈತಿ ಕರೆಕ್ಟಾಗಿ 7 ಸ್ಟೆಪ್ಸ್ಗಳನ್ನ ಹಿಂದ್ಗಡೆ ಬಂದಿದ್ದಾನಂತಂದೇಳಿ. ಕ್ಲಿಯರ್? ಇಲ್ಲೂ ಕೂಡ ಏನಂತಂದು ಹೇಳಿದ್ರೆ -7 ಆಗುತ್ತೆ. ಸೊ ಟೋಟಲ್ ನೋಡ್ರಿ ಒಂದು ಪ್ಯಾಟರ್ನ್ ಬಂತು, -7, -7, -7, -7 ಅಂತಂದೇಳಿ. ನೆಕ್ಸ್ಟ್ ನಾವು ಏನಂತಂದು ಹೇಳಿದ್ರೆ ಚೆಕ್ ಮಾಡೋದೇ ಬೇಡ, ಯಾಕಂತಂದು ಹೇಳಿದ್ರೆ ಒಂದು ಪ್ರಾಪರ್ ಪ್ಯಾಟರ್ನ್ ಐತೆ. ಇವಾಗ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ನಾವು ಬರೆದು ಬಿಡೋಣ. ಏನೇನು ಬರುತ್ತೆ ನೋಡ್ರಿ. ಫಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ R ಐತಿ, R ಇಲ್ಲೈತೆ. ಸೊ ನೆಕ್ಸ್ಟ್ ಏನು ಬರುತ್ತೆ? 7 ಹೆಜ್ಜೆ ಹಿಂದೆ ಹೋಗ್ಬೇಕು. 1, 2, 3, 4, 5, 6, 7 K ಅಂತ ಬಂತು. ನೆಕ್ಸ್ಟ್ ಏನೈತಿ? P ಅಂತ ಬರ್ದಾನ. ಇದನ್ನ 7 ಸ್ಟೆಪ್ಸ್ ಹಿಂದೆ ಹೋಗ್ಬೇಕು. 1, 2, 3, 4, 5, 6, 7 ಅಂತಂದೇಳಿ I ಅಂತ ಬಂತು. ನೆಕ್ಸ್ಟ್ N ಅಂತಂದೈತೆ. N ಇಂದ 7 ಸ್ಟೆಪ್ಸ್ ಹಿಂದೆ 1, 2, 3, 4, 5, 6, 7 G ಅಂತ ಬಂತು. ನೆಕ್ಸ್ಟ್ ನೋಡ್ರಿ L ಅಂತಂದೈತೆ. L ಇಂದ 7 ಸ್ಟೆಪ್ಸ್ ಹಿಂದೆ 1, 2, 3, 4, 5, 6, 7 ಏನು ಬಂತಂದ ಹೇಳಿದ್ರೆ E ಅಂತ ಬಂತು. KIGE ಏನಪ್ಪ ಅಂತಂದು ಹೇಳಿದ್ರೆ ನಮ್ದು ಆನ್ಸರ್ ಆಗುತ್ತಾ? ಎಲ್ರಿಗೂ ಕ್ಲಿಯರ್ ಆಯ್ತು? ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್. ಸೊ ಇದನ್ನೇನಂತಂದು ಹೇಳಿದ್ರೆ ಇಂಗ್ಲೀಷ್ ಡಿಕ್ಷನರಿ ಪ್ರಕಾರ ಬರಿಬೇಕು. ಇಂಗ್ಲೀಷ್ ಡಿಕ್ಷನರಿ ಪ್ರಕಾರ ತುಂಬ ಈಸಿ ಐತೆ. ಇಂಗ್ಲೀಷ್ ಡಿಕ್ಷನರಿ ತನಕ ಬರಿಬೇಕು. ಬರೀರಿ ನೋಡು.
ಫಸ್ಟ್ ಒನ್ ಗ್ರೇಫ್ ಅಂತಂದೈತೆ, ಸೆಕೆಂಡ್ ಒನ್ ಏನೈತಿ ಗ್ರೌಂಡ್ ಅಂತಂದೈತೆ. ಟ್ರೈ ಮಾಡಿರಿ ಬೇಗ, ಟೈಮ್ ಜಾಸ್ತಿ ತಗೋಬಾರ್ದು. ಮೂರನೇದು ಗ್ರಾಸ್, ನಾಲ್ಕನೇದು ನೋಡ್ರಿ ಗ್ರಾಸ್, ಐದನೇದು ನೋಡ್ರಿ ಗ್ರೈಂಡ್ ಅಂತಂದೈತಿ, GRIND, ಲಾಸ್ಟ್ ಜಿ ಅದು. ಎಸ್, ಸೊ ಇಲ್ಲಿ ನೋಡ್ರಿ ಎಲ್ಲಾನು ಏನಪ್ಪ ಅಂತಂದೆ ಫಸ್ಟ್ ಲೆಟರ್ ಜಿ ಅಂತಂದೈತೆ. ಜಿನ ಕನ್ಸಿಡರ್ ಮಾಡಿ ನಾವು ಇಂಗ್ಲೀಷ್ ಡಿಕ್ಷನರಿ ಪ್ರಕಾರ ಬರೆಯೋಕ್ಕಾಗಂಗಿಲ್ಲ. ಸೊ ಅದನ್ನ ಏನಂತಂದು ಹೇಳಿದ್ರೆ ಜಿ ಬಿಟ್ಬಿಟ್ವಿ. ನೆಕ್ಸ್ಟ್ ನೋಡ್ರಿ ಎಲ್ಲ ಕಡೆ ಆರ್ ಐತೆ, ಸೆಕೆಂಡ್ ವರ್ಡ್ ಲೆಟರ್ ಕೂಡ ಏನಂತಂದು ಹೇಳಿದ್ರೆ ಎಲ್ಲ ಕಡೆ ಆರ್ ಐತೆ, ಇದನ್ನು ಕೂಡ ಏನಂದ್ರೆ ಕನ್ಸಿಡರ್ ಮಾಡಕ್ ಬರಂಗಿಲ್ಲ. ಸೊ ಅವಾಗ ಏನಂತಂದು ಹೇಳಿದ್ರೆ ನೆಕ್ಸ್ಟ್ ಒನ್ ಕನ್ಸಿಡರ್ ಮಾಡ್ಬೋದಾ? ನೆಕ್ಸ್ಟ್ ಒನ್ ಇಲ್ಲಿ ನೋಡ್ರಿ ಎ ಅಂತಂದೈತೆ. ನಿಮಗೆ ನಾನು ABCD ಬರೆದು ಬಿಟ್ಟೆಲ್ಲಾನು ಹೇಳಿದ್ದೆ ಈ ರೀತಿಯಾಗಿ ABCDEFGHIKLMNOPQRSTUVWXYZ ಅಂತಂದೇಳಿ. ಇಲ್ಲಿ ನೋಡ್ರಿ ಕ್ಲಿಯರ್ ಆಗಿ ನೋಡಬೇಕು. ಈಗ ಏನಪ್ಪಾ ಅಂತಂದ್ರೆ ಎರಡೆರಡು ಲೆಟರ್ ಹೋದ್ವು, ಬರ್ಯಾಕೆ ಬರಂಗಿಲ್ಲ. ನೆಕ್ಸ್ಟ್ ಲೆಟರ್ ಏನೈತಿ ಎ ಅಂತಂದೈತಿ, ಇಲ್ಲಿ ಏನಂತಂದು ಹೇಳಿದ್ರೆ ಫಸ್ಟ್ ವರ್ಡ್ ಬರುತ್ತೆ. ನೆಕ್ಸ್ಟ್ ಓ ಅಂತಂದೈತೆ, ಓ ಎಲ್ಲೈತಿ ಇಲ್ಲೈತಿ, ಇದೇನಪ್ಪ ಅಂತಂದ್ರೆ ಸೆಕೆಂಡ್ ವರ್ಡ್ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಮತ್ತೆ ಏನೈತಿ ಎ ಅಂತಂದೈತಿ, ಇಲ್ಲಿ ಥರ್ಡ್ ವರ್ಡ್ ಬರುತ್ತೆ. ನೆಕ್ಸ್ಟ್ ಓ ಅಂತಂದೈತೆ, ಇಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಫೋರ್ತ್ ಬರುತ್ತೆ. ನೆಕ್ಸ್ಟ್ ಏನೈತಪ್ಪ ಅಂತಂದು ಹೇಳಿದ್ರೆ ಐ ಅಂತಂದೈತೆ, ಇದು ಇಲ್ಲಿ. ಸೊ ಇದು ಎಷ್ಟನೇದು? ಐದನೇದು. ನಮ್ಗೆ ಟೋಟಲ್ ಆಗಿ 5 ಅದಾವ. ಯಾರಿಗೆ ಬರಂಗಿಲ್ಲ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ರಿ ಈ ಥರ ನಾವು ಡೈರೆಕ್ಷನ್ದಾಗ ಹೋದು ಅಂದ್ರೆ ಏದಿಂದ ಹೋದು ಅಂತಂದು ಹೇಳಿದ್ರೆ ಫಸ್ಟ್ದು ಎರಡು ಪೊಸಿಷನಲ್ಲಿ ಏನಂತಂದು ಹೇಳಿದ್ರೆ 1 ಬರ್ಬೋದು ಅಥವಾ 3 ಬರ್ಬೋದು. ಕ್ಲಿಯರ್? ಸೊ ಅದಾದ ನಂತರ ನೆಕ್ಸ್ಟ್ ಪೊಸಿಷನಲ್ಲಿ ಏನಂತಂದು ಹೇಳಿದ್ರೆ 5 ಪಕ್ಕಾ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ದು 2 ಪೊಸಿಷನಲ್ಲಿ ನೋಡ್ರಿ ಓದಲ್ಲೇ 2 ಇದಾವೆ. ಸೊ 2, 4 ಇಲ್ಲಿ ಏನಂತಂದು ಹೇಳಿದ್ರೆ ಇಲ್ಲಿಗೆ ಬರ್ಬೋದು, 2 ಅಥವಾ 4 ಲಾಸ್ಟಿಗೆ ಬರ್ಬೋದು. ನಮ್ಗೆ ಗೊತ್ತಿಲ್ಲ ಅದು 2, 4 ಇಲ್ಲಿ ಬರ್ಬೋದು ಯಾವುದಾದ್ರು. ಸೊ ನಾವು ನೆಕ್ಸ್ಟ್ ನೋಡ್ಕೊಬೇಕು. ಹಾಗೆ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಎ ಒಳಗಡೆ ಇದೆಲ್ಲ ಮುಗಿತಾ, ನೆಕ್ಸ್ಟ್ ಲೆಟರ್ ತೊಗೊಬೇಕು. ಸಿಂಪಲ್ ಆಗಿ ನೋಡ್ರಿ ಇಲ್ಲಿ ಪಿ ಅಂತಂದೈತಿ, ಇಲ್ಲಿ ಡಬ್ಲ್ಯೂ ಅಂತಂದೈತಿ, ಅದಾದ ನಂತರ ಎಸ್ ಅಂತಂದೈತೆ. ಈಗ ನಾವು ಫಸ್ಟಿಗೆ ಏನಂತಂದು ಹೇಳಿದ್ರೆ 1, 3 ಮಾತ್ರ ಕನ್ಸಿಡರ್ ಮಾಡೋಣ. 1ನೇದು ಮತ್ತು 3ನೇದು ಲೆಟರ್ಗಳು ಯಾವ್ದಾವು? ಪಿ ಮತ್ತು ಎಸ್ ಇದಾವೆ. ಯಾವ್ದು ಲೆಟರ್ ಫಸ್ಟ್ಗೆ ಬರುತ್ತೆ ಸರ್? ಪಿ ಲೆಟರ್ ಫಸ್ಟ್ಗೆ ಬರುತ್ತೆ. ಅಂದ್ರೆ 1ನೇದೇನಪ್ಪ ಅಂತಂದು ಹೇಳಿದ್ರೆ ಇಲ್ಲಿಗೆ ಬರುತ್ತೆ. ಸೊ 1ನೇದು ಇಲ್ಲಿಗೆ ಬರುತ್ತೆ, ಅದಾದ ನಂತರ 3ನೇದು ಇಲ್ಲಿಗೆ ಬರುತ್ತೆ. ಸೇಮ್ ಅದೇ ಥರ ನೋಡ್ರಿ 2 ಮತ್ತು 4ನೇದ್ರೊಳಗಡೆ 2 ಮತ್ತು 4ನೇದಷ್ಟೇ ಕನ್ಸಿಡರ್ ಮಾಡ್ರಿ. ವರ್ಡ್ ಯಾವ್ದಾವು? ಡಬ್ಲ್ಯೂ ಮತ್ತು ಎಸ್ ಅಂತ ಇದಾವೆ, ಡಬ್ಲ್ಯೂ ಮತ್ತು ಎಸ್. ಸೊ ಇದರಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಸರ್? ಎಸ್ ಅನ್ನೋದು ಫಸ್ಟ್ಗೆ ಬರುತ್ತೆ. ಇಲ್ಲಿ 4 ಆಯಿತು, ಲಾಸ್ಟಿಗೆ ಏನಪ್ಪ ಅಂತಂದು ಹೇಳಿದ್ರೆ ಉಳಿದಿರೋದು 2, 1 3 5 4 2 ಅಂತಂದು ಬರುತ್ತೆ. 1 3 5 4 2 ಏನಂತಂದು ಹೇಳಿದ್ರೆ ಇಂಗ್ಲೀಷ್ ಡಿಕ್ಷನರಿ ಪ್ರಕಾರ ನಮ್ಮದು ಲೆಟರ್ಸ್ಗಳು ಬರ್ತಾವ. ಕ್ಲಿಯರಾ ಎಲ್ರಿಗೂ? ಸೊ ಇದನ್ನು ಮತ್ತೆ ನಾನು ಹೇಳಂಗಿಲ್ಲ, ಫೆಬ್ರವರಿವರೆಗೂ ಹೇಳಂಗಿಲ್ಲ, ಇದೇ ಕ್ಲಾಸಲ್ಲಿ ಕ್ಲಿಯರ್ ಮಾಡ್ಕೊಬೇಕೆಲ್ಲನೂ. ARI ಅಲ್ಲಪ್ಪ, ಅದು GRI, ಜಿ ಅದು ಯಾರು ಅಷ್ಟು ಈಸಿಯಾಗಿ ಕೊಡಂಗಿಲ್ಲ. ಜಿ ಅದು ಒಂದು ಸ್ವಲ್ಪ ಇದು ಆಗೈತೆ, ಪ್ರಿಂಟ್ ಪ್ರಾಪರ್ ಆಗಿಲ್ಲ. ಜಿ ಎಸ್. ಇಲ್ಲಿ ನೋಡ್ರಿ ಇಲ್ಲೇನಪ್ಪ ಅಂತಂದ್ರೆ ಹೇಳಿದ್ರೆ 13ನೇದೇನಪ್ಪ ಅಂತಂದು ಹೇಳಿದ್ರೆ 169ಕ್ಕೆ ರಿಲೇಟ್ ಆಗೈತೆ. ಫಸ್ಟ್ನೇದು 2ನೇದು ರಿಲೇಟ್ ಆಗಿದಾವ. ಅದಾದ ನಂತರ ನೆಕ್ಸ್ಟು 9 ಏನಪ್ಪ ಅಂತಂದು ಹೇಳಿದ್ರೆ ಯಾವ ನಂಬರಿಗೆ ರಿಲೇಟ್ ಆಗೈತೆ ಅಂತ ಕ್ವಶನ್ ಕೇಳಿದಾರೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ 21 441ಕ್ಕೆ ರಿಲೇಟ್ ಆಗೈತೆ ಅಂತಂದು ಐತೆ. ಕ್ಲಿಯರ್? ನಾವು ಇಲ್ಲಿ ನೋಡಿದಾಗ ಕ್ಲಿಯರ್ ಆಗಿ ಗೊತ್ತಾಗತ್ತಾ? ನಾನು ನಿಮ್ಗೆ ಹೇಳಿನಿ 1ರಿಂದ 30ರವರೆಗೂ 1ರಿಂದ 30ರವರೆಗೂ ಸ್ಕ್ವೇರ್ಗಳನ್ನು ಆಮೇಲೆ ಕ್ಯೂಬ್ಗಳನ್ನು ಬರೆದಿಟ್ಕೊಳ್ರಿ ಅಂತಂದು ಹೇಳಿ. ಸೊ ಯಾರಿಗೆ ಗೊತ್ತಿರುತ್ತೆ ಅವ್ರಿಗೆ ಡೈರೆಕ್ಟಾಗಿ ಗೊತ್ತಾಗ 161 441 ಇವ್ಯಾವ 13 ಸ್ಕ್ವೇರ್ ಏನಪ್ಪ ಅಂತಂದು ಹೇಳಿದ್ರೆ 169 ಆಗುತ್ತೆ. 21 ಸ್ಕ್ವೇರ್ ಏನಪ್ಪ ಅಂತಂದು ಹೇಳಿದ್ರೆ 441 ಆಗುತ್ತೆ. ಹಾಗಾದ್ರೆ ಇನ್ನು 9 ಸ್ಕ್ವೇರ್ ಎಷ್ಟಾಗತ್ತೆ? 81 ಆಗುತ್ತೆ. ಫುಲ್ ಈಸಿ. ಸ್ಕ್ವೇರು ಕ್ಯೂಬ್ ಅಲ್ಲ, ಸ್ಕ್ವೇರ್ ಕ್ಯೂಬ್ ಅಂತಂದು ಹೇಳಿದ್ರೆ ಭಾಳ ಬರುತ್ತೆ, 729 ಬರುತ್ತೆ ಸ್ಕ್ವೇರ್. ಇದು ಕ್ಲಿಯರ್ ಅಲ್ಲ ಎಲ್ರಿಗೂ? ಯಾವಾಗಲೂ 6th ಟರ್ಮ್ ಕಂಡುಹಿಡಿಯೋದು ಅಂತಂದು ಹೇಳಿದ್ರೆ ಫಸ್ಟು ಸೆಕೆಂಡ್ ರಿಲೇಟ್ ಇರ್ತಾವೆ.
ಸೆಕೆಂಡ್ ಆಮೇಲೆ ಥರ್ಡ್ದು ಫೋರ್ತ್ ರಿಲೇಟ್ ಇರ್ತಾವೆ, ಆಮೇಲೆ ಲಾಸ್ಟ್ಗೆ ಫಿಫ್ತ್ ಸಿಕ್ಸ್ತ್ ರಿಲೇಟ್ ಇರ್ತಾವೆ. ನಮಗೆ ಕ್ವಶನ್ಸ್ಗಳನ್ನ ಏನು ಕೇಳ್ತಾರೆ ಅಂದ್ರೆ ಒಂದು ಥರ್ಡ್ ಕಂಡಿಡಿ ಇಲ್ಲ ಫೋರ್ತ್ ಕಂಡಿಡಿ ಅಂತ ಹೇಳ್ತಾರೆ. ಸೊ ಪ್ರಾಪರಾಗಿ ಚೆಕ್ ಮಾಡ್ಕೊಂಡು ನೀವೇನು ಮಾಡ್ಬೇಕಂದ್ರೆ ಕಂಡುಹಿಡಿಬೇಕು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಈ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಾನೆ. ನೆಕ್ಸ್ಟ್ ನಾನು ಇಲ್ಲಿವರೆಗೂ ಏನಂತ ಚಿಹ್ನೆಗಳನ್ನ ಬದಲಾಯಿಸಿದ್ವಿ, ಇವಾಗ ನಂಬರ್ಸ್ಗಳನ್ನ ಬದಲಾಯಿಸಬೇಕು. ಪ್ರಾಪರಾಗಿ ನಂಬರ್ಗಳನ್ನ ಬದಲಾಯಿಸ್ಬಿಟ್ಟು ಏನಂತಂದು ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡಿ. ಇಂಥ ಕ್ವಶನ್ಸ್ ಎಲ್ಲನೂ ನಂಬರಲ್ಲೇ ಬರ್ತಾವೆ, ಚಿಹ್ನೆಗಳನ್ನ ಯೂಸ್ ಮಾಡ್ಕೊಂಡು ಬರ್ತಾವೆ. ಯಾವುದಾದ್ರೂ ಪ್ಲಸ್ ಅಥವಾ ಇಂಟು ಯಾವುದಾದ್ರು ಚೇಂಜ್ ಮಾಡ್ರಿ ಅಂತಂದೇಳಿ ನಾನು ನಿಮಗೆ ಟ್ರಿಕ್ ಏನು ಹೇಳ್ಕೊಟ್ಟೇನಂತಂದು ಹೇಳಿದ್ರೆ ಡಿವೈಡೆಡ್ ಬೈ ಇರೋವಂತಹ ಆಪ್ಷನ್ಸ್ಗಳನ್ನ ಮೊದಲು ಚೆಕ್ ಮಾಡಬೇಕು ಅಂತಂದೇಳಿ ಕ್ಲಿಯರಾಗಿ ಅರ್ಥ ಮಾಡ್ಕೊಡ್ರಿ. ಡಿವೈಡೆಡ್ ಬೈ ಇರೋದು. ಸೊ ಇಲ್ಲಿ ನೋಡ್ರಿ ಯಾವ್ದು ಬರುತ್ತಾ, ಇಲ್ಲೇನಿಲ್ಲ, ಚಿಕ್ಕದು ಸ್ಟಾರ್ಟ್ ಮಾಡ್ರಿ. ಫಸ್ಟ್ಗೆ ದೊಡ್ಡದು ಯಾವುದು ಬರಂಗಿಲ್ಲ, ಚಿಕ್ಕದು ಸ್ಟಾರ್ಟ್ ಮಾಡ್ರಿ, ಈಸಿಯಾಗಿ ಕ್ಯಾಲ್ಕುಲೇಷನ್ ಬರುತ್ತೆ. $95 ಇಲ್ಲ ಅಂದರೆ ಈ ಕಡೆ ಬರ್ಕೊಂಡು ಬಿಡ್ನಾರ. 95 ಡಿವೈಡೆಡ್ ಬೈ 19 ಇಂಟು 112 ಡಿವೈಡೆಡ್ ಬೈ 4 ಇಂಟು 4 ಪ್ಲಸ್ 3 ಪ್ಲಸ್ 5. ಸೊ ನಿಮ್ಗೆ ಯಾರಿಗೆ ಬೋರ್ಡ್ ಮಾಸ್ ರೂಲ್ ಗೊತ್ತೈತಿ ಅವ್ರಿಗೇನಂತಂದು ಹೇಳಿದ್ರೆ ಪ್ರಾಪರಾಗಿ ಮಾಡ್ತೀರಿ. ಬೋರ್ಡ್ ಮಾಸ್ ರೂಲ್ ಯಾರಿಗೆ ಗೊತ್ತೈತಿ, ಮೊದಲು ಏನು ಮಾಡಬೇಕು, ಬ್ರಕೆಟಲ್ಲಿ ಇರೋದು ಮಾಡ್ಬೇಕು. ಬ್ರಕೆಟ್ಸ್ಗಳು ಈ ಥರ ಬ್ರಕೆಟ್ಸ್ಗಳು ಬರ್ತಾವೆ ನೋಡಿ. ಸೊ ಆ ವಿಡಿಯೋಸ್ಗಳನ್ನ ಕರೆಕ್ಟಾಗಿ ನೋಡ್ರಿ. ನಾನು ಹಿಂದಿನ ಆಫ್ ಅಂತಂದು ಬರುತ್ತೆ, ಸ್ಕ್ವೇರ್ ಅಂತಂದು ಬರುತ್ತೆ, ಕ್ಯೂಬ್ ಅಂತ ಬರುತ್ತೆ, ಅವ್ನು ಮಾಡ್ಕೋಬೇಕು. ಆಮೇಲೆ ಭಾಗಲಬ್ಧ ಮಾಡ್ಕೋಬೇಕು, ಆಮೇಲೆ ಗುಣಲಬ್ಧ ಮಾಡ್ಕೋಬೇಕು, ಆಮೇಲೆ ಕೂಡಿಸೋದು, ಲಾಸ್ಟಿಗೆ ಕಡಿಯೋದು ಅಂತ ಬರುತ್ತೆ. ಈಗ ಫಸ್ಟಿಗೆ ನಾವು ಯಾವ್ದು ಮಾಡಬೇಕು, ನಾವು ನಂಬರ್ಸ್ಗಳನ್ನ ಚೇಂಜ್ ಮಾಡ್ಕೊಂಡು ಏನಂತಂದು ಹೇಳಿದ್ರೆ ಫಸ್ಟಿಗೆ ಏನಪ್ಪ ಅಂತಂದು ಹೇಳಿದ್ರೆ ಈ ರೀತಿಯಾಗಿರೋದು ಮಾಡ್ಕೊಬೇಕು. ಇಲ್ಲಿ ನಾನೇನು ಮಾಡ್ತೀನಿ ಅಂತಂದು ಹೇಳಿದ್ರೆ ಸೊ ಇದ್ರ ಮೇಲೆ ಆಲ್ರೆಡಿ ಏನಪ್ಪ ಅಂತಂದು ಹೇಳಿದ್ರೆ 2 ವಿಡಿಯೋಸ್ಗಳಿದಾವೆ. ಆಲ್ರೆಡಿ ಇದ್ರ ಚಿಹ್ನೆಗಳ ಮೇಲೆ ಏನಂತಂದು ಹೇಳಿದ್ರೆ ಆಲ್ರೆಡಿ 2 ವಿಡಿಯೋಗಳಿದಾವೆ. ಕ್ಲಿಯರಾಗಿ ವಿಡಿಯೋಸ್ಗಳನ್ನ ನೋಡ್ರಿ. ಫಸ್ಟಿಗೆ ಏನಂತಂದು ಹೇಳಿದ್ರೆ ಬ್ರಕೆಟ್ ಒಳಗಡೆದು ಮಾಡಬೇಕು. ಫಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ಬ್ರಕೆಟ್ ಒಳಗಡೆದು ಮಾಡಬೇಕು. ಚಿಕ್ಕದಾಗಿರೋದು ಯಾವುದಾದ್ರೂ ಒಂದು ಆಪ್ಷನ್ ತೊಗೊತೀನಿ. ನಾನು ಸೆಕೆಂಡ್ ಒಂದು ತೊಗೊತೀನಿ, ನನಗೂ ಗೊತ್ತಿಲ್ಲ ಆನ್ಸರು, ನೀವೆಲ್ಲರೂ ಮಾಡ್ತೀರಿ ಅಂತ ನಾನು ಚೆಕ್ ಮಾಡಿಲ್ಲ. ಸೊ ಇವಾಗ ಸೆಕೆಂಡ್ ಒಂದು ತೊಗೋತೀನಿ ನೋಡ್ರಿ. ಚಿಕ್ಕದಾಗಿರೋದ್ರಿಂದ 4 ಇದ್ದಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ 5 ಬರ್ಕೋಬೇಕು. 4 ಇದ್ದಲ್ಲಿ ಏನಂತಂದು ಹೇಳಿದ್ರೆ 5 ಅಂತ ಬರ್ಕೋಬೇಕು. 5 ಇದ್ದಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ 4 ಅಂತ ಬರ್ಕೋಬೇಕು. ಸೊ ಬರ್ಕೊಳ್ರಿ. 95 ಇದನ್ನು ನಾನು ಹೆಂಗೆ ಬರ್ಕೋತೀನಿ ಅಂತಂದು ಹೇಳಿದ್ರೆ ಡಿವೈಡೆಡ್ ಬೈ 19 ಇಂಟು 112. ಸೊ ಡಿವೈಡೆಡ್ ಬೈ ಹಂಗೆ ಬರ್ಕೊಬೇಕು. ಇದನ್ನು ಸೈಡಿಗೆ ಬರ್ಕೋತೀನಿ. 4 ಇಂಟು 4 ಇಂಟು ಪ್ಲಸ್ 3 ಅಂತಂದೈತೆ. ಸೊ ಮೊದಲು ಬ್ರಕೆಟ್ದಾಗಿಂದ ಮಾಡ್ಬೇಕಲ್ಲ. ಸೊ ಇದನ್ನು ಹೆಂಗೆ ಬರ್ಕೋಬೇಕು, 4 ಇದ್ದಲ್ಲಿ 5 ಬರ್ಕೋಬೇಕು. 5 ಇಂಟು 5 ಇಂಟು 3. 4 ಇದ್ದಲ್ಲಿ ಏನಂತಂದು ಹೇಳಿದ್ರೆ 5 ಅಂತ ಬರ್ಕೋಬೇಕು. 5 ಇಂಟು ನೋಡ್ರಿ 5 ಇಂಟು 5 ಪ್ಲಸ್ 3 ಅಂತಂದು ಹೇಳಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತಾ, ಮೊದಲು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮೊದಲು ಯಾವ್ದು ಮಾಡಬೇಕು, ಬೋರ್ಡ್ ಮಾಸ್ ರೂಲ್ ಪ್ರಕಾರ ಮಲ್ಟಿಪ್ಲಿಕೇಶನ್ ಮಾಡಿ ಆಮೇಲೆ ಕೂಡ್ಸೋದು ಮಾಡಬೇಕು. ಮೊದಲು ಗುಣಲಬ್ಧ ಮಾಡಬೇಕು. ಮಾಡಿರಿ. 5 ಇಂಟು ಎಷ್ಟಾಗುತ್ತೆ, 25 ಆಗುತ್ತೆ. 25 ಪ್ಲಸ್ 3 28 ಆಗುತ್ತೆ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ 28 ಬಂತು, ಆಮೇಲೆ ಪ್ಲಸ್ 5 ಬಂತು. 5 ಅಲ್ಲ 4 ಬರ್ಕೊಬೇಕು ಇಲ್ಲಿ. ಸೊ 5 ತೆಗೆದೇನಂತಂದು ಹೇಳಿದ್ರೆ 4 ಬರ್ಕೊಬೇಕು. ಎಸ್ ಡನ್. ಸೊ ಅದನ್ನೇನಪ್ಪ ಅಂತಂದು ಹೇಳಿ ನೋಡ್ರಿ. ಆಮೇಲೆ ಇದೆಲ್ಲ ಬಂದ ನಂತರ ಇದು ಬ್ರಕೆಟ್ ಹೋಯ್ತಾ, ಬ್ರಕೆಟ್ದೊಳಗಿಂದ ಮಾಡಿಬಿಟ್ವಿ. ಸೊ ಈಗ ನೆಕ್ಸ್ಟ್ ಏನಾಯ್ತು ಅಂತಂದು ಹೇಳಿದ್ರೆ ಬ್ರಕೆಟ್ ಎಲ್ಲ ಹೋದ ನಂತರ ಡಿವಿಷನ್ ಮಾಡ್ಬೇಕು. ನೆಕ್ಸ್ಟ್ ಡಿವಿಷನ್ 95 ಡಿವೈಡೆಡ್ ಬೈ 19 ಇಂಟು ನೆಕ್ಸ್ಟ್ 112 ಐತೆ. ಇಲ್ಲಿ ಡಿವೈಡೆಡ್ ಬೈ ಐತಲ್ಲ, ಇದನ್ನು ಹಿಂಗೆ ಈ ಥರ ಬರ್ಕೊತೀನಿ. 28 ಪ್ಲಸ್ ಏನಪ್ಪ ಅಂತಂದು ಹೇಳಿದ್ರೆ 4 ಉಳಿಯುತ್ತೆ. ಈಗ ನೋಡ್ರಿ 19 ಒಂದ್ಲೆ 19 5ಲೆ 19 ಒಂದ್ಲೆ 19 5ಲೆ ಆಗತ್ತೆ. ಅದೇ ಥರ ನೋಡ್ರಿ 28 ಒಂದ್ಲೆ ಎಷ್ಟಾಗತ್ತೆ ನೋಡ್ರಿ, 28 ಒಂದ್ಲೆ 28 4ಲೆ 28 ಒಂದ್ಲೆ 28 4ಲೆ ಏನಂತಂದು ಹೇಳಿದ್ರೆ 112. ಏನು ಉಳಿತು, 5 ಇಂಟು 4 ಇಂಟು ಪ್ಲಸ್ 4 ಉಳಿತು. ಇಂಟು ಮತ್ತು ಪ್ಲಸ್ ಐತೆ. ಇದರಲ್ಲಿ ಯಾವ್ದು ಫಸ್ಟ್ ಮಾಡಬೇಕು, ಇಂಟು ಮಾಡಬೇಕು. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಫಸ್ಟಿಗೆ ಇದನ್ನು ಮಾಡಿದ 5 4ಲೆ 20 ಆಯಿತು, ಆಮೇಲೆ ಪ್ಲಸ್ 4. ಸೊ ಏನು ಬರುತ್ತಪ್ಪ ಅಂತಂದು ಹೇಳಿದ್ರೆ ಆನ್ಸರ್ 24 ಬರುತ್ತೆ. ಇಲ್ಲಿ ನಮ್ದು ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಈ ಥರ ನಂಬರ್ಸ್ಗಳನ್ನ ಕೊಟ್ಟಾಗ ಫಸ್ಟ್ಗೆ ಚಿಕ್ಕದಾಗಿರೋದೇನಪ್ಪ ಅಂತಂದು ಹೇಳಿದ್ರೆ ಟ್ರೈ ಮಾಡಿರಿ. ಸೊ ಈ ಥರ ಚಿಹ್ನೆಗಳನ್ನು ಕೊಟ್ಟಾಗ ಡಿವೈಡೆಡ್ ಬೈ ಅಂತಂದು ಹೇಳಿ ಯಾವ ಆಪ್ಷನ್ದಾಗಿರುತ್ತಾ ಆ ಆಪ್ಷನನ್ನು ಏನಪ್ಪ ಅಂತಂದು ಹೇಳಿದ್ರೆ ಫಸ್ಟ್ ಟ್ರೈ ಮಾಡಿರಿ. ಕ್ಲಿಯರಾ ಎಲ್ರಿಗೂ?
ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ 80 ಏನಪ್ಪ ಅಂತಂದು ಹೇಳಿದ್ರೆ 17ಕ್ಕೆ ರಿಲೇಟ್ ಐತೆ. ಆಮೇಲೆ ನೆಕ್ಸ್ಟ್ ಪದ ಕೇಳಿದಾನೆ, ಯಾವ ಸಂಖ್ಯೆ ಬರುತ್ತೆ ಅಂತ ಕೇಳ್ಯಾನ, ಆ ಸಂಖ್ಯೆನ 13ಕ್ಕೆ ರಿಲೇಟ್ ಐತೆ. ಆಮೇಲೆ 185 ಏನಪ್ಪ ಅಂತಂದು ಹೇಳಿದ್ರೆ 38ಕ್ಕೆ ರಿಲೇಟ್ ಐತೆ. ಸೊ ಆ ನಂಬರ್ನ ನಾವೇನು ಮಾಡ್ಬೇಕಂತಂದು ಹೇಳಿದ್ರೆ ಇವಾಗ ಕಂಡುಹಿಡಿಬೇಕು. ಟ್ರೈ ಮಾಡ್ರಿ. ಗುಡ್. ಆ ನಿಯರ್ ಇದ್ದದ್ದು ಮಾಡಿ, ನಿಯರ್ ನಂಬರ್ ಬರಲಿ ಏನೋ ಬರಲಿ, ಒಂದೇನೋ ಪ್ಲಸ್ ಮಾಡೋ ಇಲ್ಲ ಮೈನಸ್ ಮಾಡೋ ಇಂಟು ಮಾಡೋ. ಇಲ್ಲಿ ನೋಡ್ರಿ, ಇವೆರಡು ಏನಂತಂದು ಹೇಳಿದ್ರೆ ಡಿಫ್ರೆನ್ಸ್ ಭಾಳ ಐತೆ. ಎಷ್ಟಂದ್ರೆ 30-40 ಡಿಫ್ರೆನ್ಸ್ ಐತೆ, ಇಲ್ಲ 60 ಡಿಫ್ರೆನ್ಸ್ ಐತೆ. ಡಿಫ್ರೆನ್ಸ್ ಏನಪ್ಪ ಅಂತಂದು ಹೇಳಿದ್ರೆ ಭಾಳ ಇರೋದ್ರಿಂದ ಇಲ್ಲಿ ಪ್ಲಸ್ ಮಾಡೋಕ್ಕೆ ಬರೋಂಗಿಲ್ಲ, ಮೈನಸ್ ಮಾಡೋಕ್ಕೆ ಬರೋಂಗಿಲ್ಲ. ಯಾವುದೋ ಒಂದು ಸಂಖ್ಯೆನ ತೊಗೊಂಡು ಮಾಡಿದರೆ ಇಂಟು ಮಾಡಬೇಕು, ಇಲ್ಲ ಸ್ಕ್ವೇರ್ ಮಾಡಬೇಕು, ಇಲ್ಲ ಕ್ಯೂಬ್ ಮಾಡಬೇಕು. ಇಂಟು ಮಾಡಿರಿ, ಯಾವುದಾದ್ರು 17ಕ್ಕೆ ಯಾವುದಾದ್ರೂ ಒಂದು ಇಂಟು ಮಾಡಿರಿ. 4ರಿಂದ ಮಾಡಿದ್ರೆ ಎಷ್ಟಾಗುತ್ತೆ? 4 7 28, 4 1 4 ಪ್ಲಸ್ 2 68 ಬಂತು. ಇಲ್ಲಿ ನೋಡ್ರಿ 80 ಐತೆ. ಇಂಟು 5 ಮಾಡಿರಿ, 5 7 35, 5 1 5, 85 ಆಯಿತು. ಓಕೆ ನೋಡ್ರಿ, 17 ಇಂಟು 5 ಮಾಡಿದ್ರೆ 85 ಬರುತ್ತೆ, ಮೈನಸ್ 5 ಮಾಡ್ಕೋಬೇಕು, 80 ಬರುತ್ತೆ. ಕ್ಲಿಯರ್? ಸೇಮ್ ಅದೇ ಥರ ಇದಕ್ಕೆ ಚೆಕ್ ಮಾಡಬೇಕು ಕರೆಕ್ಟ್ ಐತಿಲ್ಲ ಅಂತಂದೇಳಿ. 38ಕ್ಕೆ ಏನು ಮಾಡಬೇಕು? ಇಲ್ಲಿ ಇಂಟು 5 ಮಾಡಿದ್ವಿ, ಇಲ್ಲೂ 5 ಮಾಡ್ಬೇಕು. ಇಂಟು 5 ಎಷ್ಟು ಬರುತ್ತೆ? 5 8 40, 5 3 15 ಪ್ಲಸ್ 4 19 ಆಯಿತು. ಇಲ್ಲಿ 190 ಬಂತು. ನೆಕ್ಸ್ಟ್ ಮೈನಸ್ 5 ಮಾಡಿದ್ವಿ, ಮೈನಸ್ 5 ಮಾಡಿದ್ರೆ ಇಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ 185 ಬಂತು. ವೆರಿ ಗುಡ್. ಅಂದ್ರೆ ಸೇಮ್ ಪ್ಯಾಟ್ರನ್ ಚಲೋ ಕರೆಕ್ಟಾಗಿ ಹೊಂಟೈತೆ. ಸೇಮ್ ಪ್ಯಾಟ್ರನ್, ಇಂಟು 5 ಮಾಡೋದು, ಆಮೇಲೆ ಮೈನಸ್ 5 ಮಾಡೋದು. ಸೇಮ್ ಅದೇ ಥರ ಇಲ್ಲೂ ಕೂಡ ಏನಂತಂದು ಹೇಳಿದ್ರೆ ಇಂಟು 5 ಮಾಡ್ಬೇಕು. ಮಾಡಿರಿ, 5 3 15, 5 1 5 6 65 ಆಯಿತು. ಮೈನಸ್ 5 ಮಾಡ್ಬೇಕು ನೆಕ್ಸ್ಟ್ ಪ್ಯಾಟ್ರನ್. ಸೊ ಇಲ್ಲೇನಪ್ಪ ಅಂತಂದು ಹೇಳಿ ನಮ್ಗೆ ಆನ್ಸರ್ 60 ಬಂತು. ಸೊ ಈ ರೀತಿಯಾಗಿ ಏನಂತಂದು ಹೇಳಿದ್ರೆ ನಾವು ಸಾಲ್ವ್ ಮಾಡಬೇಕಾಗತ್ತೆ. ಡಿಫ್ರೆನ್ಸ್ ಸ್ವಲ್ಪ ಇತ್ತು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ 45, ಇಲ್ಲಿ 40 ಅಂತಂದು ಇತ್ತು ಅಂತಂದು ಹೇಳಿದ್ರೆ ಅವಾಗ ಪ್ಲಸ್ಸು ಮೈನಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಈ ಥರ ಡಿಫ್ರೆನ್ಸ್ ಇತ್ತು ಅಂತಂದು ಹೇಳಿದ್ರೆ ಇಂಟು ಮಾಡಿರಿ. ಇದಕ್ಕಿಂತ ಜಾಸ್ತಿ ಡಿಫ್ರೆನ್ಸ್ ಇತ್ತು ಅಂತಂದು ಹೇಳಿದ್ರೆ ಅವಾಗ ಏನು ಮಾಡಬೇಕು? ಜಾಸ್ತಿ ಡಿಫ್ರೆನ್ಸ್ ಇತ್ತಂದ್ರೆ ಸ್ಕ್ವೇರು ಕ್ಯೂಬು ಮಾಡಿ ಪ್ಲಸ್ ಮಾಡೋದು ಮೈನಸ್ ಮಾಡೋದು ಮಾಡ್ಬೇಕು ಅದಕ್ಕೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಪ್ಪ. ಈ ಕ್ವಶನ್ನ ನಾನು ಮಾಡೋಂಗಿಲ್ಲ. ನಿನ್ನೆ ನಾನು ನಿಮ್ಮ ಟ್ರಿಕ್ಸ್ ಹೇಳಿದ್ದೇನಲ್ಲ, ಟ್ರೈ ಮಾಡ್ತೀರಿ ಎಲ್ಲರೂ? ನಿನ್ನೆ ನಾನೊಂದು ಟ್ರಿಕ್ಸ್ ಹೇಳಿದ್ದೀನಿ, ಪರವಾಗಿಲ್ಲ, ಒಂದು 4 ನಿಮಿಷ 5 ನಿಮಿಷ ಹಿಡಿದ್ರೂ ಪರವಾಗಿಲ್ಲ. ನಿನ್ನೆ ಒಂದು ನಾನು ಟ್ರಿಕ್ಸ್ ಹೇಳಿದ್ದೆ, ನೀವೆಲ್ಲ ಸೈಡಿಗೆ ಬರ್ಕೊಂಡಿದ್ದೀರಲ್ಲ, ಆ ಟ್ರಿಕ್ಸ್ನ ಯೂಸ್ ಮಾಡ್ಕೊಂಡು ಟ್ರೈ ಮಾಡಿರಿ. ಮೊದಲು ಏನಂತಂದು ಹೇಳಿದ್ರೆ ಆಪ್ಷನ್ಸ್ಗಳಿಗೆ ಯಾವ ನಂಬರ್ ಬರ್ತಾವ ಅಂತ ಟ್ರೈ ಮಾಡ್ರಿ. ಆಪ್ಷನ್ಸ್ಗಳಿಗೆ ಯಾವ ನಂಬರ್ ಬರ್ತಾವ ಅಂತಂದು ಹೇಳಿ ಬರ್ಕೊಬೇಕು. ಆಪ್ಷನ್ಸ್ಗಳಿಗೆ ಯಾವ ನಂಬರ್ ಬರ್ತಾವ. ಆಮೇಲೆ ನೆಕ್ಸ್ಟ್ ಏನು ಕೇಳಿದಾನ? ಈದಿಂದ ಎಗೆ ರಿಲೇಟ್ ಏನೈತಿ ಅಂತ ಕೇಳಿದಾನ. ಇಲ್ಲಿ ನೋಡ್ರಿ, ಈದಿಂದ ಎಗೆ ಎ ಹ್ಯಾಶ್ ಬಿ ಆಟ್ ಸಿ ಪರ್ಸೆಂಟೇಜ್ ಡಿ ಪ್ಲಸ್ ಇ ಅಂತಂದೈತೆ. ಇಲ್ಲಿಂದ ಇಲ್ಲಿವರೆಗೂ ರಿಲೇಷನ್ ಕೇಳಿದಾನ, ಈದಿಂದ ಎವರೆಗೂ ರಿಲೇಷನ್ ಕೇಳಿದಾನ. ಅಂದರೆ ನಾವು ಎಲ್ಲ ಚಿಹ್ನೆಗಳನ್ನ ಕನ್ಸಿಡರ್ ಮಾಡಬೇಕಾಗತ್ತೆ ಇಲ್ಲಿ. ಸೊ ಫಸ್ಟಿಗೆ ನಾವೇನು ಮಾಡಬೇಕು? ಯಾರಿಗಾದ್ರೂ ಬಿಡ್ಸಕ್ಕೆ ಬರಲಿಲ್ಲ, ಅದು ನಿಮ್ಮ ತಪ್ಪಲ್ರಿ. ಫಸ್ಟ್ ಟೈಮ್ ಕೇಳ್ತಿದ್ದೀರಿ ಅಂದ್ರೆ ಅದು ನಿಮ್ಮ ತಪ್ಪು. ಹುಡುಕ್ಬೇಕು. ನಾವು ಎಷ್ಟೋ ಸಾರಿ ವಿಡಿಯೋಸ್ಗಳನ್ನ ಹಾಕ್ತಿದ್ದೀವಿ, ನೋಡಬೇಕು. ಇನ್ನೂ ಟೈಮ್ ಐತೆ, ಎಲ್ರಿಗೂ ಹೇಳ್ತಾ ಇದ್ದೀನಿ, ಇನ್ನೂ ಟೈಮ್ ಐತೆ. ಎಲ್ಲ ವಿಡಿಯೋಸ್ಗಳನ್ನ 150 ವಿಡಿಯೋಸ್ಗಳಿದಾವೆ. ಎಲ್ಲ ವಿಡಿಯೋಸ್ಗಳನ್ನ ನೋಡ್ರಿ. ಎಲ್ಲ ಕಾನ್ಸೆಪ್ಟ್ಸ್ಗಳು ಕವರ್ ಆಗಿದಾವೆ. ಜಾಬ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಅಪಾರ್ಚುನಿಟಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಏನು ಕನ್ಫ್ಯೂಸ್ ಇಲ್ಲಪ್ಪ, ನೀನು ಕನ್ಫ್ಯೂಸ್ ಮಾಡ್ಕೊಳತ್ತಿ ಅಷ್ಟ. ಇಲ್ಲಿ ನೋಡ್ರಿ, ಹೆಂಡತಿಯ ತಾಯಿ ಅಂತಂದೈತ. ಇದಕ್ಕೆ ಯಾವ ನಂಬರ್ ಬರುತ್ತೆ ಹೇಳ್ರಿ? ಸೊ ಯಾವ ನಂಬರ್ ಬರುತ್ತೆ ಇಲ್ಲಿ? ಹೆಂಡತಿಯ ತಾಯಿ ಅಂತ ಬಂದಾಗ, ಹೆಂಡತಿಯ ತಾಯಿ ಅಂತ ಬಂದಾಗ ಯಾವ ನಂಬರ್ ಬರುತ್ತೆ?
ಪಕ್ಕ? ಈಗ ಸಿಂಪಲ್ ಆಗಿ ನೋಡ್ರಿ, ನಿಮ್ಗೆ ಅಷ್ಟೊಂದೆಲ್ಲ ಬರೆಯೋಕ್ಕಾಗಲಿಲ್ಲ ಅಂತಂದು ಹೇಳಿದ್ರೆ, ನೀವು ಅಂತ ಇದ್ರಲ್ಲ, ನಿಮ್ಮ ಜನ್ರೇಷನ್ ಐತಲ್ಲ ಅದು 0, ನಿಮ್ಮದು ತಂದೆ ತಾಯಿ ಅವ್ರ ಜನ್ರೇಷನ್ ಐತಲ್ಲ ಅದು 1, ಅವ್ರ ತಂದೆ ತಾಯಿ ಇದಾರಲ್ಲ ಅಜ್ಜ ಅಜ್ಜಿ ಏನಿದಾರಲ್ಲ ಅವ್ರ ಜನ್ರೇಷನ್ 2, ಆಮೇಲೆ ನಿಮ್ಮ ಮಕ್ಕಳು ಇದಾರಲ್ಲ ಮಕ್ಕಳು ಅಂತ ಬರ್ಕೊಡ್ರಿ, ಅವ್ರ ಜನ್ರೇಷನ್ -1, ಮೊಮ್ಮಕ್ಕಳು ಅಂತ ಇದಾರಲ್ಲ ಅವ್ರ ಜನ್ರೇಷನ್ -2. ಇಲ್ಲಿ ಹೆಂಡತಿಯ ತಾಯಿ ಎದ್ರಲ್ಲಿ ಬರ್ತಾರ? ನೀವು, ನಿಮ್ಮ ಹೆಂಡತಿ, ಆಮೇಲೆ ನಿಮ್ಮ ತಮ್ಮ ತಂಗಿ ಇವರೆಲ್ಲ ಏನಂತಂದು ಹೇಳಿ ನಿಮ್ಮ ಜನ್ರೇಷನ್ದಾಗ ಬರ್ತಾರೆ. ಸೊ ನಿಮ್ಮ ಹೆಂಡತಿ ಅಂದರೆ ಇದ್ರೊಳಗೆ ಬರ್ತಾರೆ. ಅವ್ರ ತಾಯಿ ಅಂತಂದು ಹೇಳಿದ್ರೆ ಈ ಜನ್ರೇಷನಲ್ಲಿ, ಅಂದ್ರೆ ಇಲ್ಲಿ ನಂಬರ್ ಏನಾಗತ್ತಪ್ಪ ಅಂದ್ರೆ 1 ಆಗತ್ತೆ. ದೆನ್ ತಂಗಿಯ ತಂದೆ ಅಂತಂದು ಹೇಳಿದ್ರೆ ತಂಗಿಯ ತಂದೆಗೆ ನಂಬರ್ ಎಷ್ಟು ಬರುತ್ತೆ? ಅದು ಸೇಮ್, ನೀವು ತಂಗಿ ಎಲ್ಲ ಒಂದೇ ಥರಲ್ಲಿ ಬರ್ತಿರಲ್ಲ, ಅವ್ರ ತಂದೆ ಅಂತಂದು ಹೇಳಿದ್ರೆ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಇದು ಕೂಡ 1 ಬರುತ್ತೆ. ಆಮೇಲೆ ಸಹೋದರನ ಹೆಂಡತಿ, ತುಂಬ ಇಂಪಾರ್ಟೆಂಟ್, ಸಹೋದರನ ಹೆಂಡತಿ ನಂಬರ್ ಯಾವ್ದು ಬರುತ್ತೆ? ಸಹೋದರನ ಹೆಂಡತಿ ನಂಬರ್ 0 ಬರುತ್ತೆ. ನೆಕ್ಸ್ಟ್ ಸಹೋದರನ ಮಗಳು, ಸಹೋದರನ ಮಗಳು, ಸಹೋದರ ಅಂದ್ರೆ ಇಲ್ಲಿ ಬಂದ, ಅವ್ರ ಮಗಳು ಅಂತಂದು ಹೇಳಿದ್ರೆ -1. ಸಹೋದರನ ಮಗಳು ಏನಪ್ಪಾ ಅಂತಂದು ಹೇಳಿದ್ರೆ -1 ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಇಷ್ಟು ಕ್ಲಿಯರ್ ಆಯ್ತು. ಇವಾಗ ನೋಡ್ರಿ, ಹ್ಯಾಶ್ ಅಂತಂದೈತೆ, ಇಲ್ಲಿ ಚೆಕ್ ಮಾಡ್ರಿ, ಹ್ಯಾಶ್ ಅಂತಂದೈತಿ ಇಲ್ಲಿ. ಸೊ ಅಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಸಿಸ್ಟರ್ ಅಂತಂದೈತೆ, ಇದನ್ನಷ್ಟ ತಗೋಬೇಕು. ಹ್ಯಾಶ್ ಅಂತಂದು ಹೇಳಿದ್ರೆ ಸಿಸ್ಟರ್ ಅಂತಂದೈತೆ. ಸಿಸ್ಟರ್ ಅನ್ನೋದು ಎಲ್ಲಿ ಬರುತ್ತೆ ವರ್ಡು? ನೀವು, ನಿಮ್ಮ ತಂಗಿ ಅಂತಂದೈತಲ್ಲ ಆ ಜನ್ರೇಷನ್, ನಿಮ್ಮ ಜನ್ರೇಷನ್ದೊಳಗೆ ತಂಗಿ ಬರ್ತಾಳೆ, ಹುಟ್ಟಿರೋದು ನಿಮ್ಮ ಜನ್ರೇಷನ್ ಒಳಗೆ ನಿಮ್ಮ ತಂಗಿ ಹುಟ್ಟಿದಾಳಲ್ಲ, ಹಂಗಂದ್ರೆ ಆ ಜನ್ರೇಷನ್, ನಿಮ್ಮ ಜನ್ರೇಷನ್ ಐತಲ್ಲ ಅದ್ರದ್ದು ನಂಬರ್ ಎಷ್ಟೈತಿ? 0 ಅಂತಂದೈತೆ. ಅಲ್ಲೇನೈತಿ? 0 ಅಂತ ಬರ್ಕೊಡ್ರಿ. ನೆಕ್ಸ್ಟ್ ಆ್ಯಟ್ ಅಂತಂದೈತೆ, ಆ್ಯಟ್ ಇಲ್ಲಿ ಐತೆ ನೋಡ್ರಿ. ಆ್ಯಟ್ ಅಂತಂದು ಹೇಳಿದ್ರೆ ಬ್ರದರ್, ಬ್ರದರ್ ಅಂತಂದು ಹೇಳಿದ್ರೆ ಸಹೋದರ, ತಮ್ಮ, ಅವರು ಕೂಡ ನಿಮ್ಮ ಜನ್ರೇಷನ್ದಾಗ ಹುಟ್ಟಿದಾರಲ್ಲ, ಹಂಗಂದ್ರೆ ಅದನ್ನು ಕೂಡ ಏನಂತಂದು ಹೇಳಿದ್ರೆ ಅದ್ರದ್ದು ಕೋಡ್ ವರ್ಡ್ ಎಷ್ಟಾಗತ್ತೆ? 0 ಅಂತ ಆಗತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಪರ್ಸಂಟೇಜ್ ಅಂತಂದೈತೆ. ನೆಕ್ಸ್ಟ್ ಪರ್ಸಂಟೇಜ್, ಪರ್ಸಂಟೇಜ್ ಪರ್ಸಂಟೇಜ್ ಅಂತಂದು ಹೇಳಿದ್ರೆ ಡಾಟರ್, ಡಾಟರ್ ಅಂತಂದು ಹೇಳಿದ್ರೆ ಮಗಳು, ಡಾಟರ್ ಅಂತಂದು ಹೇಳಿದ್ರೆ ಮಗಳು, ಡಾಟರ್ ಅಂತಂದು ಹೇಳಿದ್ರೆ ಮಗಳು, ಮಗಳು ಎಲ್ಲಿ ಬರ್ತಾಳೆ ಅಂದ್ರೆ ನಾವು 0, ನಮ್ಮ ಮಕ್ಕಳು ಅಂತಂದು ಹೇಳಿದ್ರೆ -1 ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಪ್ಲಸ್ ಅಂತಂದೈತೆ, ಪ್ಲಸ್. ಸೊ ಅದ್ರದ್ದು ಏನಂತಂದು ಹೇಳಿದ್ರೆ ತಾಯಿ, ತಂದೆ ತಾಯಿ ಅಂಕುಲು ಆಂಟಿ ಇವರೆಲ್ಲ ಒಂದತ್ರೊಳಗೆ ಬರ್ತಾರೆ, ಒಂದೇ ಜನ್ರೇಷನ್ದಾಗ ಹುಟ್ಟಿದಾರೆ ಅವರೆಲ್ಲ, ಅವ್ರದ್ದೇನಪ್ಪ ಅಂತಂದು ಹೇಳಿದ್ರೆ +1 ಅಂತಂದು ಹೇಳಿ. ಇದನ್ನೆಲ್ಲ ಕೂಡಿಸ್ರಿ, 0 + 0 + -1 +1 ಇದನ್ನೆಲ್ಲ ಮಾಡಿದ್ರೆ ನಿಮ್ದು ಎಷ್ಟು ಆನ್ಸರ್ ಎಷ್ಟು ಬರುತ್ತೆ? 0 ಅಂತ ಬರುತ್ತೆ. ಇಲ್ಲಿ 0 ಐತಲ್ಲ ಅದನ್ನ ಆಪ್ಷನ್ ಒಳಗಡೆ ಎಲ್ಲೈತೆ ಅಂತ ಹುಡುಕ್ಬೇಕು. ಎಲ್ಲೈತಿ 0 ಅಂತಂದೇಳಿ? ಇಲ್ಲೈತೆ. ಸೊ ಅಂದರೆ ಏನಾಗತ್ತಪ್ಪ ಅಂತಂದು ಹೇಳಿದ್ರೆ ರಿಲೇಷನು ಸಹೋದರನ ಹೆಂಡತಿ ಅಂತ ಆಗುತ್ತೆ. ಏನಾಗತ್ತೆ? ಸಹೋದರನ ಹೆಂಡತಿ ಆಗತ್ತೆ. ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಲಿ ಅಂತಂದು ಹೇಳ್ಬಿಟ್ಟು ಕರೆಕ್ಟಾಗಿ ತೊಗೊಂಡಿರೋದು. ಸೊ ಇದು ಕ್ಲಿಯರ್ ಅಲ್ಲ? ಇಲ್ಲಿ ನೋಡ್ರಿ, ಇದನ್ನು 100% ನಾನು ಹೇಳಂಗಿಲ್ಲ, ಈ ಟ್ರಿಕ್ 100% ವರ್ಕ್ ಆಗತ್ತೆ ಅಂತಂದು ಹೇಳ್ಬಿಟ್ಟು 75 to 25%, 75% ವರ್ಕ್ ಆಗುತ್ತೆ ಎಲ್ಲದಕ್ಕೂ, 25% ವರ್ಕ್ ಆಗಂಗಿಲ್ಲ. ಒಂದು 20 ರಿಂದ 30 ನೀವು ಕ್ಯಾಲ್ಕುಲೇಷನ್ ಮಾಡ್ರಿ ಅಂತಂದು ಹೇಳಿದ್ರೆ, ಒಂದು 30 ಕ್ಯಾಲ್ಕುಲೇಷನ್ ಮಾಡ್ರಿ ಅಂದರೆ 25 ಕರೆಕ್ಟ್ ಆಗ್ತಾವೆ, 5 ಕರೆಕ್ಟ್ ಆಗಂಗಿಲ್ಲ. ಸೊ ಬಂತು ಅಂದರೆ 2 ಮಾರ್ಕ್ಸು, ಹೋಯ್ತು ಅಂದರೆ 0.25. ಅಷ್ಟು ಧೈರ್ಯ ಇದ್ದರೆ ಇದನ್ನು ಟ್ರಿಕ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ರಿ. ಕ್ಲಿಯರ್ ಇದು? ಇಲ್ಲಿ ಕೇಳಿರ್ತಾನಲ್ಲ, ಇದಿಂದ ಎ ವರೆಗೂ ಕೇಳಿದಾನ, ಅದಕ್ಕೆ ನಾವು ಫುಲ್ ತಗೊಂಡೆ, ಎದಿಂದ ಇ ವರೆಗೂ. ಅದೇ ಏನಾದರೂ ಅಪ್ಪ ಬಿದಿಂದ ಡಿ ವರೆಗೂ ಕೇಳಿದ್ದ ಅಂತಂದು ಹೇಳಿದ್ರೆ ನಾವು ಇಷ್ಟ ತಗೊಂತಿದ್ದೆ, ಇಷ್ಟ ತಗೊಂಡ್ಬಿಟ್ಟು ಆ್ಯಟ್ ಆಮೇಲೆ ಇದನ್ನ ಅಷ್ಟೇ ಕನ್ಸಿಡರ್ ಮಾಡ್ಕೊತಿದ್ವಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ನೋಡ್ರಿ, ಚಿಕ್ಕದಾಗಿ ಮಾಡ್ತೀನಿ. ಎಂಬೆಡೆಡ್ ಫಿಗರ್ ಅಂತಂದೈತೆ, ಎಂಬೆಡೆಡ್ ಫಿಗರ್. ಸೊ ಇದು ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಎಂಬೆಡೆಡ್ ಅಂತಂದು ಹೇಳಿದ್ರೆ ಇಲ್ಲಿ ನಿಮ್ಗೆ ಏನು ಆಪ್ಷನ್ದಾಗ ಕೊಟ್ಟಿದ್ದಾನಲ್ಲ ಆ ಡೈಗ್ರಾಮ್ ಏನಂತಂದು ಹೇಳಿದ್ರೆ ಅದರಲ್ಲಿ ಹೋಗಿ ಫಿಕ್ಸ್ ಆಗಬೇಕು. ಆಗುತ್ತೇನು? ಟ್ರೈ ಮಾಡ್ರಿ.
ನಾನು ಇವಾಗ ಆಪ್ಷನ್ ಚೇಂಜ್ ಮಾಡ್ತೀನಿ, ಟ್ರೈ ಮಾಡ್ರೆ ನೋಡೋಣ. ಇದು ಆಪ್ಷನ್ ಚೇಂಜ್ ಮಾಡಿದೆ, ಇದನ್ನು ಎಲ್ಲರೂ ಎ ಅಂತ ಹೇಳತ್ತೀರಿ, ಆಪ್ಷನ್ ಚೇಂಜ್ ಮಾಡಿದೆ, ಸೇಮ್ ಇದೇ ಥರ. ಇವಾಗ ಯಾವುದಾಗತ್ತ? ಇವಾಗೂ ಏನಾಗುತ್ತಾ? ಸೊ ಇದು ಬರುತ್ತೇನ್ರಿ? ಬರಂಗಿಲ್ಲ. ಸೊ ಎಲ್ಲಿಯೂ ಆಗಂಗಿಲ್ಲ. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಈ ಥರನೂ ತೊಗೊಂಡಾಗ ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಬರುತ್ತೆ ನೋಡ್ರಿ. ಈಗೇನು ನಾನು ಆಪ್ಷನ್ ಕೊಟ್ಟಂಗಿಲ್ಲ ಆ ಥರನೂ ತೊಗೊಂಡಾಗ ಏನಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಹೋಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇಲ್ಲೇನಂತಂದು ಹೇಳಿದ್ರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಚಿಕ್ಕವರಿದ್ದಾಗ ನೀವೆಲ್ಲ ಆಟ ಆಡ್ತಿದ್ರು ಗೊತ್ತೈತಿ. ಸೊ ಏನಪ್ಪ ಅಂತಂದು ಹೇಳಿದ್ರೆ ಫಜಲ್ ಥರ ಆಟ ಆಡ್ತಿದ್ರು ನೋಡಿ. ಹೋಗಿ ಪರ್ಫೆಕ್ಟಾಗಿ ಏನಂತಂದು ಹೇಳಿದ್ರೆ ಹೋಗಿ ಕೂಡ್ಸೋದೆಲ್ಲ ಅಂತಂದು ಹೇಳ್ಬಿಟ್ಟು ಅವನ್ನ ಈಗ ಏನಂತಂದು ಹೇಳಿದ್ರೆ ದೊಡ್ಡವರಾದ ನಂತರ ಎಕ್ಸಾಮ್ದಾಗ ಕೇಳತ್ತಾರಷ್ಟೆ. ಪ್ರಾಕ್ಟಿಕಲ್ ಮೊದಲು ಪ್ರಾಕ್ಟಿಕಲ್ ಮಾಡಿದಿರಿ, ಇವಾಗ ಥಿಯರಿ ಇದ್ರೊಳಗೆ ಕೇಳಕತ್ತಾರ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಸ್ವಲ್ಪ ಕ್ವಶನ್ ಮಿಸ್ ಆಗೈತಿ. ನಾನು ಶೇರಿಂಗ್ ಸ್ವಲ್ಪ ಸ್ಟಾಪ್ ಮಾಡ್ತೀನಿ, 1-2 ಮಿನಿಟ್ಸ್ ಅಷ್ಟೇ. ಕಾಣಿಸ್ತಿದೆಯಾ ಎಲ್ರಿಗೂ? ನೋಡ್ರಿ, ಸ್ಕ್ರೀನ್ ಕಾಣಿಸ್ತಾ ಆಯ್ತಾ? ಓಕೆ, ಡನ್. ಸೊ ನೆಕ್ಸ್ಟ್ 11ನೇ ಕ್ವಶನ್ ಮಾಡ್ರಿ. ಟ್ರೈ ಮಾಡ್ರಿ. ಇಲ್ಲೇನಂತಂದು ಹೇಳಿದ್ರೆ ಡಿಫ್ರೆಂಟಾಗಿ ಕೊಟ್ಟಿದ್ದಾನೆ. ಇವಾಗ ನಾವೇನು ಹೇಳ್ತಾ ಇದ್ವಿ, ಪ್ಲಸ್ಸು ಮೈನಸ್ಸು ಚಿಹ್ನೆಗಳೇನು ಬರ್ತಾವಲ್ಲ, ಇಂಟು ಅದರೊಳಗಿಂದ ಯಾವುದಾದ್ರೂ 2 ಚಿಹ್ನೆಗಳನ್ನು ಚೇಂಜ್ ಮಾಡಿಬಿಟ್ಟು ಯಾವ್ದು ಬರುತ್ತಾ ಅಂತ ಕೇಳಿದ್ದ. ಇಲ್ಲೇನು ಮಾಡಿದ ಅಂತಂದು ಹೇಳಿದ್ರೆ ಇಲ್ಲಿ ಸೈನ್ ಕೊಟ್ಟಿದ್ದಾನೆ, ಪ್ಲಸ್ ಮೈನಸ್ ಚೇಂಜ್ ಮಾಡ್ರಿ, ಇಲ್ಲ ಅಂತಂದು ಹೇಳಿದ್ರೆ 14 and 6 ಇವು ಯಾವುದಾದ್ರೂ 2ನ್ನ ಚೇಂಜ್ ಮಾಡಿದಾಗ ಏನಂತಂದು ಹೇಳಿದ್ರೆ ಆನ್ಸರ್ ಕರೆಕ್ಟಾಗಿ ಬರುತ್ತಾ ಅಂತಂದು ಹೇಳಿದಾನೆ ಇಲ್ಲಿ. ಸೊ ನೀವು ಚೇಂಜ್ ಮಾಡಬೇಕಾಗಿರೋದೇನೋ ಪ್ಲಸ್ಸು ಮೈನಸ್ ಚೇಂಜ್ ಮಾಡಬೇಕು, ಇಲ್ಲ ಅಂದ್ರೆ 14-6ನ ಚೇಂಜ್ ಮಾಡಿದ್ರೆ ಮಾತ್ರ ಏನಂತಂದು ಹೇಳಿದ್ರೆ ಆನ್ಸರ್ ಬರುತ್ತೆ ಅಂತ ಹೇಳಿದಾನೆ. ಪ್ರಾಪರಾಗಿ ಚೆಕ್ ಮಾಡ್ರಿ, ನಿಮಗೆ ಟೈಮ್ ಕೊಡ್ತೀನಿ. ಯಾಕಂತಂದು ಹೇಳಿದ್ರೆ ಇದು ಫಸ್ಟ್ ಟೈಮ್ ಈ ಥರ ಕ್ವಶನ್ ಬರೋದ್ರಿಂದ ನಿಮಗೆ ಟೈಮ್ ಕೊಡ್ತೀನಿ, ಪ್ರಾಪರಾಗಿ ಮಾಡ್ರಿ. ಟ್ರೈ ಮಾಡ್ರಿ. ಸೊ ಯಾವ್ದು ಬರುತ್ತಾ? ಎ ಬರುತ್ತಾ?
ಕ್ವಶನ್ ಓದಿದಿರಿ ಎಲ್ರು? ಕ್ವಶನ್ ಓದಿದಿರಿ ಎಲ್ರು? ಇನ್ನೂ ಟೈಮ್ ಕೊಡ್ತೀನಿ ನಾನು. ಸೊ ಕೆಳಗಡೆ ಈ ಥರ ಕೊಟ್ಟಿದ್ದಾರೆ ಅಂತಂದು ಹೇಳಿದ ತಕ್ಷಣ ನೀವು ಮಾಡಕತ್ತೀರಿ. ಕ್ವಶನ್ ಓದಿದಿರಿ ಇನ್ನೊಂದ್ಸರಿ? 2 ಮಾರ್ಕ್ಸ್ ಹೋಗುತ್ತಾ. ಈಸಿ ಕ್ವಶನ್ ಓದಲಿಲ್ಲ ಅಂತಂದು ಹೇಳಿದ್ರೆ 2 ಮಾರ್ಕ್ಸ್ ಹೋಗುತ್ತಾ. ಏನಂತಂದೈತೆ? ಇಫ್ ಸೈನ್ಸ್ ಪ್ಲಸ್ ಆ್ಯಂಡ್ ಮೈನಸ್ ಅದ್ರ ಜೊತೆಗೆ ಆ್ಯಂಡ್ ಮತ್ತೊಂದು ಆ್ಯಂಡ್ ಎಂತಂದೈತೆ 14 ಮತ್ತು 6. ಇಲ್ಲಿ ನೋಡ್ರಿ, ಪ್ಲಸ್ ಇದ್ದಲ್ಲಿ ಮೈನಸ್ ಬರಿಬೇಕು, ಮೈನಸ್ ಇದ್ದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಪ್ಲಸ್ ಬರಿಬೇಕು. ಆಮೇಲೆ 14 ಇದ್ದಲ್ಲಿ 6 ಅಂತ ಬರಿಬೇಕು, 6 ಇದ್ದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 14 ಬರಿಬೇಕು. ಈ ತರ ಚೇಂಜ್ ಮಾಡಿದ ನಂತರ ಯಾವ ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡ್ರಿ. ಯಾವ್ದು ಬರುತ್ತ? ಅವನ್ ಕೊಟ್ಟಿದ್ದಾನ ಪ್ಲಸ್ ಮೈನಸ್ ಮತ್ತು ಇಲ್ಲಿ ನೋಡ್ರಿ, ಪ್ಲಸ್ ಮೈನಸ್ ಮತ್ತು 14 ಮತ್ತು 6 ಇಂಟರ್ಚೇಂಜ್ ಮಾಡಿದಾಗ ಯಾವ್ದು ಕರೆಕ್ಟ್ ಬರುತ್ತ ಅಂತ ಕ್ವಶನ್ ಇದು. ಇವಾಗೂ ಏನ ಬರುತ್ತಾ ಚೆಕ್ ಮಾಡೋಣ. ಸೊ ಇಲ್ಲಿ ನೋಡ್ರಿ, ಸೊ ಎಲ್ರು ಎ ಅಂತಂದು ಹೇಳಕತ್ತೀರಿ. ಎ ಅಂತ ತಗೊಳ್ಳೋಣ. 8 ಇಂಟು 2. ಸೊ ಇಲ್ಲಿ ಪ್ಲಸ್ ಐತಲ್ಲ, ಪ್ಲಸ್ ಇದ್ದಲ್ಲಿ ನಾನು ಮೈನಸ್ ಬರ್ಕೊಬೇಕು. ಅದಾದ ನಂತರ 6 ಇದ್ದಲ್ಲಿ 14 ಬರ್ಕೊಬೇಕು. ಸೊ ಇಲ್ಲಿ ಮೈನಸ್ ಐತಲ್ಲ, ಇಲ್ಲಿ ಪ್ಲಸ್ ಬರಿಬೇಕು. 14 ಇದ್ದಲ್ಲಿ 6 ಬರಿಬೇಕು. ಸೊ 8 2 16 ಮೈನಸ್ 14 ಪ್ಲಸ್ 6. ಸೊ ನೆಕ್ಸ್ಟ್ ಯಾವುದು? 16 6 22 ಮೈನಸ್ 14 ಎಷ್ಟಾಗತ್ತಾ? 8 ಆಗತ್ತ. ಆನ್ಸರ್ 8 ಅಂತ ಬಂತು ನನಗೆ. ನೆಕ್ಸ್ಟ್ ಟ್ರೈ ಮಾಡ್ರಿ. ಬಿ ಆಪ್ಷನ್ನು. 6 ಇದ್ದಲ್ಲಿ 14 ಬರಿಬೇಕು, 14 ಬರದ್ವಿ. ಪ್ಲಸ್ ಇದ್ದಲ್ಲಿ ಮೈನಸ್ ಬರದ್ವಿ. 14 ಇದ್ದಲ್ಲಿ 6 ಬರಿಬೇಕು ಇಂಟು 2. ಸೊ ಅದಾದ ನಂತರ ಮೈನಸ್ ಇದ್ದಲ್ಲಿ ಪ್ಲಸ್ 18. ಸೊ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 14 ಮೈನಸ್ 12 ಪ್ಲಸ್ 18. ಆಮೇಲೆ ಪ್ಲಸ್ ಮಾಡಬೇಕು. ಇಲ್ಲ ಅಂತಂದಿದ್ರೆ ಡೈರೆಕ್ಟಾಗಿ ಇಲ್ಲೇ ಮಾಡ್ರಿ. 14 12 ಕಳೆದ್ರೆ 2 ಉಳಿತು ಪ್ಲಸ್ 18. ನಮ್ಗೆ ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ 20 ಅಂತ ಬಂತು. ಇಲ್ಲಿ ನಮ್ಗೆ ಯಾವ್ದು ಕರೆಕ್ಟ್ ಆಗತ್ತಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಸೊ ಈ ಕ್ವಶನ್ ಪೇಪರಲ್ಲಿ ಈ ರೀತಿಯಾಗಿ ಕೇಳಿದಾನ. ಇಂಟರ್ಚೇಂಜ್ ಮಾಡೋದು ಎಲ್ಲಾನು ಮಾಡಬೇಕು. ಕ್ವಶನ್ ಅನ್ನ ಮೊದಲು ಮೇಲ್ಗಡೆ ಓದಬೇಕು. ನಾನು ಹೇಳಿದ್ದೀನಿ ಪ್ಲಸ್ಸು ಮೈನಸ್ಸು, ಅದಾದ ನಂತರ 14 6 ಚೇಂಜ್ ಮಾಡಬೇಕು ಅಂತಂದೇಳಿ ನೋಡ್ಕೋಬೇಕು. ಅದನ್ನ ಕ್ವಶನ್ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ, ನೋಡಿದ್ರಿ ಕೆಳಗಡೆ ನೋಡಿದ್ರಿ, ಆಪ್ಷನ್ಸ್ಗಳು ನೋಡಿದ್ರಿ, ಮಾಡಕ್ ಸ್ಟಾರ್ಟ್ ಮಾಡಿದ್ರಿ, ಕರೆಕ್ಟಾಗಿ ನೋಡ್ಕೋಬೇಕು ಅದನ್ನ. ಇಲ್ಲಾಂದ್ರೆ 2 ಮಾರ್ಕ್ಸ್ ಹೋಗುತ್ತೆ. ನ್ಯೂ ಕ್ವಶನ್ ಅಲ್ಲ, ಸೇಮ್ ಕ್ವಶನ್ನೇ ಸ್ವಲ್ಪ ಚೇಂಜ್ ಮಾಡಿದಾನಷ್ಟೇ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರುತ್ತಾ, ಅವಾಗೂ ಹೇಳ್ತೀನಿ ನಾನು. ನೆಕ್ಸ್ಟ್ ನೋಡ್ರಿ, 12ನೇ ಕ್ವಶನ್ ಮಾಡ್ರಿ. 109 122 148. ಆಮೇಲೆ ನೆಕ್ಸ್ಟ್ ಕ್ವಶನ್, ಆಮೇಲೆ 239, ಆಮೇಲೆ 304. ಯಾವ್ದು ಬರುತ್ತ? ಇದು ಭಾಳ ಡಿಫ್ರೆನ್ಸ್ ಐತೆನ? ಭಾಳ ಡಿಫ್ರೆನ್ಸ್ ಏನಿಲ್ಲ, ಸ್ವಲ್ಪ ಐತೆ. ಸ್ವಲ್ಪ ಐತೆ ಅಂತಂದು ಹೇಳಿ ನಾವು ಏನು ಮಾಡೋದು? ಫಸ್ಟ್ ಅಪ್ಲೈ ಮಾಡೋದು, ಪ್ಲಸ್ಸು ಮೈನಸ್ ಅಪ್ಲೈ ಮಾಡೋದು. ಮಾಡ್ರಿ ನೋಡೋಣ. ಪ್ಲಸ್ಸು ಮೈನಸ್ ಅಪ್ಲೈ ಮಾಡಿದ್ರೆ ಏನು ಬರುತ್ತಾ? ಸರ್ ಇದು 109 ಐತ್ರಿ, ಇದು 122 ಆಗ್ಬೇಕಂದ್ರೆ ಏನು ಮಾಡಿದ್ರಿ? ಸೊ 13 ಪ್ಲಸ್ ಮಾಡಿದಿರಿ. ಓಕೆ, ನೆಕ್ಸ್ಟ್ ಇದು 122 ಐತ್ರಿ, ಇಲ್ಲಿ ಏನು ಮಾಡಿದಿರಿ? 122 148 ಬರ್ಬೇಕಂದ್ರೆ ಸರ್ ಇಲ್ಲಿ ಪ್ಲಸ್ 26 ಮಾಡಿದೇವ್ರಿ. ಇವ್ನು ಮೈನಸ್ ಮಾಡಿದ್ರೆ ಮುಗಿದು ಪ್ಲಸ್ 26 ಆಯ್ತು. ಇಲ್ಲಿ ನೋಡಿ 13 1 13 13 2 26. ನೆಕ್ಸ್ಟ್ ಏನು ಮಾಡಬೇಕು? 13 3 39 ಪ್ಲಸ್ ಮಾಡಬೇಕು. 148 ಪ್ಲಸ್ 39 ಎಷ್ಟಾಗತ್ತೆ? 8 9 17 4 3 7 ಪ್ಲಸ್ 1 8. ಇದು 187. ನಮ್ಗೆ ಆನ್ಸರ್ ಏನು ಬತ್ತಪ್ಪ ಅಂತಂದು ಹೇಳಿದ್ರೆ 187 ಬಂತು. ನೆಕ್ಸ್ಟ್ ಚೆಕ್ ಮಾಡಕ್ ಕರೆಕ್ಟ್ ಐತಿಲ್ಲೋ. 13 4 ಎಷ್ಟು? 13 3 39 ಆಯ್ತು. 13 4 42. ಸೊ 187 ಪ್ಲಸ್ 42 ಮಾಡ್ರಿ. 7 2 9 8 4 12 1 1 2. ಅಂದ್ರೆ ಇಲ್ಲಿ ನೋಡ್ರಿ ಎಷ್ಟು ಬರುತ್ತಾ? 13 4 ಎಷ್ಟು? 4 3 12 4 1 4 52 42 ಮಾಡ್ತಿದ್ದ. ಎಸ್
ಸೊ 239 ಬರುತ್ತೆ. ಅಂದ್ರೆ ಇಲ್ಲಿ 187 ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ನೋಡ್ರಿ, ಇಲ್ಲೇ ನೀವು ಆಪ್ಷನ್ ನೋಡೋದೇ ಬೇಡ. ನೆಕ್ಸ್ಟ್ ಕಂಟಿನ್ಯೂಸ್ ಸೀರೀಸ್ ಅಂತ ಬಂದಾಗ ಈಸಿಯೆಸ್ಟ್ ಕ್ವಶನ್ ಆಯ್ತಾ. ಇಂಥ ಕ್ವಶನ್ ಯಾರಿಗೆ ಬರ್ತಾವ, ನಿನ್ನೆ ಒಂದು ಬೇರೆ ಥರ ಬಂದಿತ್ತು, ನಿನ್ನೆ ಥರ ಬರಲಿಲ್ಲ ಅಂತಂದು ಹೇಳಿದ್ರೆ ತುಂಬ ಈಸಿಯೆಸ್ಟ್ ಕ್ವಶನ್ ಬರ್ತಾವ್ರು. ನೆಕ್ಸ್ಟ್ ಫಿಗರನ್ನು ಇದು ಮಾಡೋದು ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಇಲ್ಲೇನಂತಂದು ಹೇಳಿದ್ರೆ ಒಂದನೇದು ಯಾವಾಗಲೂ ಏನಂತಂದು ಹೇಳಿದ್ರೆ ಎರಡನೇದಕ್ಕೆ ರಿಲೇಟ್ ಐತಾ, ಮೂರನೇದು ಏನಪ್ಪ ಅಂತಂದು ಹೇಳಿದ್ರೆ ನಾಲ್ಕನೇದಕ್ಕೆ ರಿಲೇಟ್ ಐತಾ. ಸೊ ಆಪ್ಷನ್ ಯಾವ್ದಾಗತ್ತ? ಇದು ಆಪ್ಷನ್ ಎ, ಇದು ಆಪ್ಷನ್ ಬಿ. ನೋಡ್ರಿ ಇವಾಗ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಇಲ್ಲೇನು ಫಸ್ಟ್ದೊಳಗಡೆ ಏನು ಕೊಟ್ಟಿದ್ದಾನ, ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಬಾಕ್ಸ್ಗಳನ್ನ ಕೊಟ್ಟಿದ್ದಾನ. ಈ ಪ್ರದೇಶಗಳಲ್ಲಿ ಮಾತ್ರ ಏನಂತಂದು ಹೇಳಿದ್ರೆ ಇಂಟು ಹಾಕಿದಾನ, ಒಳಗಡೆ ಒಂದು ಈ ಥರ ಡಾಟ್ ಇಟ್ಟಿದ್ದಾನ. ನೆಕ್ಸ್ಟ್ ಏನು ಮಾಡಿದಪ್ಪ ಅಂತಂದು ಹೇಳಿದ್ರೆ ಎಲ್ಲ ಕಡೆ ಏನಂತಂದು ಹೇಳಿದ್ರೆ ಕ್ರಾಸ್ ಮಾಡ್ಕೊಂತ ಆಗಿದಾನ ಎಲ್ಲ ಕಡೆ. ಆಮೇಲೆ ಒಳಗಡೆ ಡಾಟ್ ಐತೆ, ಸೇಮ್ ಅದೇ ಥರ ಇಲ್ಲೂ ಕೂಡ. ಲಾಸ್ಟ್ದು ಆಪ್ಷನ್ ಏನಪ್ಪ ಅಂತಂದು ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗತ್ತೆ. ಮತ್ತು ಎಲ್ಲರೂ ಬಿ ಅಂತಂದು ಹೇಳಿದ್ರಿ ಹೆವಿ ಅರ್ಜೆಂಟ್. ಈಗ ಹೊಸದಾಗಿ ಏನು ಅಟೆಂಡ್ ಆಗತ್ತಿರಲ್ಲ, ಮೇ ಬಿ ನೀವು ಎಲ್ಲಾದ್ರೂ ಆನ್ಸರ್ ಹೇಳೋ, ಉಳ್ದಾರ ಯಾರು ಆನ್ಸರ್ ಹೇಳಿಲ್ಲ ಅನ್ಕೊಂತೀನಿ. ಅರ್ಜೆಂಟ್ ಮಾಡಿದ್ರಿ ಜಾಬ್ ಹೋಯ್ತು, ಅರ್ಜೆಂಟ್ ಮಾಡಂಗಿಲ್ಲ. ನೋಡ್ರಪ್ಪ ಕ್ವಶನ್ ನೋಡ್ರಿ, ಟ್ರೈ ಮಾಡ್ರಿ, ನಾ ಏನು ಹೇಳಂಗಿಲ್ಲ, ನೀವ ಟ್ರೈ ಮಾಡ್ಬೇಕಿದನ್ನು. ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಅಂತಂದು ಹೇಳ್ಬಿಟ್ಟು 7 ಜನ ಇದಾರ. ಅವ್ರು ಒಂದೇ ಸರಳ ರೇಖೆ ಒಳಗೆ ಕುತ್ಕೊಂತಾರ, ಈ ರೀತಿಯಾಗಿ ಒಂದೇ ಸರಳ ರೇಖೆ ಒಳಗೆ ಕುತ್ಕೊಂತಾರ. ಆಮೇಲೆ ಉತ್ತರಕ್ಕೆ ಮುಖ ಮಾಡಿರ್ತಾರ. ಆರ್ ಇದ್ದಾವೇನಪ್ಪ ಅಂತಂದು ಹೇಳಿದ್ರೆ ನೋಡ್ರಿ ಯಾವ ತರ ಏನು ಅಂತಂದು ಹೇಳ್ಬಿಟ್ಟು. ಆರ್ ಇದ್ದಾವೇನಪ್ಪ ಅಂತಂದು ಹೇಳಿದ್ರೆ ಯುನ ತಕ್ಷಣದ ಬಲಭಾಗದಲ್ಲಿ ಕೂತ್ಕೊಂಡಿದ್ದಾನ. ಯು ಇದ್ದಾವೇನಪ್ಪ ಅಂತಂದು ಹೇಳಿದ್ರೆ ಪಿದ್ 3ನೇ ಇದ್ರಲ್ಲಿ ಕೂತ್ಕೊಂಡಿದ್ದಾನ. ಯು ಇದ್ದಾವೇನಂತಂದು ಹೇಳಿದ್ರೆ ಪಿನ ಬಲಭಾಗದಲ್ಲಿ 3ನೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಪಿ ನಡುವೆ ಕೇವಲ 4 ಜನ ಮಾತ್ರ ಕೂತ್ಕೊಂತಾರ. ಪಿ ಮತ್ತು ಟಿ ನಡುವೆ, ಪಿ ಮತ್ತು ಟಿ ನಡುವೆ ಏನಂತಂದು ಹೇಳಿದ್ರೆ 4 ಜನ ಮಾತ್ರ ಕೂತ್ಕೊಂತಾರ. ಸೊ ಅದಾದ ನಂತರ ಕನ್ನಡ ಒಂದು ಸ್ವಲ್ಪ ಟ್ರಾನ್ಸ್ಲೇಷನ್ ಎಲ್ಲೋ ಮಿಸ್ ಆಗೈತೆ. ವಿ ಮತ್ತು ಯು ನಡುವೆ ಏನಂತಂದು ಹೇಳಿದ್ರೆ ಕ್ಯೂ ಕೂತ್ಕೊಂತಾನ. ಯಾರು ಇರ್ತಾರ ಅಂತಂದು ಹೇಳಿ ನಾನು ಮಾಡ್ತೀನಿ ರೀ, ಟ್ರಾನ್ಸ್ಲೇಷನ್ ಸ್ವಲ್ಪ ಮಿಸ್ ಆಗೈತೆ, ನೋಡಲಿಲ್ಲ. 7 ಮೆಂಬರ್ಸ್ ಇದಾರ. ಯಾರ್ಯಾರು? ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಅಂತಂದು ಹೇಳ್ಬಿಟ್ಟು ಇಷ್ಟು ಜನ ಇದಾರ. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಫಸ್ಟ್ ಕಂಡೀಷನ್ ಏನಂತಂದು ಹೇಳಿದ್ರೆ ಒಂದು ಈ ತರ ಸ್ಟ್ರೇಟ್ ಲೈನ್ದಾಗ ಕೂತಿದಾರ, ಈ ಕಡೆ ಮುಖ ಮಾಡ್ಕೊಂಡಿದ್ದಾರೆ, ಉತ್ತರದ ಕಡೆ ಮುಖ ಮಾಡ್ಕೊಂಡಿದ್ದಾರೆ ಅಂತಂದೇಳಿ ಫಸ್ಟ್ ಕಂಡೀಷನ್ ಏನೈತಿ. ಸೊ ಆರ್ ಇದ್ದವೇನಪ್ಪ ಅಂತಂದು ಹೇಳಿದ್ರೆ ಯುನ ಬಲಭಾಗದಲ್ಲಿ ಕೂತ್ಕೊಂಡಿದ್ದಾನ ಅಂತಂದೇಳಿ. ನಾವು ಫಸ್ಟ್ ಏನು ತಗೊಂತೀನಿ ಅಂತಂದು ಹೇಳಿದ್ರೆ ಫಸ್ಟ್ ಕಂಡೀಷನ್ ಏನು, ಆರ್ ಇದ್ದಾವೇನಂತಂದು ಹೇಳಿದ್ರೆ ಯುನ ಬಲಭಾಗದಲ್ಲಿ ಕೂತ್ಕೊಂಡಿದ್ದಾನ ಅಂತಂದೇಳಿ. ನಾನು ಯು ಅಂತಂದು ಈ ತರ ಬರ್ಕೊಂತೀನಿ, ನಾನು ಸುಮ್ಮನೆ ಯು ಅಂತ ಬರ್ಕೊಂತೀನಿ. ಯುದು ಈ ಕಡೆ ಮುಖ ಮಾಡಿ ಕೂತ್ಕೊಂಡಿದ್ದಾನ ಅಂತಂದು ಹೇಳಿದ್ರೆ ಅವ್ನು ಬಲಗಡೆ ಇದು, ಎಡಗಡೆ ಇದು ಆಗುತ್ತೆ. ಸೊ ಇಲ್ಲಿ ನಮಗೇನು ಕೊಟ್ಟಿದ್ದಾನ, ಆರ್ ಇದ್ದಾವ ಎಲ್ಲಿ ಕೂತ್ಕೊಂಡಿದ್ದಾನ, ಯುದ್ ಬಲಗಡೆ ಸೈಡ್ ಕೂತ್ಕೊಂತಾನೆ, ಅಂದ್ರೆ ಈ ಕಡೆ ಸೈಡ್ ಕೂತ್ಕೊಬೇಕು. ಇಲ್ಲಿ ಯಾರು ಬಂದ್ರು, ಇಲ್ಲಿ ಆರ್ ಬಂದ. ಇದು 2 ಸ್ಥಾನಗಳು ಕ್ಲಿಯರ್ ಆದವು. ನೆಕ್ಸ್ಟ್ ಏನು ಕೊಟ್ಟಿದ್ದಾನ ಸೆಂಟೆನ್ಸು, ಯು ಈಸ್ ಸಿಟ್ಟಿಂಗ್ ಥರ್ಡ್ ಟು ದ ರೈಟ್ ಆಫ್ ಪಿ ಅಂತಂದೇಳಿ. ಯು ಇದ್ದಾವೇನಂತಂದು ಹೇಳಿದ್ರೆ ಸಿಂಪಲ್ ಆಗಿ ನೋಡ್ರಿ, ಯು ಇದ್ದಾವ ಎಲ್ಲಿ ಕೂತ್ಕೊಂಡಿದ ಅಂತಂದು ಹೇಳಿದ್ರೆ ಪಿ ದಿಂದ 3ನೇ ಸ್ಥಾನದಲ್ಲಿ, ಪಿ ದಿಂದ ಏನಂತಂದು ಹೇಳಿದ್ರೆ 3ನೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನ. ಅದು ಯಾವ ಕಡೆ ಸೈಡು, ರೈಟ್ ಸೈಡು. ಪಿ ಇದ್ದಾವ ಇಲ್ಲದ ಅಂತ ಅನ್ಕೊಟ್ರು ಸಿಂಪಲ್ ಆಗಿ, ಪಿ ಇದ್ದಾವ ಇಲ್ಲದಾನ, ಪಿದು ಬಲಗಡೆ ಸೈಡ್ ಇದು, ಎಡಗಡೆ ಸೈಡ್ ಇದು. ಯು ಎಲ್ಲಿ ಕೂತ್ಕೊಂಡಿದ್ದಾನ, ಪಿ ದಿಂದ ಹಿಡ್ಕೊಂಡು 3ನೇ ಸ್ಥಾನ ಬಲಗಡೆಗೆ, 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ ಏನಪ್ಪಾ ಅಂತಂದು ಹೇಳಿದ್ರೆ ಇಲ್ಲಿ ಯು ಅಂತ ಕೂತ್ಕೊಂಡಿದ್ದಾನ. ಈಗ ಆಲ್ರೆಡಿ ನಾವು ಯು ಅಂತ ಬರ್ದೇವಿ. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಈ 2 ಸ್ಥಾನಗಳು ಇಲ್ಲಿ ಬರ್ತಾವ, ಇಲ್ಲಿ ಪಿ ಬರ್ತಾನ. ಕ್ಲಿಯರಾ? ಈ ಕಂಡೀಷನ್ ಅನ್ನು ಬರ್ಕೊಂಡ್ವಿ. ನೋಡ್ರಿ, ಯು ಇದ್ದಾವ ಪಿ ನ ಬಲಭಾಗದಲ್ಲಿ 3ನೇ ಸ್ಥಾನಕ್ಕೆ, 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ ಕೂತ್ಕೊಂಡಿದ ಅಂತ ಕ್ಲಿಯರ್ ಆಗಿ ಬಂತು. ಎಸ್,
ನೆಕ್ಸ್ಟ್ ಸೆಂಟೆನ್ಸ್ ಏನು ಕೊಟ್ಟಿದ್ದಾನೆ, ಕನ್ನಡದಾಗಿರುತ್ತೆ, ಟೆನ್ಷನ್ ತೊಗೊಬೇಡ್ರಲ್ಲಿ. ಸೊ ಅಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಪಿ ಮತ್ತು ಟಿ ನಡುವೆ ಓನ್ಲಿ 4 ಜನ ಕೂತ್ಕೊಂತಾರ ಅಂತಂದೇಳಿ. ಇಲ್ಲಿ ಪಿ ಅದಾನ, ನೆಕ್ಸ್ಟ್ ಟಿ ಈ ಕಡೆ ಬರದ್ರಿ ಅಂತಂದು ಹೇಳಿದ್ರೆ ಪಿ ಮತ್ತು ಟಿ ನಡುವೆ 4 ಜನ ಕೂತ್ಕೊಬೇಕು. ಈ ಥರ ಆಗತ್ತೇನ? ಚಾನ್ಸ್ ಬರಂಗಿಲ್ಲ. ಯಾಕಂತಂದು ಹೇಳಿದ್ರೆ ಆಲ್ರೆಡಿ 7 ಜನ ಅದಾರಲ್ಲಿ, ಇರೋದು 7 ಜನ ಅದಾರೆ. ಪಿ ಆದ ನಂತರ ಈ ಕಡೆ ಸೈಡ್ ಆಲ್ರೆಡಿ ಕೂತ್ಕೊಂಡಿದ್ದಾರೆ. ಪಿ ಮತ್ತು ಟಿ ನಡುವೆ ಏನಂತಂದು ಹೇಳಿದ್ರೆ 4 ಜನ ಕೂತ್ಕೋಬೇಕಂತ ಕಂಡೀಷನ್ ಐತಿ. ಈ ಕಡೆ ಅಂತೂ ಬರಂಗಿಲ್ಲ. ನಾನು ಯಾಕಂತ ಹೇಳಿದೆ, ಇರೋದು 7 ಜನ. ಸೊ 1 2 3 4 ಜನ ಪಿ ಮತ್ತು ಟಿ ನಡುವೆ ಕೂತ್ಕೊಂತಾರೆ ಅಂತಂದು ಹೇಳಿದ್ರೆ ಟಿ ಇಲ್ಲಿಗೆ ಬರುತ್ತೆ. ಪಿ ಮತ್ತು ಟಿ ನಡುವೆ 4 ಜನ, 1 2 3 4 ಜನ ಕೂತ್ಕೊಂಡ್ರು. ಇದು ಆಯ್ತು ಕಂಡೀಷನ್. ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಕ್ಯೂ ಇದ್ದಾವ ಏನಂತಂದು ಹೇಳಿದ್ರೆ ವಿ ಮತ್ತು ಯು ನ ಇಮಿಡಿಯೇಟ್ ನೇಬರ್. ಇಲ್ಲಿ ನೋಡ್ರಿ, ಕ್ಯೂ ಇದ್ದಾವ ಏನಂತಂದು ಹೇಳಿದ್ರೆ ವಿ ಮತ್ತು ಯು ನ ಇಮಿಡಿಯೇಟ್ ನೇಬರ್ ಆಗಿರ್ಬೇಕು. ಇಮಿಡಿಯೇಟ್ ಇಬ್ರದ್ದು ನೇಬರ್ ಅಂತಂದು ಹೇಳಿದ್ರೆ ಅವ್ನು ಮಿಡಲ್ ಬರಬೇಕು. ವಿಗೂ ಏನಂತಂದು ಹೇಳಿದ್ರೆ ಮಿಡಲ್ ಇದು ಇರಬೇಕು. ಇಲ್ಲಿ ನೋಡ್ರಿ, ವಿ ಅದಾದ ನಂತರ ನೆಕ್ಸ್ಟ್ ವಿ ಮತ್ತು ಯು ಅಂತಂದು ಐತಲ್ಲ, ಇವ್ರದ್ದು ಇಮಿಡಿಯೇಟ್ ನೇಬರ್ ನೆರೆಹೊರೆಯವ ಅಂತಂದು ಹೇಳಿದ್ರೆ ನೀವು ಕ್ಯೂ ಎಲ್ಲಾದ್ರೂ ಈ ಕಡೆ ಬರ್ಕೊಂಡ್ರಿ ಅಂತಂದು ಹೇಳಿದ್ರೆ ಇವ್ ನೆರೆಹೊರೆಯವ ಆಗಂಗಿಲ್ಲ. ಸೊ ಅಂದ್ರೆ ನಾವು ಏನು ಬರ್ಕೋಬೇಕಂತಂದು ಹೇಳಿದ್ರೆ ಕ್ಯೂ ಇಲ್ಲೇ ಬರ್ಕೊಬೇಕು, ನಡುವೆ ವಿ ಮತ್ತು ಯು ನಡುವೆ ಕ್ಯೂ ಬರ್ಕೊಂಡ್ವಿ. ವಿನ ನೆರೆಹೊರೆಯವ ಆದ ಕ್ಯೂ ಆದ, ಯುದು ಕೂಡ ನೆರೆಹೊರೆಯವ ಕ್ಯೂ ಆದ. ಈ ತರ ಬರ್ಕೋಬೇಕು. ಅಂದ್ರೆ ನಮ್ದು ಆಲ್ರೆಡಿ ಯು ಇಲ್ಲೇ ಐತಿ. ನೆಕ್ಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಇಲ್ಲಿ ಕ್ಯೂ ಬರುತ್ತೆ, ಇಲ್ಲಿ ವಿ ಬರುತ್ತೆ. ನಮಗೆ ಕ್ವಶನ್ ಏನು ಕೇಳಿದಾರ, ಸೊ ಹೂ ಕ್ಯಾನ್ ಬಿ ದ ಇಮಿಡಿಯೇಟ್ ನೇಬರ್ ಆಫ್ ಎಸ್ ಅಂತ ಕೇಳಿದಾರ. ಸೊ ಇಲ್ಲಿ ನೋಡ್ರಿ, ಪಿ ಮತ್ತು ಟಿ ನಡುವೆ ಆಲ್ರೆಡಿ 4 ಜನ ಕೂತ್ಕೋಬೇಕಂತಂದಿತ್ತು. ಅದು ಕಂಡೀಷನ್ ಈ ಕಡೆ ಯಾರು ಬರಂಗಿಲ್ಲ, ಇಲ್ಲಿ ಯಾರು ಬರಂಗಿಲ್ಲ. ಇಲ್ಲಿ ಬರೋದ್ರ ತಪ್ಪಾಗಿಬಿಡೈತಿ. ಅದಕ್ಕೆ ಎಸ್ ಅಂತ ಹೇಳಿದ್ರೆ ಇಲ್ಲಿ ಬರ್ಕೊಂತೀವಿ. ಎಸ್ ನೇಬರ್ ಯಾರಪ್ಪ ಅಂತಂದು ಹೇಳಿದ್ರೆ ಇಮಿಡಿಯೇಟ್ ನೇಬರು ಟಿ ಅಂತಂದು ಹೇಳ್ತೀವಿ. ನಮ್ದು ಆನ್ಸರ್ ಯಾವ್ದು ಕರೆಕ್ಟ್ ಅಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಟಿ ಅಂತಂದು ಹೇಳ್ತೀವಿ. ಇದೆಲ್ರಿಗೂ ಕ್ಲಿಯರ್ ಆಯ್ತಾ? ಇದು ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಕೂಡ ಏನಪ್ಪಾ ಅಂತಂದ್ರೆ ಒಂಥರ ಡಿಫ್ರೆಂಟ್ ಆಗೈತೆ. ನೆಕ್ಸ್ಟ್ ಕ್ವಶನ್ 15ನೇ ಕ್ವಶನ್. ಬ್ಯೂಟಿಯನ್ನ ಏನಂತ ಬರ್ತಾರ ನೋಡ್ರಿ, BEAUTY. ಬ್ಯೂಟಿಯನ್ನ ಏನಂತ ಬರ್ತಾರ ಅಂದ್ರ 3/6/2/22/21/26 ಅಂತಂದು ಹೇಳಿ ಈ ತರ ಬರ್ತಾರ. ನೆಕ್ಸ್ಟ್ ಅದೇ ತರ ಏನಂತಂದು ಹೇಳಿದ್ರೆ ಕ್ರೀಮ್ ನ ಏನಂತ ಬರ್ತಾರ ಅಂದ್ರೆ ಇಲ್ಲಿ ಐತಿ ನೋಡಿ, ಕ್ರೀಮ್ ನ ಈ ತರ ಬರ್ತಾರ. ಹಂಗಾದ್ರ ಆನೆಸ್ಟಿಯನ್ನ ಏನಂತ ಬರೀತಾರೋ? ನಿಮ್ಗೆ ನಾನು ಆಲ್ರೆಡಿ ಹೇಳಿದ್ದೆ, ಯಾವುದೇ ಎಕ್ಸಾಮ್ SSC ಬರಿಬೇಕಂದ್ರೆ ABCD ಹಾಕೊಂಡಿರ್ಬೇಕು, ಅದ್ರ ಕೆಳಗಡೆ ನಂಬರ್ ಹಾಕೊಂಡಿರ್ಬೇಕು ಅಂತಂದೇಳಿ. ನೋಡ್ರಿ, ಟ್ರೈ ಮಾಡ್ರಿ. ಅದ ನೋಡಿದ ತಕ್ಷಣ ಏನಂತಂದು ಹೇಳಿದ್ರೆ ಅಳ್ದು ಬೀಳ್ತಾರೆ. ಅದನ್ನ ಸ್ವಲ್ಪ ಅದನ್ನ ನೋಡ್ಕೊಂಡು ಕೊಡ್ಬೇಕು. ಅಷ್ಟು ಈಸಿಯಾಗಿ ನಿಮ್ಗೆ ಯಾರು ಕೊಡಂಗಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಯ್ತದ, ನೋಡ್ಕೊಂಡು ಸ್ವಲ್ಪ ಮಾಡ್ಬೇಕು ಅದನ್ನ. ಇಲ್ಲಿ ನೋಡ್ರಿ, ಬಿ ಅಂತ ABCD ಅಂತ ಬರದ್ರಿ ಅಂತಂದು ಹೇಳಿದ್ರೆ ABCDEF ಅಂತಂದು ಬರದ್ರಿ ಅಂತಂದು ಹೇಳಿದ್ರೆ ಇದು 1 2 3 ಅಂತಂದು ಐತೆ. ಬಟ್ ಅದ್ರಲ್ಲಿ ಹಂಗಿಲ್ಲ, ಬೇರೆ ಐತಿ. ಎಲ್ಲದಕ್ಕೂ ಏನಂತಂದು ಹೇಳಿದ್ರೆ +1 ಮಾಡ್ಕೊಂತ ಹೋಗಿದಾನ. ಬಿ ವ್ಯಾಲ್ಯೂ ಎಷ್ಟೈತಿ? 2 ಐತಿ, ಅದಕ್ಕೆ +1 ಮಾಡಿದಾನ, 3 ಬಂದೈತಿ. ಈ ವ್ಯಾಲ್ಯೂ ಎಷ್ಟೈತಿ? 4 5. ಈ ವ್ಯಾಲ್ಯೂ 5 ಆಯ್ತು, ಬಟ್ ಅದ್ರ +1 ಮಾಡಿದಾನ. ಎ ವ್ಯಾಲ್ಯೂ ಎಷ್ಟೈತಿ? 1 ಐತಿ, +2 ಆಯ್ತು. ಅದಾದ ನಂತರ ನೆಕ್ಸ್ಟ್ ಯು ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂತಂದು ಹೇಳಿದ್ರೆ 21 ಐತೆ, ಅದಕ್ಕೆ +1 ಮಾಡಿದಾನ. ಸೇಮ್ ಟಿ ವ್ಯಾಲ್ಯೂ 20 ಐತೆ, ಅದಕ್ಕೆ +1 ಮಾಡಿದಾನ. ವೈ ವ್ಯಾಲ್ಯೂ ಎಷ್ಟೈತಿ? 25 ಐತೆ, ಅದಕ್ಕೆ +1 ಮಾಡಿದಾನ. ಸೊ ಹಂಗಾದ್ರೆ ಹಾನೆಸ್ಟಿಗೆ ಎಷ್ಟು ಬರುತ್ತೆ? ಎಚ್ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ರಿ, ಒರಿಜಿನಲ್ ವ್ಯಾಲ್ಯೂ ಹೇಳ್ರಿ. ಒರಿಜಿನಲ್ ವ್ಯಾಲ್ಯೂ +1 ಮಾಡಿರೋದು ಬೇಡ. ಎಚ್ ವ್ಯಾಲ್ಯೂ ಏನಪ್ಪಾ ಅಂತಂದು ಹೇಳಿದ್ರೆ 8 ಬರುತ್ತೆ, ಅದಕ್ಕೆ ನಾವೇನು ಮಾಡಬೇಕು? +1 ಮಾಡಬೇಕು, 9 ಆಯ್ತು. ಸೊ ಇಲ್ಲಿ ಡೈರೆಕ್ಟ್ ಆಗಿ ಬಂದ್ಬಿಡ್ತು. ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್ ಏನಪ್ಪಾ ಅಂತಂದು ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ದಾಗ ಹೋಗ್ತಾವ. ಫೋರ್ತ್ ಆಪ್ಷನ್ ಒಂದೇ ಉಳಿಯುತ್ತೆ, ಡೈರೆಕ್ಟ್ ಆನ್ಸರ್. ಮುಂದಿನ ಮಾಡೋದು ಬೇಡ, ಬಟ್ ಅದ್ರ ಮಾಡೋಣ. ನೆಕ್ಸ್ಟ್ ಏನೈತಿ? ಓ ಐತಿ. ಓದು ಒರಿಜಿನಲ್ ವ್ಯಾಲ್ಯೂ ಏನು? 15. ಸೊ ಅದಕ್ಕೆ +1 ಮಾಡಬೇಕು. ಎಷ್ಟು ಬರಬೇಕು? 16 ಆಯಿತು. ನೆಕ್ಸ್ಟ್ ನೋಡ್ರಿ, ಎನ್ ಅಂತಂದೈತೆ. ಎನ್ನದು ಒರಿಜಿನಲ್ ವ್ಯಾಲ್ಯೂ ಏನು?
14 ಪ್ಲಸ್ 1 ಮಾಡಿದ್ರೆ ಎಷ್ಟಾಗತ್ತಾ 15 ಬರುತ್ತೆ. ಅದಾದ ನಂತರ ಇದು ಒರಿಜಿನಲ್ ವ್ಯಾಲ್ಯೂ ಎಷ್ಟು ಇಲ್ಲೇ ಐತೆ ನೋಡ್ರಿ 5, ಅದಕ್ಕೆ ಪ್ಲಸ್ 1 6 ಆಯಿತು. ಅದಾದ ನಂತರ ಎಸ್ದು ಒರಿಜಿನಲ್ ವ್ಯಾಲ್ಯೂ ಎಷ್ಟಪ್ಪ ಅಂತಂದು ಹೇಳಿದ್ರೆ 19 ಪ್ಲಸ್ 1 ಮಾಡಿದ್ರೆ 20 ಬರುತ್ತೆ. ಸೊ ಅದಾದ ಸೇಮ್ ಅದೇ ಥರ ಉಳಿದಿದ್ದು ಏನಂತಂದು ಹೇಳಿದ್ರೆ ಟಿ ಮತ್ತು ವೈದು ಎಷ್ಟು ಬರುತ್ತೆ ಅಂದರೆ 21 26 ಬರುತ್ತೆ ಪ್ಲಸ್ 1 ಮಾಡಿದ ನಂತರ. ಸೊ ಈ ರೀತಿಯಾಗಿ ಏನಂತಂದು ಹೇಳಿದ್ರೆ ಮಾಡ್ಕೊಬೇಕು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಗೇಟನ್ನು ಏನಂತ ಬರ್ದಾರ ಅಂತಂದು ಹೇಳಿದ್ರೆ TZGV ಅಂತ ಬರ್ದಾರ. ಅದಾದ ನಂತರ ನೆಕ್ಸ್ಟ್ ಪಾಸನ್ನು ಏನಂತ ಬರ್ದಾರಪ್ಪ ಅಂತಂದು ಹೇಳಿದ್ರೆ KZHH ಅಂತ ಬರ್ದಾರ. ಸೊ ಇದನ್ನು ಟ್ರೈ ಮಾಡ್ರಿ. ಹಾಗಾದ್ರೆ ಹೋಮನ್ನು ಏನಂತ ಬರೀತಾರ ಅಂತ ಕ್ವಶನ್ ಕೇಳಿದಾರ. ಟ್ರೈ ಮಾಡ್ರಿ. ಇದು ಡಿಫರೆಂಟ್ ಆಗೈತೆ. ಇದು ಕೂಡ ಏನಪ್ಪಾ ಅಂತಂದು ಹೇಳಿದ್ರೆ ಡಿಫರೆಂಟ್ ಆಗೈತೆ. ನಮಗೆ ಯಾವುದೇ ಪ್ಯಾಟ್ರನ್ಗಳು, ನಾನು ನಿಮ್ಗೆ ಪ್ಯಾಟ್ರನ್ಸ್ಗಳನ್ನ ಹೇಳಿದ್ನೆ ಗೊತ್ತಾ. ಸೊ ಒಂದನೇ ಪ್ಯಾಟ್ರನ್ ಏನು ಡೈರೆಕ್ಟಾಗಿ ನೋಡಬೇಕು, ಇಲ್ಲ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಪ್ಯಾಟ್ರನ್ ನೋಡ್ಬೇಕು ಎಂಡು, ಇಲ್ಲ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಪ್ಯಾಟ್ರನ್ ನೋಡಬೇಕು. ಸೊ ಇವು ಯಾವೂ ಬರಲಿಲ್ಲ ಅಂತಂದು ಹೇಳಿದ್ರೆ ABCD ಡಿಫ್ರೆಂಟಾಗಿ ಬರ್ಕೊಬೇಕು. ಯಾವ ಥರ ಬರ್ಕೊಬೇಕಂತಂದು ಹೇಳಿದ್ರೆ ಇಲ್ಲಿ ನೋಡ್ರಿ, ABCDEFGHIJKL M ವರೆಗೂ ಅಷ್ಟೇ ಬರ್ಕೊಬೇಕು. ಇಲ್ಲಿ ಯಾವಾಗಲೂ ಬರ್ಕೊಳ್ಳೋ ಹಿಂಗೆ ಬರ್ಕೊಡ್ರಿ. ಅದಾದ ನಂತರ NOPQRSTUVWXYZ ಅಂತ ಬರ್ಕೊಳ್ಳೋದು. ಅವಕ್ಕೆ ನಂಬರ್ ಹಾಕೊಳ್ಳೋದು 1 2 3 4 5 6 7 8 9 10 11 12 13, ಇಲ್ಲಿ ಕೆಳಗಡೆ 14 15 16. ಸೊ ಯಾವುದೂ ಅಲ್ಲಿ ನಮ್ದು ಏನಪ್ಪ ಅಂತಂದು ಹೇಳಿದ್ರೆ ಪ್ಯಾಟ್ರನ್ ಬರಲಿಲ್ಲ ಅಂತಂದು ಹೇಳಿದ್ರೆ ಇಲ್ಲಿ ಡೈರೆಕ್ಟಾಗಿ ನೋಡ್ರಿ G ಐತಿ. ಜಿದಾಗ ಏನು ಬರ್ದಾರ ಅಂತಂದು ಹೇಳಿದ್ರೆ ಅದ್ರ ಕೆಳಗಡೆ ವರ್ಡ್ T ಅಂತ ಬರ್ದಾನ. ನೆಕ್ಸ್ಟ್ A ಕನ್ಸಿಡರ್ ಮಾಡ್ರಿ, A ಐತಿ, ಅದ್ರ ಕೆಳಗಡೆ ವರ್ಡ್ Z ಅಂತ ಬರ್ದಾನ. ನೆಕ್ಸ್ಟ್ T ಅಂತಂದು ಐತಿ, T ಎಲ್ಲೈತಿ ಇಲ್ಲೈತಿ. ಸೊ ಅದ್ರದ್ದು ನೆಕ್ಸ್ಟ್ ಇಲ್ಲಿ ಅಂತಂದು ಹೇಳಿದ್ರೆ G ಅಂತ ಬರ್ದಾನ. ನೆಕ್ಸ್ಟ್ E ಎಲ್ಲೈತಿ ಇಲ್ಲೈತಿ, ಅದ್ರದ್ದು ಇಲ್ಲಿ ಬರ್ದಾನ ಕೆಳಗಡೆ ವರ್ಡು. ಸೊ ಅದು +13 ಭಾಳ ಟೆನ್ಷನ್ ಆಗತ್ತೆ, ಅದು ಗೊತ್ತಾಗಂಗಿಲ್ಲ. ಬಟ್ ಅದ್ರ ಇಲ್ಲಿ ಏನಂತಂದು ಹೇಳಿದ್ರೆ ಉಲ್ಟಾ ಬರ್ದ್ರಿ ಅಂತಂದು ಹೇಳಿ ಡೈರೆಕ್ಟ್ ಎರಡು ಥರ ಬರ್ದಿಟ್ಕೊಡ್ರಿ. ಒಂದು ನಾರ್ಮಲ್ ABCD ಬರ್ಕೊಂಡು ನಂಬರ್ ಹಾಕೊಡ್ರಿ, ಒಂದು ಈ ಥರನೂ ಕರೆಕ್ಟಾಗಿ ಎಮ್ದು ಕೆಳಗಡೆ N ಬರಬೇಕು, ಎದ್ ಕೆಳಗಡೆ Z, ಈ ಥರ ಬರ್ಕೊಂಡು ಇಟ್ಕೋಬೇಕು. ಸೇಮ್ ಅದೇ ಥರ ನೋಡ್ರಿ P ಮತ್ತು K ಅಲ್ಟರ್ನೇಟಿವ್ ನೋಡ್ರಿ, ಇಲ್ಲಿ P ಮತ್ತು K ಅಲ್ಟರ್ನೇಟಿವ್ ಯಾವುದಾದ್ರೂ ಒಂದು ಬರ್ದವನೆ. ನೆಕ್ಸ್ಟ್ AZ ಸೇಮ್ ಅದೇ ಥರ ಹೋಮ್ದು ಏನು ಬರಿತೀವಿ ನೋಡ್ರಿ, H ಇದ್ದಲ್ಲಿ ಏನೈತಿ H ಇಲ್ಲೈತಿ, H ಇದ್ದಲ್ಲಿ ಏನು ಬರ್ತೀವಿ S ಅಂತ ಬರ್ತೀವಿ. ಓಕೆ, O ಎಲ್ಲೈತಿ ಹುಡ್ಕ್ಯಾಡ್ರಿ, O ಇಲ್ಲೈತಿ, ಅದನ್ನೇನು ಬರ್ದ್ವಿ L ಅಂತಂದು ಬರಿತೀವಿ. ನೆಕ್ಸ್ಟ್ M ನೋಡ್ರಿ, M ಇಲ್ಲೈತಿ, ಎಮ್ದು ಏನು ಬರ್ದ್ವಿ ಅಂತಂದು ಹೇಳಿದ್ರೆ N ಅಂತ ಬರಿತೀವಿ. ನೆಕ್ಸ್ಟ್ ಈದ್ ನೋಡ್ರಿ, ಈ ಎಲ್ಲೈತಿ ಇಲ್ಲೈತಿ, ಈದೇನು ಬರಿತೀವಿ ಅಂತಂದು ಹೇಳಿದ್ರೆ V ಅಂತ ಬರಿತೀವಿ. ನಮ್ದು ಆನ್ಸರ್ ಏನಪ್ಪ ಅಂತಂದು ಹೇಳಿದ್ರೆ ಈ ರೀತಿಯಾಗಿರುತ್ತೆ. ಇದು ಕೂಡ ಏನಂತಂದು ಹೇಳಿದ್ರೆ ಒಂದು ಹೊಸ ಟೈಪ್. ನಮ್ಗೆ ಪ್ಯಾಟ್ರನ್ ಬರಲಿಲ್ಲ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಬರ್ಕೊಂಡು ಇಟ್ಕೊಂಡಿರ್ಬೇಕು. ನಾನು ನಿಮ್ಗೆ ಇವಾಗಲೇ ಹೇಳ್ತಿದ್ದೀನಿ, ಒಂದು ನಾರ್ಮಲ್ ABCD ಬರೆದಿಟ್ಕೊಂಡ್ರೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ಪೇಪರಲ್ಲಿ ಈ ರೀತಿಯಾಗಿ ಬರೆದಿಟ್ಕೊಡ್ರಿ. ಪಾಸದ್ದು ಸೇಮ್ ಅಪ್ಪ, P ಇದ್ದಲ್ಲಿ K ಬರಿತಾನ, A ಇದ್ದಲ್ಲಿ Z, S ಇದ್ದಲ್ಲಿ H, S ಇದ್ದಲ್ಲಿ H. ಇಲ್ಲಿ ನೋಡ್ರಿ S ಇಲ್ಲಿ ಐತೆ, ಅದನ್ನು H ಇಲ್ಲಿ ಬರೆದಿದ್ದಾನ ಕೆಳಗಡೆ ಅಷ್ಟೇ, ಇಂಟರ್ಚೇಂಜಬಲ್ ಆಗಿ ಬರೆದಿದ್ದಾನ ಅಷ್ಟೇ. ಎಸ್, ಸೇಮ್ ಅದೇ ಥರ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಹೇಳಿಕೆಗಳದಾವ ನೋಡ್ರಿ, ನೀವು ಕನ್ನಡದಾಗ ನಿಮಗೆ ಬೇಕಂದ್ರೆ ಮೊದಲು ವೆನ್ ಡಯಾಗ್ರಾಮ್ ಹಾಕ್ರಿ. ನನಗೆ ಆನ್ಸರ್ ಬೇಡ, ವೆನ್ ಡಯಾಗ್ರಾಮ್ ನಂಗೆ ಕಳಿಸ್ಬೇಕು. ಯಾರ್ಯಾರು ಮಾಡಕತ್ತೀರಿ, ನನಗೊಂದು 3-4 ಜನ ಅಷ್ಟೇ ಕಳಿಸಿದ್ರಿ ನಿನ್ನೆ ಅದು. ಸೊ ಕೆಲವು ಬೀನ್ಸ್ಗಳು ಏನಂತಂದು ಹೇಳಿದ್ರೆ ಆಲೂಗಡ್ಡೆ ಆಗಿದಾವೆ, ಕೆಲವು ಬೀನ್ಸ್ಗಳು ಏನಂತಂದು ಹೇಳಿದ್ರೆ ಆಲೂಗಡ್ಡೆ ಆಗಿದಾವೆ. ಫಸ್ಟ್ ಹೇಳಿಕೆ. ಸೆಕೆಂಡ್ ಹೇಳಿಕೆ ಏನೈತಿ, ಎಲ್ಲ ಕ್ಯಾರೆಟ್ಗಳು ಆಲೂಗಡ್ಡೆಗಳಾಗಿದಾವೆ, ಎಲ್ಲ ಕ್ಯಾರೆಟ್ ಏನಂದ್ರೆ ಆಲೂಗಡ್ಡೆ. ಮೂರನೇದು ಏನೈತಿ, ಎಲ್ಲ ಸೋರೆಕಾಯಿಗಳು ಏನಂತಂದು ಹೇಳಿದ್ರೆ ಆಲೂಗಡ್ಡೆ ಆಗಿದಾವೆ. ಈ 3 ಹೇಳಿಕೆಗಳಿಗೆ ವೆನ್ ಡಯಾಗ್ರಾಮ್ ಬರೀ. ಅದಾದ ನಂತರ ಫಸ್ಟ್ದೇನಪ್ಪ ಅಂತಂದು ಹೇಳಿದ್ರೆ ತೀರ್ಮಾನ. ಕೆಲವು ಸೋರೆಕಾಯಿಗಳು ಮಾತ್ರ ಬೀನ್ಸ್ ಆಗಿದಾವೆ ಅಂತಂದು ಚೆಕ್ ಮಾಡ್ಕೋಬೇಕು ವೆನ್ ಡಯಾಗ್ರಾಮ್ ಹಾಕಿ, ಬರುತ್ತಾ ಇಲ್ವಾ ಅಂತಂದೇಳಿ. ಕೆಲವು ಕ್ಯಾರೆಟ್ಗಳು ಮಾತ್ರ ಸೋರೆಕಾಯಿಗಳಾಗಿದಾವೆ, ಚೆಕ್ ಮಾಡ್ರಿ. ಕೆಲವು ಆಲೂಗಡ್ಡೆಗಳು ಮಾತ್ರ ಏನಂತಂದು ಹೇಳಿದ್ರೆ ಸೋರೆಕಾಯಿಗಳಾಗಿದಾವೆ.
ಸೊ ಇದರಲ್ಲಿ 1 2 3 ಒಳಗಡೆ ಯಾವ್ಯಾವ ಫಾಲೋ ಆಗ್ತಾವ ಅಂತಂದು ಹೇಳ್ರಿ. ಟೈಮ್ ತಗೋರಿ, ಈಗ ಬಿಡ್ಸಕ್ಕೆ ಟೈಮ್ ತಗೋರಿ, ಎಕ್ಸಾಮ್ದಾಗ ಸ್ಪೀಡ್ ಆಗುತ್ತೆ, ಟೆನ್ಷನ್ ತಗೋಬೇಡ್ರಿ. ಒಂದು ನೆಕ್ಸ್ಟ್ 2 ಮಾರ್ಕ್ಸ್ ಹೋತು. ಆಲ್ ಫಾಲೋ ಅಶೋಕ 2 ಮಾರ್ಕ್ಸ್ ಹೋಯ್ತು. ಥಿಂಕ್ ಮಾಡಬೇಕಪ್ಪ, ಹೇಳಿಕೊಟ್ಟಿದ್ದಾನೆ ಇಷ್ಟು ದಿನ, ಮತ್ತೆ ಅದನ್ನ ಮಾಡ್ತೀರಿ. ಅದು ಹೊಲಸೈತ್ಲೇಪ, ಅದ್ರ ಮೇಲೆ ಕಾಲು ಇಡಬೇಡ ಅಂತಂದು ಹೇಳಿದ್ರೆ ಹೋಗಿಡ್ತಾರೆ. ಮತ್ತೆ ದೊಡ್ಡವ್ರ ಗಾದೆ ಮಾತುಗಳು ಹೇಳ್ತಾರಲ್ಲ, ಎಷ್ಟು ಈಸಿ ಐತಿ. ಫಸ್ಟ್ ಏನು, ನಿಮ್ಗೆ ಯಾರಿಗೂ ಡೈಗ್ರಾಮ್ ಹಾಕೋದು, ಎಲ್ರಿಗೂ ಡೈಗ್ರಾಮ್ ಹಾಕೋದು ಗೊತ್ತೈತಿ. ಇಲ್ಲಿ ನೋಡ್ರಿ, ಫಸ್ಟದ್ದು, ಸೆಕೆಂಡದ್ದು, ಥರ್ಡ್ದು ಒಂದು 30 ಸೆಕೆಂಡ್ ಅಷ್ಟೇ ಲೇಟ್ ಆಗುತ್ತೆ ಅಷ್ಟೇ. ಅದನ್ನ ಬಿಟ್ರೆ ನಿಮ್ಗೆ ಆನ್ಸರ್ ಬಂದೇ ಬಿಡುತ್ತೆ. ಫಸ್ಟ್ ಏನೈತಿ, ಸಮ್ ಬೀನ್ಸ್ ಆರ್ ಪೊಟ್ಯಾಟೊ. ಬೀನ್ಸ್ ಅಂತಂದು ಹೇಳಿದ್ರೆ ಕಾಳುಗಳು ಅಂತ ಅನ್ಕೊಡ್ರಿ. ಇದನ್ನ ಸೋರೆಕಾಯಿ ಅಂತ ಅನ್ಕೊಡ್ರಿ, ಈಸಿಯಾಗಿ ಅರ್ಥ ಮಾಡ್ಕೊಳಕ್. ಫಸ್ಟ್ದು ಏನೈತಿ, ಕೆಲವು ಕಾಳುಗಳು ಪೊಟ್ಯಾಟೊ ಆಗಿದಾವ ಅಂತಂದೇಳಿ. ಕೆಲವು ಕಾಳುಗಳು ಏನಂತಂದು ಹೇಳಿದ್ರೆ ಆಲೂಗಡ್ಡೆ. ಕೆಲವು ಅಂತಂದು ಹೇಳಿದ್ರೆ ಸಮ್ ಅಂತಂದು, ಕೆಲವು ಅಂತಂದು ಐತಲ್ಲ, ಕೆಲವು ಅಂತಂದು ಹೇಳಿದ್ರೆ ಈ ಥರ ಇದೇನಿದು ಕಾಳು. ಸೊ ಅದಾದ ನಂತರ ಆಲೂಗಡ್ಡೆ. ಕೆಲವು ಏನಂತಂದು ಹೇಳಿದ್ರೆ ಈ ಥರ ಬರುತ್ತೆ ಆಲೂಗಡ್ಡೆ. ಸೊ ಈ ಥರ ಡಯಾಗ್ರಾಮ್ ಬಂತು. ಫಸ್ಟ್ದು ಏನಂತಂದೆ ಬಿಟ್ವಿ. ಆಲ್ ಕ್ಯಾರೋಟ್ಸ್ ಆರ್ ಪೊಟ್ಯಾಟೋಸ್ ಅಂತಂದೈತೆ. ಓಕೆ, ದೊಡ್ಡದು ಹಾಕೋಬೇಕಿರ್ರಿ, ಇದು ವರ್ಕೌಟ್ ಆಗಂಗಿಲ್ಲ. ಇದು ಕಾಳು. ಸೊ ಅದಾದ ನಂತರ ಇದೇನಪ್ಪ ಅಂತಂದು ಹೇಳಿದ್ರೆ ಪೊಟ್ಯಾಟೊ, ಆಲೂಗಡ್ಡೆ. ಕೆಲವು ಕಾಳುಗಳು ಏನಂತಂದು ಹೇಳಿದ್ರೆ ಆಲೂಗಡ್ಡೆ ಆಗಿದಾವ ಅಂತಂದು ಹೇಳಿದ್ರೆ ಇಲ್ಲಿ ಬಂತು. ನೆಕ್ಸ್ಟ್ ಆಲ್ ಕ್ಯಾರೆಟ್ಸ್. ಆಲ್ ಕ್ಯಾರೆಟ್ಸ್ ಅಂತಂದೈತೆ. ಕ್ಯಾರೆಟ್ ಕನ್ನಡದಾಗ ಏನೈತಿ ನಾನು ಮರ್ತೋದೆ, ಕ್ಯಾರೋಟ್ಸ್. ಆಲ್ ಕ್ಯಾರೋಟ್ಸ್ ಆರ್ ಪೊಟ್ಯಾಟೋಸ್ ಅಂತಂದು ಹೇಳಿದ್ರೆ, ಆಲ್ ಕ್ಯಾರೋಟ್ಸ್ ಏನಪ್ಪ ಅಂತಂದು ಹೇಳಿದ್ರೆ ಆಲೂಗಡ್ಡೆಗಳಾಗಿದಾವ ಅಂತಂದು ಹೇಳಿದ್ರೆ ಗಜ್ಜರಿ. ಎಲ್ಲ ಗಜ್ಜರಿಗಳೇನಂತಂದು ಹೇಳಿದ್ರೆ ಪೊಟ್ಯಾಟೊ ಆಗಿದಾವಪ್ಪ ಅಂತಂದು ಹೇಳಿದ್ರೆ ಇದ್ರ ಒಳಗಡೆ ಬರುತ್ತೆ. ಎಲ್ಲ ಗಜ್ಜರಿಗಳು ಏನಂತಪ್ಪ ಅಂತಂದು ಹೇಳಿದ್ರೆ ಆಲೂಗಡ್ಡೆಗಳಾಗಿದಾವ ಅಂತಂದು ಹೇಳಿ ಬಂತು. ನೆಕ್ಸ್ಟ್ ಎಲ್ಲ ಸೋರೆಕಾಯಿಗಳು ಆಲೂಗಡ್ಡೆಗಳಾಗಿದಾವ ಅಂತಂದು ಹೇಳಿದ್ರೆ ಎಲ್ಲ ಸೋರೆಕಾಯಿಗಳು ಆಲೂಗಡ್ಡೆಗಳಾಗಿದಾವ ಅಂತಂದು ಹೇಳ್ಬಿಟ್ಟು ಇದು ಸೋರೆಕಾಯಿ. ಇನ್ನು ಹಾಕಕ್ಕೆ ಎಷ್ಟು ಟೈಮ್ ತೊಗೊಳತ್ರಪ್ಪ, ಇದು ಗಜ್ಜರಿ ಅಂತ ಅನ್ಕೊಡ್ರಿ, ಕ್ಯಾರೆಟ್. ನೆಕ್ಸ್ಟ್ ತೀರ್ಮಾನ ಫಸ್ಟ್ ನೋಡ್ಬೇಕೀಗ. ಫಸ್ಟ್ ತೀರ್ಮಾನ, ಸಮ್ ಅಂದ್ರೆ ಕೆಲವು ಸೋರೆಕಾಯಿಗಳು ಏನಂತಂದು ಹೇಳಿದ್ರೆ ಕಾಳುಗಳಾಗಿವೆ. ಬರ್ಕೊಡ್ರಿ, ಕೆಲವು ಸೋರೆಕಾಯಿ ಅಂತಂದು ಹೇಳಿದ್ರೆ ಕೆಲವು, ಇದು ಸೋರೆಕಾಯಿ, ಇದು ಕೆಲವು ಸೋರೆಕಾಯಿ ಕಾಳುಗಳಾಗಿದಾವ ಅಂತಂದು ಹೇಳಿದ್ರೆ ಈ ತರ ಡಯಾಗ್ರಾಮ್ ಬರಬೇಕು. ಆ ತರ ಡಯಾಗ್ರಾಮ್ ಐತಾ ನೋಡ್ರಿ. ಸೋರೆಕಾಯಿ ಮತ್ತು ಕಾಳು ಅಷ್ಟೇ ಕನ್ಸಿಡರ್ ಮಾಡ್ಬೇಕು. ಕಾಳು ಇಲ್ಲೈತಿ ಡಯಾಗ್ರಾಮ್. ಸೊ ಅದಾದ ನಂತರ ಸೋರೆಕಾಯಿ ಇಲ್ಲೈತಿ. ನಮಗ್ ನೋಡ್ರಿ ಈ ತರ ಬೇಕು, ಬರುತ್ತಾ? ಅದು ಬರಂಗಿಲ್ಲ, ಎರಡು ಡಿಫ್ರೆಂಟ್ ಇದಾವ. ಅಂದ್ರೆ ಫಸ್ಟ್ ಒನ್ ಫಾಲೋ ಆಗಂಗಿಲ್ಲ. ಸೆಕೆಂಡ್ ಒನ್ ಟ್ರೈ ಮಾಡ್ರಿ. ಸಮ್ ಕ್ಯಾರೆಟ್ಸ್ ಅಂತಂದೈತೆ. ಕೆಲವು ಗಜ್ಜರಿಗಳು ಏನಂತಂದ ಹೇಳಿದ್ರೆ ಸೋರೆಕಾಯಿಗಳಾಗಿದವು. ಇದು ಏನಪ್ಪಾ ಅಂತಂದ ಹೇಳಿದ್ರೆ ಗಜ್ಜರಿ, ಇದೇನಪ್ಪಾ ಅಂತಂದ ಹೇಳಿದ್ರೆ ಸೋರೆಕಾಯಿ. ಈ ತರ ಡಯಾಗ್ರಾಮ್ ಬರಬೇಕು. ಇಲ್ಲಿ ನೋಡಿದ್ರೆ ಸೋರೆಕಾಯಿ ಇಲ್ಲೈತಿ, ಅದಾದ ನಂತರ ಗಜ್ಜರಿ ಇದೆ, ಕ್ಯಾರೆಟ್ ಅದೇನಪ್ಪಾ ಅಂತಂದ ಇಲ್ಲಿ ಡಯಾಗ್ರಾಮ್ ಐತಿ, ಸಂಬಂಧನ ಇಲ್ಲ. ಈ ತರ ಬಂದೇ ಇಲ್ಲ. ಸೆಕೆಂಡ್ ಒನ್ ಫಾಲೋ ಆಗಂಗಿಲ್ಲ. ಥರ್ಡ್ ಒನ್ ನೋಡ್ರಿ, ಸಮ್ ಪೊಟ್ಯಾಟೋಸ್ ಆರ್ ಗಾರ್ಡ್ಸ್ ಅಂತಂದೈತೆ. ಕೆಲವು ಆಲೂಗಡ್ಡೆಗಳು ಸೋರೆಕಾಯಿಗಳಾಗಿದಾವ. ಇದೇನಪ್ಪಾ ಅಂತಂದ ಹೇಳಿದ್ರೆ ಆಲೂಗಡ್ಡೆ. ಸೊ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಮಾತ್ರ ಏನಂತಂದ ಹೇಳಿದ್ರೆ ಸೋರೆಕಾಯಿ ಆಗಿದಾವ. ಬಟ್ ಅದ್ರ ಇಲ್ಲಿ ನೋಡ್ರಿ ಆಲೂಗಡ್ಡೆ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಆಲ್ರೆಡಿ ಭಾಳ ದೊಡ್ಡದೈತೆ. ಈಗ ನೀವು ಥಿಂಕ್ ಮಾಡ್ರಿ ಅಂತಂದ ಹೇಳಿದ್ರೆ ಇದೆಲ್ಲ ಆಲೂಗಡ್ಡೆ ಅಂತಂದ ಹೇಳಿದ್ರೆ ಅದರಲ್ಲಿ ಕೆಲವೊಂದು ಏನಪ್ಪಾ ಅಂತಂದ ಹೇಳಿದ್ರೆ ಸೋರೆಕಾಯಿಗಳಾಗಿದಾವ. ಈ ತರ ಡಯಾಗ್ರಾಮ್ ಬರುತ್ತೆ. ಸೊ ಇವೆರಡು ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗತ್ತ. ಅಂದ್ರೆ ಥರ್ಡ್ ಒನ್ ಮಾತ್ರ ಏನಪ್ಪಾ ಅಂತಂದ ಹೇಳಿದ್ರೆ ಫಾಲೋ ಆಗತ್ತ. ಸೊ ಇಲ್ಲಿ ಥರ್ಡ್ ಒನ್ ಅಷ್ಟೇ ಫಾಲೋ. ಪ್ರಾಪರ್ ಆಗಿ ಡಯಾಗ್ರಾಮ್ ಹಾಕಿದ್ರಿ ಅಷ್ಟ ಆನ್ಸರ್ ಬರುತ್ತೆ. ಬಿಟ್ರೆ ಸ್ವಲ್ಪ ಚೇಂಜ್ ಮಾಡ್ರಿ ಅಂದ್ರೆ ಆನ್ಸರ್ ಹೋಯ್ತು, ನಿಮ್ದು ಲೈಫ್ ಹಾಳಾಗತ್ತೆ. ಸ್ವಲ್ಪ ಥಿಂಕ್ ಏನಾದ್ರು ಚೇಂಜ್ ಮಾಡ್ರಿ, ನೋಡಿದ ತಕ್ಷಣ ಆನ್ಸರ್ ಹಾಕಿರಿ ಅಂತಂದು ಹೇಳಿದ್ರೆ ಹೋಯ್ತು. ಇದು PC ಎಕ್ಸಾಮ್ ಅಲ್ಲ, ಇವಾಗಲೇ ಹೇಳ್ತಿದ್ದೀನಿ, ಗ್ರೂಪ್ C ಎಕ್ಸಾಮ್ ಅಲ್ಲ. ನೀವು ಸ್ವಲ್ಪ ತಲೆ ಓಡಿಸಿದ್ರಿ ಅಂತಂದು ಹೇಳಿದ್ರೆ ಆರಾಮಾಗಿ ಜಾಬ್ ಆಗ್ತೀರಿ. ನಿಮ್ಮ ಕೈಯಾಗ 40,000 50,000 ರೂಪಾಯಿ ಪೇಮೆಂಟ್ ಇರುತ್ತೆ. ಒಂದು 20 ವರ್ಷ ಜಾಬ್ ಮಾಡಿ ಬಂದ್ರಿ ಅಂತಂದು ಹೇಳಿದ್ರೆ 30-40 ಲಕ್ಷ ರೂಪಾಯಿ ನಿಮ್ಗೆ ಇದು ಬರುತ್ತೆ. ಫ್ಯಾಮ್ಲಿ ಆರಾಮಾಗಿರುತ್ತೆ. ತಿಂಗಳನ್ಯಾಗ 3 ತಿಂಗಳು ರಜಾ ಇರುತ್ತೆ. ಆರಾಮಾಗಿ ಇಲ್ಲಿ ನೋಡ್ರಿ, ಇಲ್ಲಿ ಸ್ಟೇಟ್ದಾಗ ಎಷ್ಟು ಜಾಬ್ ಮಾಡಕ್ಕೆ ಟಾರ್ಚರ್ ಇರುತ್ತೆ ಅಷ್ಟು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರಂಗಿಲ್ಲ. 8 ಅವರ್ ವರ್ಕ್ ಇತ್ತು ಅಂತಂದು ಹೇಳಿದ್ರೆ 2 ಅವರ್ ಅಷ್ಟೇ ಸೀರಿಯಸ್ ಆಗಿರುತ್ತೆ. ಉಳಿದೆಲ್ಲ ಆರಾಮಾಗಿ ಸೆಕ್ಯೂರಿಟಿ ಕೊಟ್ಕೊಂತಿರೋದಷ್ಟೇ.
ಸೊ ಪೇಷನ್ಸಿಂದ ಎಕ್ಸಾಮ್ ಬರೀರಿ, ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದೇನಪ್ಪ ಅಂತಂದು ಹೇಳಿದ್ರೆ ಇದು ಕ್ಲಿಯರ್ ಆಗೈತೆ ನೋಡ್ರಿ. ನೋಡ್ರಿ, ರೀಟಾ, ಸೀತಾ, ಗೀತಾ, ಮೀತಾ, ಅನಿತಾ, ಬಿನಿತಾ ಮತ್ತು ಸುನೀತಾ ಎಂಬ 7 ಹುಡುಗಿರಿದ್ದಾರೆ. ಅವ್ರೇನಪ್ಪ ಅಂತಂದು ಹೇಳಿದ್ರೆ ವೃತ್ತಾಕಾರವಾಗಿ ಕುತ್ಕೊಂಡಿದ್ದಾರೆ. ರೀಟಾ ಮತ್ತು ಗೀತಾ ಒಬ್ರೊಬ್ರು ಅಕ್ಕಪಕ್ಕ ಬರಂಗಿಲ್ಲ. ಫಸ್ಟ್ ಕಂಡೀಷನು, ರೀಟಾ ಮತ್ತು ಗೀತಾ ಅಕ್ಕಪಕ್ಕ ಬರಂಗಿಲ್ಲ, ದೂರ ದೂರ ಕುತ್ಕೊಂತಾರೆ. ನೆಕ್ಸ್ಟ್ ಬಿನಿತಾ ಮತ್ತು ಮೀತಾ ನಡುವೆ ಏನಂತಂದು ಹೇಳಿದ್ರೆ ಸುನೀತಾ ಬರ್ತಾಳೆ. ಹೆಂಗೆ ಬರ್ಕೋಬೇಕು? ಈ ಕಡೆ ಬಿನಿತಾ, ಈ ಕಡೆ ಮೀಟಾ ಅಂತಂದು ಹೇಳಿದ್ರೆ ಮಿಡಲ್ ಯಾರು ಬರ್ತಾರ? ಸುನೀತಾ ಬರ್ತಾಳ. ನೆಕ್ಸ್ಟ್ ಕಂಡೀಷನ್ ಏನು ಕೊಟ್ಟಿದ್ದಾಳ? ಮೀಟಾ ಏನಂತಂದು ಹೇಳಿದ್ರೆ ರೀಟಾಳ ಎಡಭಾಗದಲ್ಲಿದ್ದಾಳ. ಬರ್ಕೊಳ್ರಿ. ನೆಕ್ಸ್ಟ್ ಅನಿತಾ ಮತ್ತು ಗೀತಾ ನಡುವೆ ಸೀತಾ ಬರ್ತಾಳ. ಆಮೇಲೆ ಅನಿತಾಳ ತಕ್ಷಣದ ಎಡಭಾಗದಾಗ ಯಾರಿದಾರ ಅಂತ ಕ್ವಶನ್ ಕೇಳಿದ. ಭಾಳ ಅಂದ್ರೆ ಭಾಳ ಈಸಿ ಐತಿ ಕ್ವಶನ್, ಟ್ರೈ ಮಾಡ್ರಿ. 18ನೇದು ರೀಟಾ, ಎಸ್. ಎಲ್ಲರೂ ಆನ್ಸರ್ ಹೇಳತ್ತೀರಿ, ಸಾಲ್ವ್ ಮಾಡೋಣ. ಇಲ್ಲಿ ನೋಡ್ರಿ. ಸೊ ಈ ಥರಪ್ಪ ಏನಂತಂದು ಹೇಳಿದ್ರೆ ಅವ್ರು ಸರ್ಕಲ್ದಾಗ ಕೂತ್ಕೊಂಡಿದ್ದಾರೆ. ಎಲ್ಲರೂ ಯಾವ ಕಡೆ ಮುಖ ಮಾಡಿದ್ದಾರೆ? ಸೊ ಈ ಕಡೆ ಮಿಡಲ್ ಮುಖ ಮಾಡಿದ್ದಾರೆ. ಈ ಕಡೆ ಏನಪ್ಪ ಅಂತಂದು ಹೇಳಿದ್ರೆ ಸರ್ಕಲ್ದಾಗ ಕೂತ್ಕೊಂಡು ಎಲ್ಲ ಕಡೆ ಮಿಡಲ್ ಮುಖ ಮಾಡಿದ್ದಾರೆ. ಸೊ ಇಲ್ಲಿ ನಮ್ಗೆ ಇಲ್ಲಿವರೆಗೂ ಮುಗೀತು. ನೆಕ್ಸ್ಟ್ ಏನಾಯ್ತು ಅಂತಂದು ಹೇಳಿದ್ರೆ ಫಸ್ಟ್ ಒನ್ನು ರೀಟಾ ಮತ್ತು ಗೀತಾ ಏನಂತಂದು ಹೇಳಿದ್ರೆ ಒಬ್ರೊಬ್ರು ಸೈಡ್ ಕೂತ್ಕೊಳ್ಳಂಗಿಲ್ಲ, ಫಸ್ಟ್ ಕಂಡೀಷನ್. ಸೆಕೆಂಡ್ ಏನಪ್ಪ ಅಂತಂದು ಹೇಳಿದ್ರೆ ಸುನೀತಾ ಏನಂತಂದು ಹೇಳಿದ್ರೆ ಸುನೀತಾ ಇದ್ದಕ್ಕೆ ಏನು ಮಾಡ್ತಾಳೆ ಅಂತಂದು ಹೇಳಿದ್ರೆ ಇಲ್ಲಿ ನೋಡ್ರಿ, ಸುನೀತಾ ಸು ಅಂತಂದು ಅಷ್ಟೇ ಬರಿತೀನಿ, ಬೇರೆ ಅರ್ಥ ಮಾಡ್ಕೋಬೇಡ್ರಿ. ಸುನೀತಾ ಇದ್ದಕ್ಕೇನಪ್ಪ ಅಂತಂದು ಹೇಳಿದ್ರೆ ಯಾರ ನಡುವೆ ಕೂತ್ಕೊಂತಾಳ? ಬಿನಿತಾ ಮತ್ತು ಮೀಟಾ ನಡುವೆ. ಸುನೀತಾ ಇದ್ದಕ್ಕೇನಂತಂದು ಹೇಳಿದ್ರೆ ಬಿನಿತಾ ಮತ್ತು ಮೀಟಾ ನಡುವೆ ಕೂತ್ಕೊಂತಾಳ. ಸೊ ಬರ್ಕೋಬೋದು ಅದನ್ನು. ಸೊ ಇಲ್ಲಿ ನಾವು ಹೆಂಗಾದ್ರೂ ಬರ್ಕೊತೀನಿ ನಾನು. ಇಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ ಸುನೀತಾ ಅಂತ ಬರ್ಕೊತೀನಿ. ಸೊ ಈ ಕಡೆ ಏನಪ್ಪ ಅಂತಂದು ಹೇಳಿದ್ರೆ ಮೀಟಾ ಅಂತ ಬರ್ಕೊತೀನಿ. ಅದಾದ ನಂತರ ಈ ಕಡೆ ಸೈಡ್ ಬಿನಿತಾ ಅಂತ ಬರ್ಕೊತೀನಿ. ನೋಡ್ರಿ, ಸುನೀತಾ ಇದ್ದಕ್ಕೆ ಬಿನಿತಾ ಮತ್ತು ಮೀಟಾ ನಡುವೆ ಕೂತ್ಕೊಂಡಿದ್ದಾರೆ ಅಂತಂದೇಳಿ ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಮುಗೀತು, ಆಯ್ತಾ? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಮೀಟಾ ಈಸ್ ಸಿಟ್ಟಿಂಗ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ರೀಟಾ. ಅಂದ್ರೆ ಮೀಟಾ ಎಲ್ಲಿ ಕೂತಿದ್ದಾಳಂತಂದು ಹೇಳಿದ್ರೆ ರೀಟಾಳ ಎಡಭಾಗದಲ್ಲಿ ಅಂತಂದೈತಿ. ರೀಟಾ ಇಲ್ಲಿದ್ದಳು ಅಂತಂದು ಹೇಳಿದ್ರೆ ಅವಳದು ಎಡಭಾಗ ಅಂತಂದು ಹೇಳಿದ್ರೆ ಈ ಕಡೆ ಆಗುತ್ತಾ? ರೀಟಾಳ ಎಡಭಾಗ ಅಂತಂದು ಹೇಳಿದ್ರೆ ಈ ಕಡೆ ಬರ್ಬೇಕಾ? ಇಲ್ಲೆಲ್ಲಾದ್ರೂ ನಾನು ರೀಟಾ ಅಂತ ಬರ್ಕೊಂಡೆ ಅಂತಂದು ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ರೀಟಾ ಅಂತ ಬರ್ಕೊಂಡೆ ಅಂತಂದು ಹೇಳಿದ್ರೆ ಇವ್ರು ಈ ಕಡೆ ಮುಖ ಮಾಡಿ ಕೊಟ್ಕೊಂಡಿರಲ್ಲ. ಇಲ್ಲಿ ಬಲಭಾಗ ಆಗತ್ತ, ಇಲ್ಲಿ ಎಡಭಾಗ ಆಗತ್ತ. ಈ ಕಡೆ ಬಲಭಾಗ, ಈ ಕಡೆ ಎಡಭಾಗ ಆಗತ್ತ. ಸೊ ಅಂದ್ರೆ ಇಲ್ಲಿ ನಮ್ದು ಏನಪ್ಪ ಅಂತಂದು ಹೇಳಿದ್ರೆ ಇದು ರಾಂಗ್ ಆಗ್ತಿತ್ತು. ಸೊ ಅದಕ್ಕೆ ನಾವು ಏನಂತಂದು ಹೇಳಿದ್ರೆ ಎರಡನೇ ಕಂಡೀಷನ್ಸ್ಗೆ ನಮ್ಗೆ ಗೊತ್ತಾಗತ್ತೆ. ಅವಾಗ ಏನು ಮಾಡ್ಬೇಕು ನಾವು? ಸೊ ಈ ಥರ ಬರ್ಕೊಳಕ್ ಬರಂಗಿಲ್ಲ. ಬಿನಿತಾನ ಯಾವ ಕಡೆ ಬರ್ಕೋಬೇಕು? ಈ ಕಡೆ ಬರ್ಕೋಬೇಕು. ಮೀಟಾನ ಈ ಕಡೆ ಬರ್ಕೊಬೇಕು, ಸಿಂಪಲ್. ಸುನೀತಾ ಇದ್ದಕ್ಕೆ ಏನು ಮಾಡಿದಾಳಪ್ಪ ಅಂತಂದು ಹೇಳಿದ್ರೆ ಬಿನಿತಾ ಮತ್ತು ಮೀಟಾ ನಡುವೆ ಕೂತ್ಕೊಂಡಿದ್ದಾಳ. ಅದಾದ ನಂತರ ರೀಟಾ ಇಲ್ಲಿ ಕೂತ್ಕೊಂಡ್ರೆ ಈ ಕಡೆ ಮುಖ ಮಾಡಿದಾಗ ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ಬಲಗಡೆ, ಇದು ಎಡಗಡೆ. ರೀಟಾಳ ಎಡಗಡೆ ಯಾರು ಕೂತ್ಕೊಂಡ್ಲು? ರೀಟಾಳ ಎಡಭಾಗದಲ್ಲಿ ಮೀಟಾ ಕೂತ್ಕೊಂಡ್ಲು. ಸೊ ಎಡಭಾಗ ಅಂದ್ರೆ ಈ ಕಡೆ ಬರುತ್ತೆ, ಮೀಟಾ ಬಂದ್ಲ, ಇದು ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ಈ ಥರ ಬರ್ತಾವೆ, ರಾಂಗ್ ಆಗ್ತಾವೆ, ಅವಾಗ ಟೆನ್ಷನ್ ತೊಗೊಳಂಗಿಲ್ಲ. ಮತ್ತು ಹೊಳ್ಳಿ ರಿಟರ್ನ್ ಯಾವ ಥರ ಬೇಕೋ ಆ ಥರ ಸಾಲ್ವ್ ಮಾಡ್ಕೊಬೇಕು. ಅದನ್ನ ಬಿಟ್ಟು ನೆಕ್ಸ್ಟ್ ಕ್ವಶನ್ಗೆ ಹೋಗಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೀತಾ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಅನಿತಾ ಆ್ಯಂಡ್ ಗೀತಾ. ಸೀತಾ ಇದ್ದಕ್ಕೆ ಏನು ಮಾಡಿದಾಳಪ್ಪ ಅಂತಂದು ಹೇಳಿದ್ರೆ ಸೀತಾ ಇದ್ದಕ್ಕೆ
ಅನಿತಾ ಮತ್ತು ಗೀತಾ ನಡುವೆ ಕೂತ್ಕೊಂಡಿದ್ದಾಳ. ಸೀತಾ ಇದ್ದಕ್ಕೇನಪ್ಪ ಅಂತಂದು ಹೇಳಿದ್ರೆ ಅನಿತಾ ಮತ್ತು ಗೀತಾ ನಡುವೆ ಕೂತ್ಕೊಂಡಿದ್ದಾಳ. ಇಲ್ಲಿ ಐತೆ ನೋಡ್ರಿ, ಗೀತಾ ಮತ್ತು ರೀಟಾ ಸೈಡಿಗೆ ಬರೋಂಗಿಲ್ಲ. ಇಲ್ಲಿ ರೀಟಾ ಆಲ್ರೆಡಿ ಇದ್ದಾಳೆ, ಇಲ್ಲಿ ಗೀತಾ ಬರೋಂಗಿಲ್ಲ. ಗೀತಾ ಏನಂತಂದು ಹೇಳಿದ್ರೆ ಈ ಕಡೆ ಬರಬೇಕು. ಸಿಂಪಲ್ ಆಗಿ ಗೀತಾ ಈ ಕಡೆ ಬಂದ್ಲು, ನಡುವೆ ಯಾರು ಬಂದ್ರು? ಸೀತಾ ಬಂದ್ಲು. ಅದಾದ ನಂತರ ಇಲ್ಲಿ ಯಾರು ಬರ್ತಾರ? ಅನಿತಾ ಬರ್ತಾಳ. ಯಾಕಂತಂದು ಹೇಳಿದ್ರೆ ಇಲ್ಲಿ ಗೀತಾ ಬರ್ಕೊಳಕ್ ಬರಂಗಿಲ್ಲ. ಯಾಕಂತಂದು ಹೇಳಿದ್ರೆ ಫಸ್ಟ್ ಕಂಡೀಷನ್ ಕೊಟ್ಟಿದ್ರೆ ರೀಟಾ ಮತ್ತು ಗೀತಾ ಒಬ್ಬರೊಬ್ರು ಪಕ್ಕ ಬರಂಗಿಲ್ಲ. ಸೊ ಅದಕ್ಕೆ ಈ ಕಡೆ ಬರ್ಕೊಂಡೆ. ಸೊ ಇಲ್ಲಿ ಅನಿತಾ ಬಂದ್ರೆ ಅನಿತಾ ಮತ್ತು ಗೀತಾ ನಡುವೆ ಸೀತಾ ಬರ್ತಾಳ. ಸೊ ಅನಿತಾ ಮತ್ತು ಸೀತಾ ನಡುವೆ ಗೀತಾ ಬರ್ತಾಳ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹೂ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ಆಫ್ ಅನಿತಾ ಅಂತಂದು ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ರಿ, ಅನಿತಾ ಇಲ್ಲಿದ್ದಾಳ. ಇದನ್ನ ಕ್ವಶನ್ ಕೇಳಿದಾಳ. ಅನಿತಾ ಇಲ್ಲಿದ್ದಾಳ, ಈ ಕಡೆ ಒಳಗಡೆ ಮುಖ ಮಾಡಿದ್ರೆ ಸೊ ಬಲ ಯಾವ್ದು ಬರುತ್ತೆ? ಇದು. ಈ ಕಡೆ ಸೈಡ್ ಬಲ ಬರುತ್ತೆ, ಈ ಕಡೆ ಸೈಡ್. ಈ ಕಡೆ ಸೈಡ್ ಏನಪ್ಪಾ ಅಂತಂದು ಹೇಳಿದ್ರೆ ಎಡಗಡೆ ಬರುತ್ತಾ. ಅನಿತಾನ ಎಡಗಡೆ ಯಾರು ಕೂತ್ಕೊಂಡಿದಾರ? ರೀಟಾ ಕೂತ್ಕೊಂಡಿದ್ದಾಳ. ನಮ್ಗೆ ಆನ್ಸರ್ ಏನ್ ಕರೆಕ್ಟ್ ಆಗತ್ತೆ ಅಂತಂದು ಹೇಳಿದ್ರೆ ರೀಟಾ ಅಂತ ಕರೆಕ್ಟ್ ಆಗತ್ತ. ಏನಾಗತ್ತ? ರೀಟಾ ಅಂತಂದು ಹೇಳಿ ಕರೆಕ್ಟ್ ಆಗತ್ತ. ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದೇನಪ್ಪಾ ಅಂತಂದು ಹೇಳಿದ್ರೆ 19ನೇದು ಮಿರರ್ ಕ್ವಶನ್ ಅಂತಂದು ಐತೆ. ಸೊ ಎ, ಬಿ, ಸಿ ಮತ್ತು ಡಿ. ಸೊ ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಬರುತ್ತೆ ನೋಡ್ರಿ. ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಒಂದು ಪೇಪರ್ ಮೇಲೆ ಬರ್ಕೊಂಡ್ ಮಾಡ್ರಿ ಅಂತಂದು ಹೇಳಿದ್ರೆ ಕರೆಕ್ಟಾಗಿ ಬರುತ್ತೆ. ಒಂದು ಪೇಪರ್ ಮೇಲೆ ಬರೆದ್ಬಿಟ್ಟು ಸೊ ಈ ಕಡೆ ಸೈಡ್ ಕೇಳಿದಾನೆ. ಸೊ ಅದನ್ನ ಮೇಲೆ ತಿದ್ರಿ ಅಂತಂದು ಹೇಳಿದ್ರೆ, ಹಿಂದ್ಗಡೆ ಒಳಿಸಿದ್ರಿ ಅಂತಂದು ಹೇಳಿದ್ರೆ ತಿದ್ದಿರೋದು ಈ ಕಡೆ ಬರುತ್ತೆ. ಆಮೇಲೆ ಇಲ್ಲಿ ನಿಮಗೆ ಕಾಣಿಸ್ಬಿಡುತ್ತೆ ನೋಡ್ರಿ ಯಾವ ಥರ ಬರ್ತಾವ ಅಂತಂದು ಹೇಳ್ಬಿಟ್ಟು. ಎಸ್, ಇಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಡಂಗಿಲ್ಲ. ಇದ್ರ ಮೇಲೆ ಸಖತ್ತಾಗಿರೋ ಟ್ರಿಕ್ ಐತೆ. 100% ರಾಂಗ್ ಆಗಂಗಿಲ್ಲ. ಆ ಟ್ರಿಕ್ ಯೂಸ್ ಮಾಡ್ರಿ ಅಂತಂದು ಹೇಳಿದ್ರೆ 100% ಯಾವಾಗಲೂ ಕರೆಕ್ಟ್ ಆಗಿರುತ್ತೆ. ಎಸ್, ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ಇದರಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಪ್ಪ, ಬೈನಾಕ್ಯುಲರ್ ಅಂತಂದೈತೆ. ಬೈನಾಕ್ಯುಲರ್ ಅಂತಂದೈತೆ. ಸೊ ಬೈನಾಕ್ಯುಲರ್ನ ಏನಂತಂದು ಹೇಳಿದ್ರೆ ವೀಕ್ಷಣೆಗೆ ಯೂಸ್ ಮಾಡ್ತಾರೆ. ಅದೇ ತರ ಸ್ಪ್ಯಾನರ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದು ಹೇಳಿ. ಸ್ಪ್ಯಾನರ್ ಬೈನಾಕ್ಯುಲರ್ನ ಏನಂತಂದು ಹೇಳಿದ್ರೆ ನೋಡೋಕೆ, ವ್ಯೂ ಮಾಡೋಕೆ, ವೀಕ್ಷಣೆಗೆ ಯೂಸ್ ಮಾಡ್ತಾರೆ. ಅದೇ ತರ ಸ್ಪ್ಯಾನರ್ನ ಎದಕ್ಕೆ ಯೂಸ್ ಮಾಡ್ತಾರ ಅಂತಂದು ಕೇಳಿದಾರೆ. ನೋಡ್ರಿ, ಅಲ್ಲೇ ಐತೆ, ಕನ್ನಡದಾಗ ಐತೆ. ಸ್ಪ್ಯಾನರ್ ಎದಕ್ಕೆ ಯೂಸ್ ಮಾಡ್ತೀರಿ? ಗ್ರಿಪ್ ಹಿಡಿಯಾಕ. ಆಪ್ಷನ್ ಬಿ ಕರೆಕ್ಟ್. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಸ್ಪ್ಯಾನರ್ನ ಗ್ರಿಪ್ ಹಿಡಿಯಕ್ಕೆ ಯೂಸ್ ಮಾಡ್ತೀರಿ, ಹಿಡಿತಾ. ಸೊ ಈ ಸ್ಪ್ಯಾನರ್ ಅಂತಂದು ಹೇಳಿದ್ರೆ ಯಾವ ಥರ ಬರುತ್ತೆ? ಈ ರೀತಿಯಾಗಿ ಬರುತ್ತೆ ನೋಡ್ರಿ. ಎಲ್ಲರೂ ನೋಡಿದಿರಿ, ಎಲ್ಲರೂ ಮನೇಲಿ ಏನಂತಂದು ಹೇಳಿದ್ರೆ ಎಲ್ಲರೂ ಯೂಸ್ ಮಾಡಿರ್ತೀರಿ. ಈ ರೀತಿಯಾಗಿ ಸ್ಪ್ಯಾನರ್ ಬರುತ್ತೆ. ಇದನ್ನ ಎದಕ್ಕೆ ಯೂಸ್ ಮಾಡ್ತೀರಿ? ಗ್ರಿಪ್ ಹಿಡಿಯಕ್ಕೆ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ಟೋಟಲ್ 20 ಕ್ವಶನ್ಸು. ಸೊ ಯಾವುದಾದ್ರೂ ಕಾನ್ಸೆಪ್ಟ್ ಏನಾದರೂ ಅರ್ಥ ಆಗಿಲ್ಲ ಅಂತಂದು ಹೇಳಿದ್ರೆ ಇವಾಗ ಕೇಳ್ರಿ, ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಅದಾದ ನಂತರ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದು ಹೇಳಿದ್ರೆ ಈ ಟಾಪಿಕ್ಗಳ ಮೇಲೆ ಫೆಬ್ರವರಿ. ಸೊ ಫೆಬ್ರವರಿ ಫಸ್ಟ್ ವೀಕಲ್ಲಿ 1ನೇ ತಾರೀಕು, 2ನೇ ತಾರೀಕು, 3ನೇ ತಾರೀಕು 3 ದಿನ ಸ್ಟಡಿ ಮಾಡೋಣ. ಅಲ್ಲಿವರೆಗೂ ಏನಂತಂದು ಹೇಳಿದ್ರೆ ಈ ಕಾನ್ಸೆಪ್ಟ್ಸ್ಗಳು ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಲ್ಲ. ಸೊ ಎಲ್ಲರೂ ಕ್ಲಿಯರಾ? ವಿಡಿಯೋಸ್ಗಳನ್ನ ಯಾರ್ಯಾರು ನೋಡ್ತಿದ್ದೀರಿ? ಟೋಟಲ್ ಆಗಿ ಏನಪ್ಪ ಅಂತಂದು ಹೇಳಿದ್ರೆ 45 ವಿಡಿಯೋಸ್ಗಳಿದಾವೆ. ಎಲ್ಲರೂ ಏನು ಮಾಡಬೇಕು? ಎಲ್ಲರೂ ಪ್ರತಿಯೊಬ್ಬರು. ಸೊ ಇವಾಗ ಎಷ್ಟು ಜನ ಅಟೆಂಡ್ ಆಗತ್ತಿರ ನಿಮ್ಗೆ ಗೊತ್ತೈತಿ. ಸೊ ಟೋಟಲ್ ಎಷ್ಟು ಜನ ಇದ್ದೀರಲ್ಲ, ಇಷ್ಟು ಜನ ಏನಂತಂದು ಹೇಳಿದ್ರೆ ಪ್ರತಿಯೊಂದು ಫಸ್ಟಿಂದ ವಿಡಿಯೋಸ್ಗಳನ್ನ ನೋಡ್ರಿ. ಸೊ ವಿಡಿಯೋಸ್ ನೋಡುವಾಗ ಸ್ಟಾಪ್ ಮಾಡಿರಿ, ಆ ಆನ್ಸರ್ನ ಮಾಡಿರಿ. ಅದಾದ ನಂತರ ಆಪ್ಷನ್ ಕಮೆಂಟಲ್ಲಿ ಹಾಕಿ, ಆಮೇಲೆ ನೆಕ್ಸ್ಟ್ ವಿಡಿಯೋ ನೋಡ್ರಿ. ಅದು ತಪ್ಪಾಗಲಿ ಕರೆಕ್ಟ್ ಆಗಲಿ, ತಪ್ಪಾಗಲಿ ಕರೆಕ್ಟ್ ಆಗಲಿ ಎಲ್ಲ ವಿಡಿಯೋಸ್ಗಳನ್ನ ನೋಡ್ರಿ. 45 ವಿಡಿಯೋಸ್ಗಳಲ್ಲಿ ಡಿಫ್ರೆಂಟ್ ಆಗಿ ಯಾವ್ಯಾವ ಕಾನ್ಸೆಪ್ಟ್ಸ್ಗಳು ಬರ್ತಾವ ಅಂತಂದು ಎಲ್ಲ ಕ್ಲಿಯರ್ ಐತಿ. 45 ವಿಡಿಯೋಸ್ಗಳಿಂದ 20 ಕ್ವಶನ್ ಬಂದೇ ಬರ್ತಾವ.
20ಕ್ಕೆ 20 ಮಾಡ್ರಿ ಅಂತಂದು ಹೇಳಿದ್ರೆ ನಿಮ್ಗೆ 40 ಮಾರ್ಕ್ಸ್. 45 ವಿಡಿಯೋಸ್ ನೋಡಿಬಿಟ್ಟು 40 ಮಾರ್ಕ್ಸ್ ಹೇಳಕತ್ತಣ್ಣ, ನೋಡೋಕ್ಕಾಗತ್ತಲ್ಲ. ಅಥವಾ ಒಂದು ವಿಡಿಯೋ ನೋಡಿಬಿಟ್ಟು ಇದರಲ್ಲಿ 10 ಕ್ವಶನ್ ಬರ್ತಾವ ಅಂತಂದು ಹೇಳ್ತಿಲ್ಲ. 45 ಕ್ವಶನ್ ಮಾಡಿದ್ರಿ, 45 ವಿಡಿಯೋಸ್ ಮಾಡಿದ್ರಿ ಅಷ್ಟೇ 40 ಮಾರ್ಕ್ಸ್ ಬರ್ತಾವೆ. ನೆನ್ಪಿಟ್ಕೊಡ್ರಿ ಇದನ್ನು. ಬ್ಲಡ್ ರಿಲೇಷನ್ ಮೇಲೆ ನಿಂಗೆ ಡೈರೆಕ್ಟಾಗಿ ಯಾವುದು ಬರಲ್ಲಪ್ಪ. ಬ್ಲಡ್ ರಿಲೇಷನ್ ಮೇಲೆ ಕ್ವಶನ್ಸ್ಗಳು ಇವಾಗ ಬರ್ತಿಲ್ಲ. ಲಾಸ್ಟ್ 3 ವರ್ಷದಿಂದ A+B, A-B ಈ ಥರ ಬರ್ತಿದ್ದಾವ. ಸೊ ಆ ವಿಡಿಯೋಸ್ ನೋಡಿದ್ರೆ ಸಾಕು. ನಾಳೆ ಸೇಮ್ ಟೈಮಿಂಗ್, ನಾಳೆ ಕೂಡ ಏನಪ್ಪ ಅಂತಂದು ಹೇಳಿದ್ರೆ ಸೇಮ್ ಟೈಮಿಂಗ್. ಸೊ ನಾಳೆ 10ರಿಂದ ಏನಪ್ಪ ಅಂತಂದು ಹೇಳಿದ್ರೆ 12 ಇರುತ್ತೆ. ನಾಳೆ ಎಲಿಮಿನೇಷನ್ ಮೆಥಡ್ ಇರುತ್ತೆ. ಸೀಟಿಂಗ್ ಅರೇಂಜ್ಮೆಂಟ್ ಮೇಲೆ ಆಲ್ರೆಡಿ ವಿಡಿಯೋಸ್ಗಳಿದಾವ, 2 ಅಥವಾ 3 ವಿಡಿಯೋಸ್ಗಳಿದಾವ. ಎಲ್ಲ ಕಾನ್ಸೆಪ್ಟ್ ಮೇಲೆ 2-3 ವಿಡಿಯೋಸ್ಗಳಿದಾವ. ಪ್ಲೀಸ್ ದಯವಿಟ್ಟು ಆ ವಿಡಿಯೋಸ್ಗಳನ್ನ ನೋಡಿ. ಎಸ್, ಡೈರೆಕ್ಷನ್ ಮೇಲೂ ಕೂಡ ಏನಂತಂದು ಹೇಳಿದ್ರೆ ಒಂದು ವಿಡಿಯೋ ಆಯ್ತಾ, ಒಂದು ವಿಡಿಯೋ ಸಾಕು, ಹೇಳ್ಕೊಟ್ಟಿದ್ದೀನಿ ಎಲ್ಲಾನು. ಎಸ್, ಟೋಟಲ್ ನಮ್ಮ ಹುಡುಗರು ಯಾರು ಇದ್ದೀರೋ ಎಲ್ಲ ನಮ್ಮ ಹುಡುಗರೇ. ಬಟ್ ಅದ್ರ ಕರೆಕ್ಟಾಗಿ ಸ್ಟಡಿ ಮಾಡೋರು ಮಾತ್ರ ನಮ್ಮ ಹುಡುಗರು. ಈವನ್ ಯೂಟ್ಯೂಬಲ್ಲಿ ರೆಕಾರ್ಡ್ ಮಾಡಿದ ನಂತರ ನೋಡ್ತಿರಲ್ಲ ನೀವು ಕೂಡ, ಯಾರು ಡೈಲಿ ನೋಡ್ತೀರಿ. ಸೊ ನೀವು ಡೈಲಿ ನೋಡಿರೋ ವಿಡಿಯೋಸ್ಗಳ ಟೋಟಲ್ 45 ವಿಡಿಯೋಸ್ಗಳಲ್ಲಿ ಟೋಟಲ್ 40 ಮಾರ್ಕ್ಸ್ ಬರುತ್ತೆ. ಆಲ್ ಟಾಪಿಕ್ಸ್ ಕ್ಲಿಯರ್ ಆಗಿದಾವ. ಪ್ರತಿಯೊಂದು ಏನಪ್ಪ ಅಂತಂದು ಹೇಳಿದ್ರೆ ವಿಡಿಯೋಸ್ಗಳನ್ನ ನೋಡ್ರಿ. ಆಮೇಲೆ ಬರಲಿಲ್ಲ, ಯಾವ ಕಾನ್ಸೆಪ್ಟ್ ಬರಲ್ಲ ಆ ಟಾಪಿಕ್ಗಳನ್ನ ಇನ್ನೊಂದು ಸರಿ ನೋಡ್ರಿ. ಸೊ ಇಲ್ಲಿ ಟೋಟಲ್ ಆಗಿ ಏನಂತಂದು ಹೇಳಿದ್ರೆ ರೀಸನಿಂಗ್ ಬಗ್ಗೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇವಾಗಿಂದ ಏನು ಮಾಡ್ತೇವೆ ಅಂತಂದು ಹೇಳಿದ್ರೆ ನಾಳೆಯಿಂದ GK ಆ್ಯಂಡ್ ಮ್ಯಾಥಮೆಟಿಕ್ಸ್ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಮಾಡೋಣ. ಸೊ ಫೆಬ್ರವರಿಲಿ ಏನು ಮಾಡ್ತೀನಿ ಅಂತಂದು ಹೇಳಿದ್ರೆ ಮತ್ತೆ ಏನು ಸ್ಟಾರ್ಟ್ ಮಾಡೋಣ. ಫೆಬ್ರವರಿಲಿ ಮತ್ತೆ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಯಾರು ಕರೆಕ್ಟಾಗಿ ಇನ್ನೂ ಎಕ್ಸಾಮ್ ಅಟೆಂಡ್ ಆಗ್ರಿ. ಆಮೇಲೆ ಇನ್ನೊಂದ್ರಪ್ಪ ನಿಮ್ಗೆ ಹೇಳೋದು ಮರ್ತೆ. ಸೊ 11ನೇ ಕ್ವಶನ್ ಪೇಪರಿಂದ ಇಲ್ಲಿಂದ 1ರಿಂದ 10ರವರೆಗೂ ಏನಂತಂದು ಹೇಳಿದ್ರೆ ನಿಮಗೆ ಟೆಸ್ಟ್ಗಳು ಸಿಂಪಲ್ ಆಗಿದ್ವು. ಸೊ 11ರಿಂದ 20ರವರೆಗೂ ಕ್ವಶನ್ ಪೇಪರ್ಸ್ ಏನಿದಾವ ಭಾಳ ಟಫ್ ಇದಾವ. ಯಾರು ಓದಿರ್ತೀರಿ ಈಸಿ ಇರ್ತಾವ, ಬಟ್ ಆದರೆ ಟಫ್ ಆಗಿದಾವ. ಸೊ ಬೇರೆ ಬೇರೆ ಕಡೆಗಳಿಂದ ಕಲೆಕ್ಟ್ ಮಾಡಿಕೊಂಡು ಕ್ವಶನ್ಸ್ಗಳನ್ನ ಹಾಕಿದ್ದೀನಿ. ನಿಮಗೆ ಕಾಂಪಿಟೇಷನ್ ಎಷ್ಟೊಂದನ್ನು ತೋರಿಸ್ಬೇಕಿತ್ತು. 7500 ನಾನು ಅದರಲ್ಲಿ ಗ್ರೂಪಲ್ಲಿ ಲಿಂಕ್ ಹಾಕಿದ್ರು ಕೂಡ 10 ಜನ ಜಾಯ್ನ್ ಆಗಿದ್ದಾರೆ. ಅವ್ರು ಯಾವ ಥರ ಸ್ಟಡಿ ಮಾಡ್ತಿದ್ದಾರೆ, ನೀವು ಯಾವ ಥರ ಸ್ಟಡಿ ಮಾಡ್ತಿದ್ದೀರಿ ಜಸ್ಟ್ ತೋರ್ಸೋಕಷ್ಟೆ. ನಾಳೆಯಿಂದ ಅಲ್ಲಿ ಹಾಕಂಗಿಲ್ಲ ನಾನು. ನೀವು ಹೇಳ್ತಿರಲ್ಲ ಕೆಲವು ಜನ ಏನಪ್ಪ ಅಂತಂದು ಹೇಳಿದ್ರೆ ಆನ್ಸರ್ಸ್ಗಳನ್ನ ಹೇಳಂಗಿಲ್ಲ. ಅವ್ರು ಮಾಡಲಿ, ಅವ್ರಿಗೆ ಬೇರೆ ಥರ ಇರುತ್ತೆ. ಜಸ್ಟ್ ಏನಪ್ಪ ನನ್ನ ಜೊತೆ ಏನಿದ್ದೀರಾ ನನ್ನ ಸ್ಟೂಡೆಂಟ್ಸ್ಗೆ ಮಾತ್ರ ನಾನು ಹೇಳ್ತಿರೋದು ಮೋಟಿವೇಶನ್. ಹೆಂಗಿದೆ ದುನಿಯಾ, ಹೆಂಗಿದೆ ಸೊಸೈಟಿ, ಹೆಂಗಿದೆ ಅದೇ ನೀವು ಹೇಳ್ರಿ. ಅದೇ 5,000 10,000 ಫೀಸ್ ಕೇಳ್ರಿ, ಕೊಟ್ಬಿಟ್ಟು ಹೋಗ್ತಾರ. ಫ್ರೀ ಆಗಿ ಅಂತಂದು ಹೇಳಿದ್ರೆ ಯಾರೂ ಬರಂಗಿಲ್ಲ. ಹೇಳ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ರಿ, ಯಾರಾದರೂ ಅಗ್ನಿವೀರ ಇದ್ದರೆ. ಸೊ ಅಗ್ನಿವೀರನೂ ಕೂಡ ಏನಪ್ಪ ಅಂತಂದು ಹೇಳಿದ್ರೆ ಫೆಬ್ರವರಿಯಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇ ಥರ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಯಾವುದಾದ್ರೂ ಎಕ್ಸಾಮ್ಸ್ಗಳು ಕರೆದ್ರೂ ಕೂಡ ಇದೇ ಥರ ಇರುತ್ತೆ. ಸೊ ಆನ್ಲೈನ್ ಎಕ್ಸಾಮ್ಸ್ಗಳಿರ್ತಾವೆ. ಸೊ ಇದೇ ಥರ ಕ್ಲಾಸಸ್ಗಳನ್ನ ಹೇಳ್ತಾ ಇರ್ತೀನಿ. ಜಾಬ್ ಆಗೋವರೆಗೂ ನಾನು ಬಿಡಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಜಸ್ಟ್ ಎನಾಲಿಸಿಸ್ ಮಾಡಿಕೊಡ್ತೀನಿ ನೋಡಿರಿ ಇಲ್ಲಿ. ಇದು ನೋಡ್ರಿ, ನೆಕ್ಸ್ಟ್ ತೊಗೊಂಡ್ರೆ ಅಂತಂದು ಹೇಳಿದ್ರೆ ಇಲ್ಲಿ ಕೋಡಿಂಗ್ ಬಗ್ಗೆ ಬಂತು. ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಬಗ್ಗೆ ಬರುತ್ತೆ. ಇದು ಮತ್ತು ಕೋಡಿಂಗು, ಇದು 6th ಟರ್ಮ್ ಕಂಡುಹಿಡಿಯೋದು, ರಿಲೇಷನ್ ಮೇಲೆ, ಇವೆಲ್ಲ ಆರಾಮಾಗಿ ಬರ್ತಾವೆ. ಇವು 20ಕ್ಕೆ ಏನಂತಂದು ಹೇಳಿದ್ರೆ 18 ಕರೆಕ್ಟ್ ಹಾಕಲೇಬೇಕು.
ಆ ಥರ ನಿಮ್ಗೆ ಹೇಳಿಕೊಟ್ಟಿದ್ದಾನೆ, ಇವಾಗ ಮಾಡ್ತೀರಿ ಅನ್ನೋದು ನಂಗೆ ನಂಬಿಕೆ ಐತೆ. ಇದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಫೆಬ್ರವರಿಯಾಗ ನೋಡ್ಕೊತೀನಿ ನಿಮ್ಮನ್ನು, ಮತ್ತೆ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋಣ ಅವಾಗ. ಇಲ್ಲಿ ನೋಡ್ರಿ, ಇಲ್ಲಿ ಕ್ವಶನ್ ನೋಡಿ, ಸಿಂಪಲಾಗಿ ನಾನು ಎಲ್ಲನೂ ಎಕ್ಸ್ಪ್ಲೈನ್ ಮಾಡಲ್ಲ. ಇಲ್ಲಿ ಏನಂತಂದು ಹೇಳಿದ್ರೆ ಇದು ಕರೆಂಟ್ ಅಫೇರ್ಸ್ ಇದು, ಬಟ್ ಆದರೆ ಏನಂತಂದು ಹೇಳಿದ್ರೆ ಸ್ಕೀಮ್ ಬಗ್ಗೆ ಐತೆ. ಕರೆಂಟ್ ಅಫೇರ್ಸು ಸ್ಕೀಮ್ ಬಗ್ಗೆ, ಈಗ ರೀಸೆಂಟಾಗಿ ಯಾವ್ದು ಸ್ಕೀಮ್ ಬಂದೈತೆ ಅದ್ರ ಮೇಲೆ ಐತೆ ಕರೆಂಟ್ ಅಫೇರ್ಸು. ಅಲ್ಲ ಅಂತಂದು ಹೇಳಿದ್ರೆ ಓಲ್ಡ್ ಕೇಳ್ತಾನ, ಓಲ್ಡ್ ಸ್ಕೀಮ್ಸು ಅಂದರೆ ಎಲ್ಲಿಂದ ಕೇಳ್ತಾ ಅಂತಂದು ಹೇಳಿದ್ರೆ ನರೇಂದ್ರ ಮೋದಿ ಅವರು ಇದಾರಲ್ಲ, ನರೇಂದ್ರ ಮೋದಿ ಅದು ಏನಂತಂದು ಹೇಳಿದ್ರೆ ಕೃಷಿಗೆ ಸಂಬಂಧಪಟ್ಟಿರಬೇಕು. ನರೇಂದ್ರ ಮೋದಿ ಮತ್ತು ಕೃಷಿಗೆ ಸಂಬಂಧಪಟ್ಟಿರುವಂತಹ ಕ್ವಶನ್ಸ್ಗಳನ್ನ ಜಿ ಕೆದಲ್ಲಿ ಕೇಳ್ತಾನೆ. ಆಮೇಲೆ ಆಲ್ಮೋಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ನಮ್ದು ಆನ್ಸರು ಕೆಳಗಡೆ ರಾಜ್ಯಗಳನ್ನ ಕೊಟ್ಟ ಅಂತಂದು ಹೇಳಿದ್ರೆ, ಇವಾಗಲೇ ಸಿಂಪಲ್ ಆಗಿ ಹೇಳಿರ್ತೀನಿ, ಕರ್ನಾಟಕ ಕೇರಳ ಅಂತ ಕೊಟ್ಟಿದ್ದ ಅಂತಂದು ಹೇಳಿದ್ರೆ ಆಲ್ಮೋಸ್ಟ್ ಇವು ಆನ್ಸರ್ಸ್ ರಾಂಗ್ ಇರ್ತಾವೆ. ಯಾವಾಗಲೂ ಉತ್ತರ ಭಾರತದ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಬೇಕು ಆಪ್ಷನ್ ಒಳಗಡೆ, ಸಿಂಪಲ್. ಯಾಕಂತಂದು ಹೇಳಿದ್ರೆ ಆ ಕಡೆ ಕ್ವಶನ್ ಪೇಪರ್ ಸೆಟ್ ಆಗುತ್ತೆ. ಇಲ್ಲಿ ನೋಡ್ರಿ 5 year ಪ್ಲಾನ್ಸ್ ಬಗ್ಗೆ ಐತೆ, ಕಂಪಲ್ಸರಿ 5 ವರ್ಷದ ಪ್ಲಾನ್ ಬಗ್ಗೆ ಐತೆ. ಇದನ್ನ ಫುಲ್ ಡೀಟೇಲ್ ಆಗಿ ಹೇಳಬೇಕು. ಒಂದು ಕ್ವಶನ್ ಆಯ್ತಾ. ನೆಕ್ಸ್ಟ್ ನೋಡ್ರಿ, RBI ಮಾನಿಟರಿ ಫಂಡು ಎಕನಾಮಿಕ್ಸ್ ಮೇಲೆ. ಸೊ ಇದು ಬಿಡ್ರಿ, ಔಟ್ ಆಫ್ ಟಾಪಿಕ್ ಅಂತ ಅನ್ಕೊಡ್ರಿ. ನಾವು ಮೇನ್ ಇದೇನಂತಂದು ಹೇಳಿದ್ರೆ ಸ್ಪೋರ್ಟ್ಸ್ ಮೇಲೆ, ಸ್ಪೋರ್ಟ್ಸ್ ಆ್ಯಂಡ್ ಅವಾರ್ಡ್ ಮೇಲೆ ಕ್ವಶನ್ ಕೇಳಿದಾನೆ. ಸ್ಪೋರ್ಟ್ಸ್ ಆ್ಯಂಡ್ ಅವಾರ್ಡ್ ಮೇಲೆ ಈಗ ರೀಸೆಂಟಾಗಿ ಯಾವ್ದು ಬಂದೈತೆ ಅಂತಂದು ಹೇಳ್ಬಿಟ್ಟು. ಇಲ್ಲಿ ನೋಡ್ರಿ, ಹಬ್ಬದ ಬಗ್ಗೆ ಕೇಳಿದಾನೆ. ಇಲ್ಲಿ ಕಾಲ ಬೈಶಾಖಿ ಹಬ್ಬದ ಬಗ್ಗೆ ಕೇಳಿದಾನೆ. ಕಾಲ ಬೈಶಾಖಿ ಅನ್ನೋದು ವೆಸ್ಟ್ ಬೆಂಗಾಲಲ್ಲಿ ಹಬ್ಬ ಬರುತ್ತೆ. ಅದು ಒಂಥರ ಏನಂತಂದ್ರೆ ನಮ್ಮ ಕಡೆ ಉಗಾದಿ ಅಂತಂದು ಹೇಳ್ತೀವಲ್ಲ ಆ ಥರ. ಇಲ್ಲಿ ನೋಡ್ರಿ ಮತ್ತೊಂದು ಕೇಳಿದಾನೆ, ಶಾಮ್ಶುಂಗ್ ಫೆಸ್ಟಿವಲ್ ಅಂತಂದು ಹೇಳ್ಬಿಟ್ಟು, ಸಾರಿ ಶುಮಾಂಗ್ ಲೀಲಾ ಅಂತಂದು ಹೇಳ್ಬಿಟ್ಟು, ಶುಮಾಂಗ್ ಲೀಲಾ ಅಂತಂದು ಹೇಳ್ಬಿಟ್ಟು. ಸೊ ಮತ್ತೊಂದು ಹಬ್ಬದ ಬಗ್ಗೆ ಕ್ವಶನ್ ಕೇಳಿದಾನೆ. 2 ಕ್ವಶನ್ ಹಬ್ಬದ ಮೇಲೆ ಬಂದವು ಜಸ್ಟ್ ನೋಡ್ತಾ ಇರುವಾಗ. ಇದು ಸಿಂಪಲ್ ಆಗಿ ವೇದಗಳ ಬಗ್ಗೆ ಹೇಳಿದಾನೆ. ವೇದಗಳ ಬಗ್ಗೆ ನಿಮ್ಗೆ ಗೊತ್ತಾಯ್ತಾ. ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಮೆಲೋಡೀಸ್ ಚಾಂಟ್ಸ್ ಅಂತಂದು ಹೇಳಿದ್ರೆ ಸಂಗೀತದ ಬಗ್ಗೆ. ಮೆಲೋಡೀಸ್ ಚಾಂಟ್ಸ್ ಅಂತ ಸಂಗೀತದ ಬಗ್ಗೆ ಯಾವುದು, ಸಾಮವೇದ ಅಂತಂದು ಹೇಳ್ತೀವಿ. ಈಸಿ, ಅದು ಬಿಡ್ರಿ. ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಮತ್ತೊಂದು ಸ್ಪೋರ್ಟ್ಸ್ ಮೇಲೆ ಐತೆ. ಸ್ಪೋರ್ಟ್ಸ್ ಮೇಲೆ ಕರೆಂಟ್ ಅಫೇರ್ಸ್ ಐತೆ. ಇಲ್ಲಿ ನೋಡ್ರಿ, ಮೇನ್ ನಿಮ್ಗೆ ಹೇಳಿದೀನಿ, ಒಂದು ಪ್ರೆಸಿಡೆಂಟ್ ಮೇಲೆ ಇಲ್ಲ ಅಂದ್ರೆ ಗವರ್ನರ್ ಮೇಲೆ ಕಂಪಲ್ಸರಿ ಕ್ವಶನ್ಸ್ ಇರ್ತಾವ ಅಂತಂದೇಳಿ. ಇಲ್ಲಿ ಪ್ರೆಸಿಡೆಂಟ್ ಮೇಲೆ ಐತೆ ಕ್ವಶನ್. ನಿಮ್ಗೆ ಒನ್ ಟೈಮ್ ಅಲ್ಲಿ ಆನ್ಸರ್ ಗೊತ್ತಾಗ್ಲಿಲ್ಲ ಅಂತಂದು ಹೇಳಿದ್ರೆ, ನೋಡಿದ ತಕ್ಷಣ ಪ್ರೆಸಿಡೆಂಟ್ ರಾಷ್ಟ್ರಪತಿ ಇತ್ತಂತಂದು ಹೇಳಿದ್ರೆ ಸ್ವಲ್ಪ ಥಿಂಕ್ ಮಾಡ್ರಿ, ಬರುತ್ತಾ ನಿಮ್ಗೆ ಗೊತ್ತಾಗತ್ತಿಲ್ಲ ನೋಡ್ರಿ. ಗೊತ್ತಾಗ್ಲಿಲ್ಲ ಅಂದ್ರೆ ಪ್ರೆಸಿಡೆಂಟ್ ಅಂತ ಆನ್ಸರ್ ಹಾಕ್ರಿ, ಕರೆಕ್ಟ್ ಇರುತ್ತೆ. ಹೋದ್ರೆ 0.25, ಬಂದ್ರೆ 2 ಮಾರ್ಕ್ಸ್. ಪ್ರೆಸಿಡೆಂಟ್ ಇರೋದು ಆನ್ಸರ್ ಕೊಟ್ಟಿರ್ತಾನ. ಬೇಕಾದ್ರೆ ಎಲ್ಲ ಪೇಪರ್ ನೋಡ್ರಿ, ಯಾವ್ದು ಪ್ರೆಸಿಡೆಂಟ್ ಅಂತ ಇರುತ್ತಾ ಅದ ಕರೆಕ್ಟ್ ಆನ್ಸರ್ ಐತಿ. ಸೊ ಅದಾದ ನಂತರ ನೆಕ್ಸ್ಟ್ ಇದು ಬಿಡ್ರಿ, ಇಲ್ಲೇನಂತಂದು ಹೇಳಿದ್ರೆ ಯಾರು IG ಅವರು ಇವರು ಅಂತಂದು ಕೇಳಿದಾರೆ. ಇಲ್ಲಿ ನೋಡ್ರಿ, ನೆಕ್ಸ್ಟು ಇವ್ರು ಯಾರು, ಗವರ್ನರ್ಸು ಆಮೇಲೆ ವೈಸ್ ರಾಯ್ ಮೇಲೆ ಒಂದು ಕ್ವಶನ್ ಕೇಳಿದಾನೆ. ಅದ್ರ ಮೇಲೆ ನಾನು ಆಲ್ರೆಡಿ ವಿಡಿಯೋ ಏನು ಹೇಳತ್ತಾನಲ್ಲ ಇವಾಗ ಇಂಪಾರ್ಟೆಂಟ್ ಅಂತಂದೇಳಿ ಎಲ್ಲದ್ರ ಮೇಲೆ GK ವಿಡಿಯೋಸ್ಗಳು ಆಲ್ರೆಡಿ ನಾನು ಮಾಡಿ ಹಾಕಿದ್ದೇನೆ. ವೈಸ್ ರಾಯ್ ಮೇಲೆ ಕೇಳಿದಾನೆ. ಇದು ಬಿಟ್ರೆ ಸೈನ್ಸ್ ಕ್ವಶನು 1-2 ಕ್ವಶನ್ ಎಕ್ಸ್ಟ್ರಾ ಬಂದವು. ಆಮೇಲೆ ನೋಡ್ರಿ, ಇದು ಆರ್ಟಿಕಲ್ಸ್ ಮೇಲೆ ನಾನು ಇದನ್ನ ಹೇಳ್ಕೊಡ್ತೀನಿ ಇನ್ನೊಂದ್ಸರಿ. ಆರ್ಟಿಕಲ್ಸು ಭಾಗಗಳು ಹೆಂಗೆ ನೆನ್ಪಿಟ್ಕೋಬೇಕು ಈಸಿಯಾಗಿ ಹೇಳ್ಕೊಡ್ತೀನಿ ಅದು. ನೆಕ್ಸ್ಟ್ ಕ್ವಶನ್ ಇಲ್ಲಿ ಬಂತು ನೋಡ್ರಿ, ಡ್ಯಾನ್ಸ್ ಮೇಲೆ ಬಂತು. ನೆಕ್ಸ್ಟ್ ಕ್ವಶನ್ ಏನೈತಿ, ಡ್ಯಾನ್ಸ್ ಮೇಲೆ ಐತೆ. ಇಲ್ಲಿ ನೋಡ್ರಿ, ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದು ಹೇಳಿದ್ರೆ ಇದೇನೋ ಡಿಫ್ರೆಂಟ್ ಆಗೈತೆ. 3 ಕ್ವಶನ್ ನಮಗೆ ಗೊತ್ತಿಲ್ಲ ಅನ್ಕೊಡ್ರಿ. ಈಗ ಸದ್ಯದ ಪ್ರಕಾರ 3 ಕ್ವಶನ್ ಗೊತ್ತಿಲ್ಲ, ಉಳಿದದ್ದೆಲ್ಲ ಮಾಡ್ಬೋದು. ಸೊ ಅದಾದ ನಂತರ ಇದು ಕೂಡ ಏನಪ್ಪಾ ಅಂತಂದು ಹೇಳಿದ್ರೆ ಕ್ಯಾಪಿಲರಿ ಆಕ್ಷನ್ ಸೈನ್ಸ್ ಮೇಲೆ ಐತೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಇಲ್ಲಿ ನೋಡ್ರಿ, ಲಿಟ್ರಸಿ ರೇಟ್ ಜನಗಣತಿ ಮೇಲೆ ಐತೆ. ಸಾಕ್ಷರತೆ ಪ್ರಮಾಣ ಅಂತಂದು ಐತೆ ಇಲ್ಲಿ. ಸೊ ಜನಗಣತಿ ಮೇಲೆ ಐತೆ. ಸೊ ಅದಾದ ನಂತರ ನೆಕ್ಸ್ಟು ಇಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ಕೃಷಿ ಬಗ್ಗೆ ಐತೆ. ಕೃಷಿ ಕ್ರಾಂತಿ. ಸೊ ಇಲ್ಲಿ ಏನಂತಂದು ಹೇಳಿದ್ರೆ ವೀಟ್ ಎಲ್ಲಿ ಬೆಳೆಯಂಗಿಲ್ಲ ಜಾಸ್ತಿ ಅಂತ ಕೇಳಿದಾರೆ. ಎಲ್ಲ ಕಡೆ ವೀಟ್ ಜಾಸ್ತಿ ಬೆಳಿತಾರೆ. ಸೊ 1ನೇ ಇದು ಬಂದಾಗ ಪಂಚವಾರ್ಷಿಕ ಯೋಜನೆಯಲ್ಲಿ ಪಂಜಾಬ್, ಉತ್ತರ ಪ್ರದೇಶ, ಹರಿಯಾಣದಲ್ಲಿ ಬೆಳಿತಾರೆ, ಅಂದ್ರೆ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ಅಲ್ಲಿ ವೀಟನ್ನು ಗೋಧಿಯನ್ನು ಜಾಸ್ತಿ ಬೆಳಿತಾರೆ.
ಆಮೇಲೆ ಇನ್ನೊಂದು ಹಸಿರು ಕ್ರಾಂತಿ ಬರುತ್ತಲ್ಲ ಅದು ಕೂಡ ಇಲ್ಲೇ ಬರುತ್ತೆ. ಗೋವಾದಲ್ಲಿ ಗೋವಾ ಇರೋದ ಸಣ್ಣದು, ಅದರಲ್ಲಿ ಜಾಸ್ತಿ ಬಿಗ್ ಬೆಳೆ ಬೆಳಿತಾರೆ. ಸಿಂಪಲ್ ಥಿಂಕ್ ಮಾಡೋದು. ಸೊ ಇದು ಕೂಡ ಏನಂತ ಹೇಳಿದ್ರೆ ಅದ್ರ ಮೇಲೆ ಬರುತ್ತೆ ಕ್ವಶನ್ನು. ಇದು ಕರೆಂಟ್ ಅಫೇರ್ಸ್. ಇದು ನೋಡ್ರಿ ಲಾಸ್ಟ್ ಏನಪ್ಪಾ ಅಂತಂತ ಹೇಳಿದ್ರೆ ಎಕನಾಮಿಕ್ಸ್ ಮೇಲೆ. ಇಲ್ಲಿ ನೋಡ್ರಿ ನಾವು ನೋಡಿದ ಪ್ರಕಾರ ಒಂದು 5-6 ಕ್ವಶನ್ ಏನಪ್ಪಾ ಅಂತಂತ ಹೇಳಿದ್ರೆ ಕರೆಂಟ್ ಅಫೇರ್ಸ್ ಆ ಕಡೆ ಈ ಕಡೆ ಬಂದು, ಬಟ್ ಅದ್ರ ಆಲ್ಮೋಸ್ಟ್ ನಾವೇನು ಸ್ವಲ್ಪ ಆದ್ರೂ ಟಚ್ ಮಾಡಿದೀವಿ. ಅಂಥದ್ರೊಳಗೆ ಏನಂತಂದ ಹೇಳಿದ್ರೆ 12 ಕ್ವಶನ್ ಅನ್ಕೊಡ್ರಿ. 12 ಕ್ವಶನ್ ಏನಪ್ಪಾ ಅಂತಂದ ಹೇಳಿ ನಮ್ಗೆ ಗೊತ್ತಿರೋದು ಬಂದ್ವು. ಈಸಿ ಆಗಲ್ಲ. ಅಲ್ಲಿ 38 ಇಲ್ಲಿ 12 ಅಂತಂದು ಹೇಳಿದ್ರೆ ಆಲ್ಮೋಸ್ಟ್ 50ರವರೆಗೂ ಮಾರ್ಕ್ಸ್ ಹೋಯ್ತು. ಇನ್ನು ನಾವೇನಪ್ಪಾ ಅಂತಂದು ಹೇಳಿದ್ರೆ ಎಲ್ಲ ಹಸಿರು ಕ್ರಾಂತಿಗಳೆಲ್ಲ ಬಂದು ಅಲ್ಲಿ. ಇನ್ನು ಮ್ಯಾಥಮೆಟಿಕ್ಸ್ ಟಚ್ ಮಾಡಿಲ್ಲ, ಇನ್ನು ಮ್ಯಾಥಮೆಟಿಕ್ಸ್ ಐತೆ. ಸೊ ಎಲ್ಲಾನು ಏನಪ್ಪಾ ಅಂತಂದು ಹೇಳಿದ್ರೆ ಕವರ್ ಮಾಡಿಕೊಡ್ತೀನಿ. ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ, ಎಲ್ಲಾನು ಕವರ್ ಮಾಡಿಕೊಡ್ತೀನಿ. ಮೇನ್ ಪಾಯಿಂಟ್ಸ್ಗಳನ್ನ ಓದ್ಕೊಡ್ರಿ ಅಷ್ಟ. ಬೇರೆ ಯಾರ್ದು ಹೆಸರು ಇದು ಕೇಳಕ್ಕೆ ಹೋಗ್ಬೇಡ್ರಿ. ಮೇನ್ ಪಾಯಿಂಟ್ಸ್ಗಳನ್ನ ನೋಡ್ಕೊಡ್ರಿ, ಕರೆಕ್ಟಾಗಿ ನೋಡ್ಕೊಡ್ರಿ ಅಷ್ಟ. ಸೊ ಯಾವ ಥರ ಏನಂತಂದು ಹೇಳಿದ್ರೆ ತೆಗೆದು ಹಾಕೋದು ಏನು ಅಂತಂದು ಹೇಳಿ ನಾವು ನೋಡೋಣ, ಏನೇನು ಬರುತ್ತೆ ಅಂತಂದು ಹೇಳ್ಬಿಟ್ಟು. ಎಲಿಮಿನೇಷನ್ ಮೆಥಡ್ ಹೆಂಗೆ ಮಾಡೋದು ಅಂತ ನೋಡೋಣ. ಮೇನ್ ಎಲಿಮಿನೇಷನ್ ಮೆಥಡ್ ಮಾಡೋದು ಅದನ್ನ ನೋಡಕ್ ಬರುತ್ತೆ. ಎಸ್, ಇಷ್ಟೆಲ್ಲ ಕ್ಲಿಯರ್ ಅಲ್ಲ. ನಾಳೆ ಏನಪ್ಪಾ ಅಂತಂದು ಹೇಳಿದ್ರೆ ಪಾಪ್ಯುಲೇಷನ್ ಬಗ್ಗೆ ಮಾಡೋಣ. ಮೇನ್ ಇಂಪಾರ್ಟೆಂಟು, ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.